ಓಕೆ, ಎಲ್ರಿಗೂ ನಮಸ್ಕಾರ. ಪೊಲಿಟಿ ಸೀರೀಸ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಕ್ಲಾಸ್ನಲ್ಲಿ ನಾವು ಫಂಡಮೆಂಟಲ್ ಡ್ಯೂಟೀಸ್ ಆರ್ಟಿಕಲ್ 51A ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿ ಟಾಪಿಕ್ ಇದು. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಿಂದ ಹೇಳೋದಾದರೆ ಒಂದು ಕ್ವಶನ್ ಅಂತೂ ಪಕ್ಕ. ಮೈನ್ಸ್ ಅಂತ ಹೇಳೋದಾದರೆ ಸಬ್ ಕ್ವಶನ್ಸಲ್ಲಿ ಕೇಳ್ಬೋದು, ಇಲ್ಲಾಂದರೆ ನಿಮ್ಮ ಸ್ವರ್ಣ ಸಿಂಗ್ ಕಮಿಟಿ ಅಂತ ಒಂದು ಬರುತ್ತೆ ಇಲ್ಲಿ, ಸೊ ಇದನ್ನು ಕೇಳಬಹುದು. ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟ್. ಮೈನ್ಸ್ ಅಂತ ಹೇಳೋದಾದರೆ ತುಂಬ ಇಂಪಾರ್ಟೆಂಟ್ ಅಲ್ಲ, ಬಟ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಂತ ಹೇಳಿದ್ರೆ ತುಂಬ ಇಂಪಾರ್ಟೆಂಟು. ಈಗ ತಾನೇ ನಡೀತು ನೋಡಿ, ಮೊನ್ನೆ ತಾನೇ ಒಂದು ಫ್ರೀ ಕೋಚಿಂಗ್ ಎಕ್ಸಾಮ್ ನಡೀತು. ಸೊ ಆ ಎಕ್ಸಾಮಲ್ಲೂ ಕೂಡ ಒಂದು ಕ್ವಶನು ಈ ಒಂದು ಟಾಪಿಕ್ ಮೇಲೆ ಕೇಳಿದರು. ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟ್ ಆಗ್ತದೆ ಪ್ರಿಲಿಮ್ಸ್ಗೆ. ಓಕೆ, ಬನ್ನಿ ಏನು ಇದು ತಿಳ್ಕೊಳ್ಳೋಣ. ಸೊ ಮೊದಲನೇದು, ವಿ ಆಲ್ ನೋ ಅವರ್ ರೈಟ್ಸ್. ಹೌದಾ? ಓಕೆ, ಏನಪ್ಪ ರೈಟ್ಸ್ ಇದೆ ನಮಗೆ? ಫಂಡಮೆಂಟಲ್ ರೈಟ್ಸು, ರೈಟ್ ಟು ಎಜುಕೇಷನ್, ರೈಟ್ ಟು ಫ್ರೀಡಮ್. ಸೊ ತುಂಬ ಫಂಡಮೆಂಟಲ್ ರೈಟ್ಸ್ ಇದೆ. ಹೌದಾ? ಬಟ್ ಡು ಥಿಂಕ್ ವಿ ಆಲ್ಸೋ ಹ್ಯಾವ್ ಸಮ್ ಡ್ಯೂಟೀಸ್ ಟುವರ್ಡ್ಸ್ ಅವರ್ ಕಂಟ್ರಿ? ಹೌದಾ? ಈಗ ನಮಗೆಲ್ಲ ರೈಟ್ಸ್ ಇದೆ, ಬಟ್ ಆ್ಯಸ್ ಎ ಸಿಟಿಸನ್ ಆಫ್ ಇಂಡಿಯಾ ನಮಗೂ ನಮ್ಮದೇ ಆದಂಥ ಕೆಲವೊಂದಷ್ಟು ಕರ್ತವ್ಯಗಳಿದೆ ಈ ದೇಶಕ್ಕೆ ಕೊಡುವಂಥದ್ದು. ಅದೇನಾದ್ರು ಗೊತ್ತಾ ನಿಮಗೆ? ಗೊತ್ತು ಸರ್. ಹೇಳಬೇಕು ಅಂತಂದರೆ ನಿಮಗೆ ಗೊತ್ತಿಲ್ದೇ ತುಂಬ ಫಂಡಮೆಂಟಲ್ ಡ್ಯೂಟಿನ ನೀವು ಆಗಲೇ ಪರ್ಫಾರ್ಮ್ ಮಾಡ್ತಾಯಿದ್ದೀರಾ. ಹೇಳಬೇಕು ಅಂದರೆ ಹೇಳ್ಕೊಡ್ತೀನಿ, ತಲೆ ಕೆಡಿಸ್ಕೊಬೇಡಿ. ಓಕೆ, ಸೊ ಇದು ಜಸ್ಟ್ ಇಂಟ್ರೋ ಹೇಳ್ಕೊಡ್ತಾರೆ ನಿಮಗೆ. ಈಗಾಗಲೇ ನಮಗೆ ತುಂಬ ಹಕ್ಕುಗಳಿದೆ. ಹಕ್ಕು ಅಂತಂದರೆ ಫಂಡಮೆಂಟಲ್ ರೈಟ್ಸು, ತುಂಬ ಫಂಡಮೆಂಟಲ್ ರೈಟ್ಸ್ ಇದೆ. ಆದರೆ ಆ್ಯಸ್ ಪರ್ ದ ಸಿಟಿಸನ್ ಆಫ್ ಇಂಡಿಯಾ, ಒಬ್ಬ ಭಾರತೀಯ ನಾಗರಿಕನಾಗಿ ನನಗೂ ಕೂಡ ಕೆಲವೊಂದಷ್ಟು ಈ ದೇಶಕ್ಕೆ ಕೊಡಬೇಕಾದ ಕೆಲವೊಂದಷ್ಟು ಕರ್ತವ್ಯಗಳಿದೆ. ಸೊ ಏನೇನು ನೋಡೋಣ ಬನ್ನಿ. ಎಸ್, just like we have a rights, we also have duties. These are called fundamental duties in our constitution. ಸೊ ಆ ಕರ್ತವ್ಯಗಳು ಅಂದರೆ ಈ ದೇಶಕ್ಕೆ ಕೊಡಬೇಕಾದಂತಹ, ಒಬ್ಬ ನಾಗರಿಕನಾಗಿ ಕೊಡಬೇಕಾದಂತಹ ಕೆಲವೊಂದು ಕರ್ತವ್ಯಗಳಿದೆಯಲ್ಲ, ಅದಕ್ಕೆ ನಾವು ಫಂಡಮೆಂಟಲ್ ಡ್ಯೂಟೀಸ್ ಅಂತ ಕರಿತೀವಿ. ಹಾಗಾದರೆ ಏನಿದು ಫಂಡಮೆಂಟಲ್ ಡ್ಯೂಟೀಸ್ ಅಂತ ಹೇಳೋದಾದರೆ, ಫಂಡಮೆಂಟಲ್ ಡ್ಯೂಟೀಸ್ ಆರ್ ದ ಮಾರಲ್ ಕಾನ್ಸ್ಟಿಟ್ಯೂಷನಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಎವ್ರಿ ಇಂಡಿಯನ್ ಸಿಟಿಸನ್ ಟು ಹೆಲ್ಪ್ ದ ನೇಷನ್ ಗ್ರೋ, ಸ್ಟೇ ಯುನೈಟೆಡ್ ಆ್ಯಂಡ್ ಬಿ ಪೀಸ್ಫುಲ್. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಒಂದು ಮಾರಲ್ ಮತ್ತು ಕಾನ್ಸ್ಟಿಟ್ಯೂಷನ್ ರೆಸ್ಪಾನ್ಸಿಬಿಲಿಟಿ, ಆಯಿತಾ? ಒಂದು ರೆಸ್ಪಾನ್ಸಿಬಿಲಿಟಿ, ಒಂದು ಕರ್ತವ್ಯ. ಆ್ಯಸ್ ಅ ಸಿಟಿಸನ್ ಈ ಒಂದು ಕರ್ತವ್ಯಗಳನ್ನ ನೀವು ಮಾಡಲೇಬೇಕು, ಪಾಲಿಸಲೇಬೇಕಾಗ್ತದೆ. ಸೊ ಕರ್ತವ್ಯಗಳಂತಂದ್ರೇನು? ಕೆಲವೊಂದಷ್ಟು ರೂಲ್ಸ್ ಅಂತ ಹೇಳ್ಬೋದು. ಈಗ ದೇಶ ನಿಮಗೆ ಕೆಲವೊಂದು ಹಕ್ಕುಗಳನ್ನ ಕೊಡುತ್ತೆ. ದೇಶ ಅಲ್ಲ, ಸಂವಿಧಾನ ನಿಮಗೆ ಕೆಲವೊಂದಷ್ಟು ಹಕ್ಕುಗಳನ್ನ ಕೊಡುತ್ತೆ. ಆದರೆ ನೀವು ಈ ದೇಶಕ್ಕೆ ಕೆಲವೊಂದಷ್ಟು ಕರ್ತವ್ಯಗಳನ್ನ ಮಾಡಬೇಕು. ಏನಿದು ನೋಡೋಣ ಬನ್ನಿ. ಸೊ ದೇ ರಿಮೈಂಡ್ ಅಸ್ ವಾಟ್ ವಿ ಶುಡ್ ಡೂ ಆ್ಯಸ್ ಅ ಗುಡ್ ಸಿಟಿಸನ್. ಒಬ್ಬ ಉತ್ತಮ ನಾಗರಿಕನಾಗಿ ಏನೇನು ಮಾಡಬೇಕು ಅನ್ನೋದು ಈ ಒಂದು ಫಂಡಮೆಂಟಲ್ ಡ್ಯೂಟಿ ಹೇಳ್ಕೊಡುತ್ತೆ. ಬಟ್ ನಾಟ್ ಬಿಕಾಸ್ ಸಮ್ವನ್ ಫೋರ್ಸಸ್ ಅಸ್, ಬಟ್ ಬಿಕಾಸ್ ಇಟ್ಸ್ ಅವರ್ ಡ್ಯೂಟಿ. ನೋಡಿ, ಈ ಡ್ಯೂಟಿ ಯಾರೊಬ್ಬರ ಒಂದು ಒತ್ತಾಯದಿಂದ ಮಾಡಬೇಕಾಗಿರುವಂತಹ ಒಂದು ಕೆಲಸಗಳಲ್ಲ. ಒಬ್ಬ ನಾಗರಿಕನಾಗಿ, ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಕೆಲವೊಂದಷ್ಟು ಕರ್ತವ್ಯಗಳನ್ನ ಮಾಡಬೇಕು ಈ ದೇಶಕ್ಕೆ. ಯಾವುದಪ್ಪ ಅಂತಂದರೆ, ಒಂದು ದೇಶನ ಬೆಳೆಯೋ ರೀತಿ. ಎಕ್ಸಾಂಪಲ್ ಹೇಳೋದಾದ್ರೆ, ಒಂದು ದೊಡ್ಡ ಕಂಪ್ನಿ ಮಾಡಿ ಒಂದು ದೊಡ್ಡ ಹೆಸರು ಮಾಡೋದಾಗಿರ್ಬೋದು, ಆಯಿತಾ? ಸ್ಟೇ ಯುನೈಟೆಡ್ ಅಂದರೆ ಒಟ್ಟಿಗೆ ಇರೋದು, ಒಂದು ಒಗ್ಗಟ್ಟಿನಿಂದಿರೋದು, ಮತ್ತು ಪೀಸ್ಫುಲ್ ಆಗಿರೋದು, ಶಾಂತಿಯುತವಾಗಿರೋದು. ಎಕ್ಸಾಂಪಲ್ ಹೇಳ್ಕೊಡ್ತೀನಿ. ಎಕ್ಸಾಂಪಲ್ ಮುಖಾಂತರ ನಿಮಗೆ ಇನ್ನೂ ಅರ್ಥ ಆಗ್ಬೋದು ಏನಿದು ಫಂಡಮೆಂಟಲ್ ಡ್ಯೂಟೀಸ್ ಅಂತ. ಸೊ ಯಾರೋ ಒಂದು ಹುಡುಗಿ ಅನು ಅಂತ ಇತ್ತು. ಆ ಹುಡುಗಿ ಅನು ಹೇಳುತ್ತೆ ಏನು ಅಂತಂದರೆ, ಐ ಹ್ಯಾವ್ ಎ ರೈಟ್ ಟು ಲಿವ್ ಇನ್ ಅ ಕ್ಲೀನ್ ಆ್ಯಂಡ್ ಹೆಲ್ತಿ ಎನ್ವಿರಾನ್ಮೆಂಟ್ ಅಂತ ಹೇಳುತ್ತೆ. ಓಕೆ, ಇದು ನಿಮ್ಮ ಆರ್ಟಿಕಲ್ 21 ಬರುತ್ತೆ, ರೈಟ್ ಟು ಲೈಫು. ಆ ಹುಡುಗಿ ಏನು ಹೇಳುತ್ತೆ ಅಂತಂದರೆ, ನಾನು ಒಂದು ಪರಿಶುದ್ಧವಾದ ಒಂದು ಪರಿಸರದಲ್ಲಿ ಬದುಕುವುದು ನನ್ನ ಹಕ್ಕು ಅಂತ ಹೇಳುತ್ತೆ. ಓಕೆ, ದೊಡ್ಡ ಮಾತು ಇದು. ಹೌದಾ? ಇವೆಲ್ಲ ದೊಡ್ಡ ಮಾತಾಡ್ತು. ಓಕೆ, ಇದು ಅವಳ ಒಂದು ಫಂಡಮೆಂಟಲ್ ರೈಟು. ಆದರೆ ಅದೇ ಹುಡುಗಿ ಥ್ರೋಸ್ ಅ ಚಾಕ್ಲೇಟ್ ವ್ರ್ಯಾಪರ್ಸ್ ಆ್ಯಂಡ್ ಪ್ಲಾಸ್ಟಿಕ್ ಬಾಟಲ್ಸ್ ಆನ್ ದ ರೋಡ್. ನೋಡಿ, ಈಗ ಆ ಹುಡುಗಿ ಏನು ಹೇಳ್ತು ಅಂತಂದರೆ, ಒಂದು ಉತ್ತಮ ಪರಿಸರದಲ್ಲಿ ಬದುಕಬೇಕಾಗಿರೋದು ನನ್ನ ಹಕ್ಕು. ಹಾಗಾಗಿ ಆ್ಯಸ್ ಎ ಸ್ಟೇಟ್, ಯಾವುದು ಗೌರ್ಮೆಂಟ್ ಇರುತ್ತಲ್ಲ, ಆ ಗೌರ್ಮೆಂಟು ನಾನು ಬದುಕುವ ಪ್ರದೇಶದಲ್ಲಿ ಕ್ಲೀನಾಗಿ ಇಡಬೇಕು. ಹೌದಾ? ಕ್ಲೀನಾಗಿ ಇಟ್ಟಿರ್ತಾನೆ, ಅದೊಂದು ಕ್ಲೀನ್ ಎನ್ವಿರಾನ್ಮೆಂಟ್ ಅಂತ ಕರೆಯೋದು. ರೋಡೆಲ್ಲ ಕ್ಲೀನ್ ಮಾಡಿಸ್ಬೇಕು, ಅಲ್ಲಿರೋದ ಡ್ರೈನೇಜ್ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳುತ್ತೆ ಹುಡುಗಿ. ಇದು ನನ್ನ ಹಕ್ಕು, ಸೊ ದಟ್ ಸ್ಟೇಟ್ ಅದನ್ನೆಲ್ಲ ಮಾಡಬೇಕು ಅಂತ ಹೇಳುತ್ತೆ. ಓಕೆ, ಆ ಹುಡುಗಿ ಹೇಳಿ ಸರಿ. ಬಟ್ ಆ ಹುಡುಗಿ ಅದೆಲ್ಲ ಹೇಳಿ ತಗೊಂಡೋಗಿ ಕಸನೆಲ್ಲ ರೋಡ್ಗೆ ಹಾಕಿದ್ರೆ ಏನು ಮಾಡುತ್ತೇಳಿ? ಆ ಹುಡುಗಿ ಥಿಂಕಿಂಗ್ ಹೆಂಗೆ ಅಂತಂದರೆ, ಇದು ಗೌರ್ಮೆಂಟ್ ಕೆಲಸ, ಗೌರ್ಮೆಂಟು ಈ ಒಂದು ಸಿಟಿನ ಕ್ಲೀನಾಗಿಡಬೇಕು, ಎನ್ವಿರಾನ್ಮೆಂಟ್ನ ಕ್ಲೀನಾಗಿಡಬೇಕು. ನಾನು ಬೇಕಾದ್ರೆ ನಾನು ರೋಡಲ್ಲಿ ಎಸಿಬೋದು,
ನಾನು ರೋಡಲ್ಲಿ ಎಸಿದ್ದೀನಿ, ಗೌರ್ಮೆಂಟ್ ಬೇಕಾದ್ರೆ ಬಂದು ಕ್ಲೀನ್ ಮಾಡಲಿ ಅನ್ನೋ ರೀತಿ ಮೆಂಟಾಲಿಟಿಯಿಂದ ಹುಡುಗಿ ಹೇಳ್ತಾ ಇರೋದು ಇದು. ಸೊ ಬಟ್ ಅನು ಥ್ರೋಸ್ ಅ ಚಾಕ್ಲೇಟ್ ವ್ರ್ಯಾಪರ್ಸ್ ಆ್ಯಂಡ್ ಪ್ಲಾಸ್ಟಿಕ್ ಬಾಟಲ್ಸ್ ಆನ್ ದ ರೋಡ್. ಸೊ ಇದು ತಪ್ಪಾ ಸರಿನಾ ನೀವೇ ಹೇಳಬೇಕೀಗ, ತಪ್ಪಲ್ವಪ್ಪ? ಸೊ ಶಿ ಈಸ್ ನಾಟ್ ಡೂಯಿಂಗ್ ಹರ್ ಫಂಡಮೆಂಟಲ್ ಡ್ಯೂಟಿ ಟು ಪ್ರೊಟೆಕ್ಟ್ ದ ಎನ್ವಿರಾನ್ಮೆಂಟ್. ಸೊ ಈಗಾಗಲೇ ನಮ್ಮ ಫಂಡಮೆಂಟಲ್ ಡ್ಯೂಟಿಲಿ ಒಂದು ಪ್ರಾವಿಷನ್ಸ್ ಇದೆ, ಏನು ಅಂತಂದರೆ ಎನ್ವಿರಾನ್ಮೆಂಟ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ. ಸೊ ಅದು ಅವಳ ಕೆಲಸ, ಎನ್ವಿರಾನ್ಮೆಂಟ್ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದು ಅವಳ ಕೆಲಸ. ಸೊ ಬಟ್ ಆ ಹುಡುಗಿ ಏನು ಮಾಡ್ತಾಯಿದೆ ಅಂತಂದರೆ, ತಗೋ ಚಾಕ್ಲೇಟ್ ವ್ರ್ಯಾಪರ್ಸು ಕಸನೆಲ್ಲ ತಂದು ರೋಡ್ಗೆ ಇಡ್ತಾ ಇದೆ. ಸೊ ಈಗ ಹೇಳಿ, ಇಫ್ ಎವ್ರಿ ಒನ್ ಡಸ್ ದಿಸ್, ನೋಡಿ ಈಗ ಎಲ್ಲರೂ ಕೂಡ ಅಲ್ಲಿರುವಂಥ ಸ್ಟ್ರೀಟಲ್ಲಿರುವಂತಹ ಎಲ್ಲ ಜನರು ಇದೇ ರೀತಿ ಮಾಡ್ತು ಅಂತಂದರೆ ನಮ್ಮ ಸ್ಟ್ರೀಟ್ ವಾಟರ್ ಆ್ಯಂಡ್ ಏರ್ ವಿಲ್ ಬಿಕಮ್ ಡರ್ಟಿ ಆ್ಯಂಡ್ ಎವ್ರಿ ಒನ್ ಹೆಲ್ತ್ ರೈಟ್ ಟು ಲೈಫ್ ಅದು ಕೂಡ ಸಫರ್ ಆಗುತ್ತೆ. ನೋಡಿ ಈಗ ಅದೊಂದು ಹುಡುಗಿ ಮಾತ್ರ ಅಲ್ಲ, ಈಗ ಅಕ್ಕಪಕ್ಕದ ಹುಡುಗರು ಕೂಡ ಅದೇ ರೀತಿ ಮಾಡೋದಕ್ಕೆ ಶುರು ಮಾಡಿದ್ರೆ, ಕಸನೆಲ್ಲ ತಗೊಬಂದು ರೋಡ್ಗೆ ಹಾಕೋದಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ, ಇನ್ನೊಬ್ಬರ ಹೆಲ್ತ್ಗೂ ಕೂಡ ಎಫೆಕ್ಟ್ ಆಗುತ್ತೆ. ಇನ್ನೊಬ್ಬರ ಹೆಲ್ತ್ಗೆ ಎಫೆಕ್ಟ್ ಆಗ್ತಾ ಇದೆ ಅಂದರೆ ಏನರ್ಥ, ಅದು ಇನ್ನೊಬ್ಬರ ಒಂದು ಫಂಡಮೆಂಟಲ್ ರೈಟ್ಗೆ ನಾವು ಧಕ್ಕೆ ಉಂಟು ಮಾಡ್ತಾಯಿದ್ದೀವಿ, ಇನ್ನೊಬ್ಬರ ಒಂದು ಫಂಡಮೆಂಟಲ್ ಡ್ಯೂಟಿಯನ್ನು ನಾವು ಡೆಸ್ಟ್ರಾಯ್ ಮಾಡ್ತಾಯಿದ್ದೀವಿ ಅನ್ನೋ ರೀತಿ ಆಗ್ಬಿಡುತ್ತೆ. ಓಕೆನಾ? ಸೊ ಇದರಿಂದ ಲೆಸನ್ ಏನು ಕಲಿಬೇಕು ಅಂತಂದರೆ, ನಮಗೆ ಇಫ್ ಯು ವಾಂಟ್ ಅ ಕ್ಲೀನ್ ಸರೌಂಡಿಂಗ್ಸ್ ವಿ ಮಸ್ಟ್ ಫಸ್ಟ್ ಡೂ ಅವರ್ ಡ್ಯೂಟಿ. ನೋಡಿ, ನಮಗೆ ಏನಾದರೂ ಒಂದು ಕ್ಲೀನ್ ಎನ್ವಿರಾನ್ಮೆಂಟಲ್ಲಿ ನಾವು ಬದುಕಬೇಕು ಅಂತಂದರೆ ಫಸ್ಟು ನಾವು ಮಾಡಬೇಕು. ನಾವು ಆ್ಯಸ್ ಎ ಇಂಡಿಯನ್ ಸಿಟಿಸನ್, ಆ್ಯಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ನಾವು ಆ ಕೆಲಸ ಮಾಡಬೇಕು. ಏನು ಅಂತಂದರೆ ನಮ್ಮ ಸರೌಂಡಿಂಗ್ಸ್ನ ನಾವು ಕ್ಲೀನಾಗಿ ಇಟ್ಕೋಬೇಕು. ಸ್ಟೇಟೇ ಬಂದು ಕ್ಲೀನ್ ಮಾಡಬೇಕು ಅಂತಿಲ್ಲ. ನಿಮ್ಮ ಮನೆ ಮುಂದೆ ಏನಿರುತ್ತೋ ಕಸ ನೀವೇ ತಗೊಂಡ್ರೆ ಸಾಕು, ಆಟೋಮೆಟಿಕ್ ಕ್ಲೀನಾಗಿರುತ್ತೆ. ಆವಾಗ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಮತ್ತು ಇನ್ನೊಬ್ಬರ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಇದರಿಂದ ಏನರ್ಥ ಆಯಿತು ಅಂತಂದರೆ, ಪ್ರತಿ ಬಾರಿ ಸ್ಟೇಟ್ ಬರುತ್ತೆ ಕ್ಲೀನ್ ಮಾಡುತ್ತೆ ಅಂತ ಕೂತ್ಕೊಂಡ್ರೆ ಆಗಲ್ಲ. ಆ್ಯಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ಇದು ನಮ್ಮ ಕರ್ತವ್ಯ. ಸೊ ದಟ್ ನಾವು ಈ ಎನ್ವಿರಾನ್ಮೆಂಟ್ ನಾವು ಪ್ರೊಟೆಕ್ಟ್ ಮಾಡಬೇಕು, ಕ್ಲೀನಾಗಿ ಇಟ್ಕೋಬೇಕು ಅನ್ನೋದು ಒಂದು ಡ್ಯೂಟಿ. ಈಗ ಏನು ಅರ್ಥ ಆಗಿರ್ಬೋದು ನಮಗೆ ಫಂಡಮೆಂಟಲ್ ಡ್ಯೂಟಿ ಅಂದರೆ? ಫಂಡಮೆಂಟಲ್ ಡ್ಯೂಟಿ ಅಂತಂದರೆ ಇಟ್ಸ್ ಅ ರೂಲ್ ಅಂತಂದರೆ ಫಾಲೋ ಮಾಡಲೇಬೇಕು ಅಂತಲ್ಲ, ಕರ್ತವ್ಯ ಅಂತ ಹೇಳ್ಬೋದು, ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬೋದು. ನಾನು ಒಬ್ಬ ಭಾರತೀಯ ನಾಗರಿಕನಾಗಿ ಅದು ನನ್ನ ಕರ್ತವ್ಯ. ನಾನು ನನ್ನ ಒಂದು ಸರೌಂಡಿಂಗ್ನ ಕ್ಲೀನಾಗಿ ಇಟ್ಕೊಳ್ಳೋದು ನನ್ನ ಕರ್ತವ್ಯ. ಸೊ ದಟ್ ದೇಶ ಕ್ಲೀನಾಗಿರುತ್ತೆ ಅಂತ ಹೇಳೋದು ಅಷ್ಟೇ, ಇನ್ನೇನಿಲ್ಲ. ಸೊ ಇನ್ನೊಂದು ಎಕ್ಸಾಂಪಲ್, ಕಿರಣ್ ಅಂತ ಒಂದು ಎಕ್ಸಾಂಪಲ್ ತಗೋಣ ಈಗ. ಸೊ ಕಿರಣ್ ಅಂತ ಇದ್ದಾನೆ. ಓಕೆ, ಕಿರಣ್ ಏನಂತ ಅಂತಾನೆ ಅಂತಂದರೆ, ಐ ಹ್ಯಾವ್ ಅ ರೈಟ್ ಟು ಸೆಲೆಬ್ರೇಟ್ ಮೈ ರಿಲಿಜನ್ ಫ್ರೀಲಿ. ನಾನು ನನ್ನ ಒಂದು ರಿಲಿಜನ್ನ ಸೆಲೆಬ್ರೇಟ್ ಮಾಡೋದು ನನ್ನ ಹಕ್ಕು. ಓಕೆ, ಇದು ಆರ್ಟಿಕಲ್ 15ಲಿ ರೈಟ್ ಟು ಫ್ರೀಡಮ್, ಅಲ್ಲಿ ಫ್ರೀಡಮ್ ಆಫ್ ರಿಲಿಜನ್ ಅಂತ ಒಂದು ಸ್ಪೆಷಲ್ ಪ್ರೊವಿಷನ್ಸ್ ಇದೆ. ಸೊ ಆರ್ಟಿಕಲ್ 25 ಫಂಡಮೆಂಟಲ್ ರೈಟು. ಓಕೆ, ಇದು ಅವ್ನು ಹೇಳ್ತಿರೋದಲ್ಲ ಪಕ್ಕ ಕರೆಕ್ಟಾಗಿದೆ, ಆಯಿತಾ? ನಾನು ನನ್ನ ಧರ್ಮವನ್ನು ನಾನು ಫ್ರೀಯಾಗಿ ಸೆಲೆಬ್ರೇಟ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ದು ಸರಿ. ಆದರೆ ಅದೇ ಹುಡುಗ ಕಿರಣ್ ಬಸ್ ದ ಲೌಡ್ ಕ್ರ್ಯಾಕರ್ಸ್ ನಿಯರ್ ದ ಹಾಸ್ಪಿಟಲ್ ಡ್ಯೂರಿಂಗ್ ಫೆಸ್ಟಿವಲ್. ಹಾಗಂತ ಹೇಳಿ ನನ್ನ ಒಂದು ಧರ್ಮವನ್ನು ನಾನು ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಳಿ ಅವನೇನಾದರೂ ಆಸ್ಪತ್ರೆ ಮುಂದೆ ಹೋಗಿ ಪಟಾಕಿ ಹೊಡೆಯೋದು, ಜೋರಾಗಿ ಸೌಂಡ್ ಕೊಡೋದು, ಸೊ ಈ ಥರ ಎಲ್ಲ ಮಾಡ್ತು ಅಂದರೆ ಅದು ಸರಿನಾ ತಪ್ಪಾ ನೀವೇ ಹೇಳಿ? ತಪ್ಪಲ್ವಾ? ಸೊ ಹೀ ಫಾರ್ಗೆಟ್ಸ್ ಹಿಸ್ ಡ್ಯೂಟಿ ಅಂತಂದರೆ ಕೆಲವೊಂದು ಇದ್ದಾವೆ. ಸೊ ನಮ್ಗೆ ಗೊತ್ತಿಲ್ಲದೇ ನಾವು ಫಾಲೋ ಮಾಡ್ತಾಯಿದ್ದೀವಿ ಅದನ್ನು. ಈಗ ನೋಡ್ಬೋದು, ಆಸ್ಪತ್ರೆ ಮುಂದೆ ಲೈಕ್ ಹಾರನ್ ಮಾಡೋದಾಗಿರ್ಬೋದು, ಲೈಕ್ ಪಟಾಕಿ ಹೊಡೆಯೋದೆಲ್ಲ ಆಟೋಮೆಟಿಕ್ ನಮಗೆ ಬಂದುಬಿಡುತ್ತೆ. ಅದೆಲ್ಲ ಮಾರಲ್, ನಮ್ಮ ಚಿಕ್ಕ ವಯಸ್ಸಿಂದನೇ ಬಂದಿರೋದವೆಲ್ಲ ಮಾಡಬಾರ್ದು ಅಂತ, ಹೌದಾ? ಅವೆಲ್ಲ ಮಾರಲ್ ಡ್ಯೂಟೀಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡ್ಬೋದು, ಕಿರಣ್ ಹೀ ಫಾರ್ಗೆಟ್ ಹಿಸ್ ಡ್ಯೂಟಿ ಟು ಶೋ ಕಂಪ್ಯಾಷನ್ ಆ್ಯಂಡ್ ನಾಟ್ ಡಿಸ್ಟರ್ಬ್ ಅದರ್ಸ್ ಪೀಸ್. ಓಕೆ, ಈಗ ಸರಿ, ಅದು ಅವನ ಒಂದು ಫಂಡಮೆಂಟಲ್ ರೈಟ್ ಆಗಿತ್ತು ಸೆಲೆಬ್ರೇಟ್ ಮಾಡೋದಕ್ಕೆ ತನ್ನ ಧರ್ಮವನ್ನು. ಓಕೆ, ಆದರೆ ತನ್ನ ಧರ್ಮವನ್ನು ಸೆಲೆಬ್ರೇಷನ್ ಮಾಡೋ ಒಂದು ಕಾರ್ಯದಲ್ಲಿ ಇನ್ನೊಬ್ಬರ ಒಂದು ಪೀಸ್ಗೆ ನಾವೇನಾದರೂ ಹಾನಿ ಉಂಟು ಮಾಡಿದ್ರೆ ಏನಾಗುತ್ತೆ? ತಪ್ಪಲ್ವ ಅದು? ಓಕೆ, ಸೊ ಲೆಸನ್ ಏನು ಅಂತಂದರೆ, ವಿ ಕ್ಯಾನ್ ಸೆಲೆಬ್ರೇಟ್ ಅವರ್ ರಿಲಿಜನ್ ಬಟ್ ವಿ ಶುಡ್ ನಾಟ್ ಹಾರ್ಮ್ ಅದರ್ಸ್ ವೈಲ್ ಡೂಯಿಂಗ್ ಇಟ್. ನಮ್ಮ ಒಂದು ಧರ್ಮದ ಸೆಲೆಬ್ರೇಷನಿಂದ ಇನ್ನೊಬ್ಬರ ಒಂದು ಪೀಸ್ನ ಹಾಳು ಮಾಡಬಾರ್ದು ಅನ್ನೋದೇ ಈ ಒಂದು ಲೆಸನ್ ಇದು, ಈ ಒಂದು ಎಕ್ಸಾಂಪಲ್ಗೆ ಲೆಸನ್. ಈಗೇನು ಅರ್ಥ ಆಯಿತು ನಿಮಗೆ? ಅಂದರೆ ನಿಮಗೆ ಏನೋ ಒಂದು ಲಿಂಕ್ ಆಗ್ತಾಯಿದೆ. ಫಂಡಮೆಂಟಲ್ ಡ್ಯೂಟಿ ಅಂದರೆ ಕೆಲವೊಂದನ್ನು ನಾನು ಫಾಲೋ ಮಾಡಬೇಕು, ಕೆಲವೊಂದು ನಾನು ಫಾಲೋ ಮಾಡಬಾರ್ದು. ಅಂದರೆ ನಮಗೆ ಗೊತ್ತಾಗುತ್ತೆ ಯಾವ ಕೆಲಸ ಮಾಡಬೇಕು ಮಾಡಬಾರ್ದು ಅನ್ನೋದು, ಆಯಿತಾ? ಓಕೆ, ಎಕ್ಸಾಂಪಲ್ 3, ಯಾರೊಬ್ಬ ಹುಡುಗ ಇದ್ದಾನೆ ಮಣಿ ಅಂತ. ಸೊ ಅವನೇನು ಮಾಡ್ತಾನೆ ಅಂತಂದರೆ, ಅವ್ನು ಹೇಳ್ತಾನೆ ಏನು ಅಂತಂದರೆ, ಐ ಹ್ಯಾವ್ ಅ ರೈಟ್ ಟು ಮೂವ್. ಎಲ್ಲಿದು ಗುರುದು?
ಒಂದು ನಿಮಿಷ ಅಲ್ಲಿ. ಓಕೆ, ಐ ಹ್ಯಾವ್ ಅ ರೈಟ್ ಟು ಮೂವ್ ಫ್ರೀಲಿ ಎನಿವೇರ್ ಇನ್ ಇಂಡಿಯಾ. ಓಕೆ, ಅವನು ಹೇಳಿದ ಕರೆಕ್ಟು. ಆ್ಯಸ್ ಪರ್ ಆರ್ಟಿಕಲ್ 19 ಅವನು ದೇಶದ ಯಾವ ಮೂಲೆಗಾದರೂ ಬೇಕಾದರೂ ಓಡಾಡ್ಬೋದು. ಓಕೆ, ಕರೆಕ್ಟಾಗಿದೆ, ಇದು ಅವನ ಒಂದು ಫಂಡಮೆಂಟಲ್ ರೈಟು. ಬಟ್ ಒನ್ ಡೇ ಆ ಮಣಿ ಏನು ಮಾಡ್ತಾನೆ ಅಂತಂದರೆ, ಅವನು ಹೋಗ್ತಾನೆ ರೋಡ್ ಬಿಟ್ಟು ರಾಂಗ್ ಸೈಡ್ ಹೋಗ್ತಾನೆ. ಅಂದರೆ ಈಗ ರೋಡಲ್ಲಿ ಲೆಫ್ಟ್ ಲೇನು ಮತ್ತು ರೈಟ್ ಲೈನ್ ಅಂತ ಇರುತ್ತೆ ಅಲ್ವಾ. ಸೊ ಲೆಫ್ಟ್ ಲೈನಲ್ಲೇ ನಾವು ಹೋಗ್ತಾ ಇರ್ತೀವಿ, ರೈಟ್ ಲೈನಲ್ಲಿ ಆಪೋಸಿಟ್ ಗಾಡಿ ಬರ್ತಾ ಇರುತ್ತೆ. ಸೊ ಈಗ ಮಣಿ ಏನು ಮಾಡ್ತಾನೆ ಅಂತಂದರೆ ರಾಂಗ್ ಸೈಡ್ ಹೋಗ್ತಾನೆ, ಅಂದರೆ ಲೆಫ್ಟಲ್ಲಿ ಹೋಗ್ದೇನೋ ರೈಟ್ ಸೈಡ್ ಹೋಗ್ಬಿಡ್ತಾನೆ. ಸೊ ವಿತೌಟ್ ಫಾಲೋಯಿಂಗ್ ದ ಟ್ರಾಫಿಕ್ ರೂಲ್ ಅದು ಒಂದು ಟ್ರಾಫಿಕ್ ರೂಲ್ ಪ್ರಕಾರ ಏನಪ್ಪ, ನಾವು ಲೆಫ್ಟ್ ಸೈಡ್ ಹೋಗಬೇಕು ಅನ್ನೋದು ಟ್ರಾಫಿಕ್ ರೂಲ್. ಬಟ್ ಅವನೇನು ಮಾಡ್ತಾನೆ ಹುಡುಗ, ಲೆಫ್ಟಲ್ಲಿ ಹೋಗದೆ ರಾಂಗ್ ಸೈಡಲ್ಲಿ ಹೋಗ್ತಾನೆ, ಅಂದರೆ ರೈಟ್ ಸೈಡ್ ಹೊರಟೋಗ್ತಾನೆ. ನೌ he is now ignoring his fundamental duty to respect law and protect other lives. Because of this, someone may get injured. That means he is violating another person's life, right to life, Article 21. ಸೊ ಇದೇನು ಹೇಳ್ತದೆ ಅಂತಂದರೆ, ಈಗ ನೋಡಪ್ಪ, ಆ್ಯಸ್ ಪರ್ ದ ಟ್ರಾಫಿಕ್ ರೂಲ್ ನಾವು ಲೆಫ್ಟಲ್ಲಿ ಹೋಗಬೇಕು, ಹೌದಾ. ಸೊ ಈಗ ಮಣಿ ಏನು ಮಾಡ್ತಾನೆ, ಸ್ಪೆಷಲಾಗಿ ರೈಟ್ ಸೈಡ್ ಹೋಗ್ತಾನೆ. ರೈಟ್ ಸೈಡ್ ಯಾಕೆ ಹೋದ? ಆ್ಯಸ್ ಪರ್ ಆರ್ಟಿಕಲ್ 19 he has a fundamental right to move freely anywhere. ನೋಡಿ, ರೈಟ್ ಟು ಮೂವ್ ಫ್ರೀಲಿ ಎನಿವೇರ್ ಇನ್ ಇಂಡಿಯಾ, ಎನಿವೇರ್ ಅಂತಿತ್ತಲ್ಲ, ಅವನೇನು ಮಾಡ್ದ, ಅವನು ರೈಟ್ ಸೈಡ್ ಹೋಗ್ಬಿಟ್ಟ. ಲೆಫ್ಟಲ್ಲಿ ಹೋಗ್ಬೇಕಾಗಿರೋನು ಎನಿವೇರ್, ನಾನು ಎಲ್ಲಾದರೂ ಹೋಗ್ಬೋದಲ್ಲ ಅಂತ ಹೇಳಿ ರೈಟ್ ಸೈಡ್ ಹೋಗ್ತಾ. ಸೊ ರೈಟ್ ಸೈಡ್ ಹೋದ ತಕ್ಷಣ ಆಪೋಸಿಟಿಂದ ಒಂದು ದೊಡ್ಡ ಟಿಪ್ಪರ್ ಬರ್ತಾಯಿತ್ತು. ಇವನು ಸಾಯೋದಲ್ಲದೆ ಆ ಟಿಪ್ಪರ್ ಅವ್ನು ಸಾಯಲ್ಲ, ಹೇಳ್ತಾರದು ಮೇ ಬಿ ಅಲ್ಲಿ ಆ ಕಡೆಯಿಂದ ಯಾರೋ ಬೈಕ್ ಅವನೇ ಬರ್ತಾ ಇರ್ಬೋದು, ಸೈಕಲ್ ಅವನೇ ಬರ್ತಾ ಇರ್ಬೋದು. ಸೊ ಇವನು ಹೋಗಿ ಆ ಸೈಕಲಿಗೆ ಗುದ್ದಿದ್ರೆ ಏನಾಗುತ್ತೆ, ಇವನು ಸಾಯೋದಲ್ಲದೆ ಆ ಸೈಕಲಲ್ಲಿ ಬರ್ತಾರನು ಕೂಡ ಸಾಯ್ತಾನೆ. ಆವಾಗ ಏನಾಗುತ್ತೆ, ಆ ಇನ್ನೊಬ್ಬ ಸೈಕಲ್ ಬರ್ತಾ ಇರ್ತಾನಲ್ಲ ಅವನ ಒಂದು ರೈಟ್ ಟು ಲೈಫ್, ಸೊ ಅವನದೇ ಆದಂಥ ಕೆಲವೊಂದಷ್ಟು ಫಂಡಮೆಂಟಲ್ ರೈಟ್ ಇರ್ತದೆ. ಇವನು ತನ್ನ ಒಂದು ಫಂಡಮೆಂಟಲ್ ರೈಟ್ ಇದೆ ಅಂತ ಹೇಳಿ ಇನ್ನೊಬ್ಬರ ಒಂದು ಫಂಡಮೆಂಟಲ್ ರೈಟ್ಗೆ ಅಫೆಕ್ಟ್ ಮಾಡ್ದಂಗೆ ಆಗ್ತಾಯಿದೆ. ಸೊ ಇದರಿಂದ ಏನರ್ಥ ಆಯಿತು ಅಂತಂದರೆ, ಸೊ ಒನ್ ಪರ್ಸನ್ಸ್ ಕೇರ್ಲೆಸ್ನೆಸ್ ಕ್ಯಾನ್ ಡೆಸ್ಟ್ರಾಯ್ ಅನದರ್ ಪರ್ಸನ್ ರೈಟ್. ನೋಡಿ ಎಂಥ ಸೆಂಟೆನ್ಸ್ ಇದು. ಒಬ್ಬ ಪರ್ಸನ್ ಕೇರ್ಲೆಸ್ನಿಂದ ಇನ್ನೊಬ್ಬನ ಪರ್ಸನ್ದು ರೈಟು ಡೆಸ್ಟ್ರಾಯ್ ಆಗ್ತದೆ, ಹೌದಾ. ಸೊ ವಿ ಆಲ್ವೇಸ್ ಟಾಕ್ಸ್ ಅವರ್ ರೈಟ್, ಹೌದಾ. ನಾವು ಯಾವಾಗಲೂ ನಮ್ಮ ಹಕ್ಕು, ಅದು ನಮ್ಮ ಹಕ್ಕು, ಮಾತನಾಡುವ ಹಕ್ಕು, ಓಡಾಡುವ ಹಕ್ಕು, ಸಿಕ್ಕಾಪಟ್ಟೆ ಮಾತಾಡ್ತೀವಿ. ಲೈಕ್ ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಫ್ರೀಡಮ್, ರೈಟ್ ಟು ರಿಲಿಜನ್ ಅಂತ ಸಿಕ್ಕಾಪಟ್ಟೆ ಮಾತಾಡ್ತೀವಿ, ಹೌದಾ. ಬಟ್ ಥಿಂಕ್ ಒನ್ಸ್, ಇಫ್ ಎವ್ರಿ ಒನ್ ಓನ್ಲಿ ಡಿಮ್ಯಾಂಡ್ ರೈಟ್ ಬಟ್ ನೋ ಒನ್ ಪರ್ಫಾರ್ಮ್ ಡ್ಯೂಟೀಸ್, ಕ್ಯಾನ್ ಡೆಮೋಕ್ರಸಿ ಸರ್ವೈವ್? ಇದು ನಾನು ನಿಮಗೆ ಕೇಳಬೇಕು. ಏನು ಅಂತಂದರೆ, ಎಲ್ಲರೂ ಕೂಡ ಅದು ನನ್ನ ಹಕ್ಕು, ಇದು ನನ್ನ ಹಕ್ಕು, ಅದು ನನ್ನ ಹಕ್ಕು ಅಂತ ಪ್ರತಿಯೊಬ್ಬರು ಕೂಡ ಹೇಳಿ ಯಾರು ಕೂಡ ಕೆಲವೊಂದಷ್ಟು ರೂಲ್ಸ್ಗಳನ್ನ ಫಾಲೋ ಮಾಡದೇ ಇದ್ದರೆ ಅಲ್ಲಿ ಡೆಮೋಕ್ರಸಿ ಉಳಿತದ? ನೀವೇ ಹೇಳಿ. ಈಗ ನಾನು ಮಣಿ ಅಂತ ಒಂದು ಎಕ್ಸಾಂಪಲ್ ಕೊಟ್ಟೆ, ಮಣಿ ಅನ್ನೋದು ಕೂಡ ಎಕ್ಸಾಂಪಲ್ ಕೊಟ್ಟೆ. ಏನಾಯಿತು ಅಲ್ಲಿ, ಅವನು ಲೆಫ್ಟಲ್ಲಿ ಹೋಗದೆ ರೈಟಲ್ಲಿ ಹೋದ. ರೈಟಲ್ಲಿ ಹೋಗಿ ಪ್ರತಿಯೊಬ್ಬರು ಕೂಡ ರೈಟಲ್ಲಿ ಹೋದರೆ ಏನಾಗುತ್ತೆ, ಒಬ್ರಿಗೊಬ್ರು ಗುದ್ಕೊಂಡು ಎಲ್ಲ ಸತ್ತೋಗ್ತಾರೆ. ಆಮೇಲೆ ಇನ್ನೊಂದು ನಾನು ಕಿರಣ್ ಅಂತ ಕೊಟ್ಟೆ. ಅವನು ಆಸ್ಪತ್ರೆ ಮುಂದೆ ಹೋಗಿ ಅಲ್ಲಿ ಆಪ್ರೇಷನ್ ಥಿಯೇಟ್ರ್ ಮುಂದೆ ಹೋಗಿ ಪಟಾಕಿ ಎಲ್ಲ ಕೂಡ ಹೊಡಿತಾ ಹೋದರೆ ಜನರು ಬದುಕ್ತಾರೆ, ಎಲ್ಲರೂ ಸಾಯ್ತಾರೆ. ಸೊ ಎಲ್ಲರೂ ಸಾಯ್ತಾರೆ ಅಂತಂದರೆ ಏನು, ಎಲ್ಲರ ಒಂದು ಫಂಡಮೆಂಟಲ್ ಡ್ಯೂಟಿ, ಇದು ಫಂಡಮೆಂಟಲ್ ರೈಟು ಡೆಸ್ಟ್ರಾಯ್ ಆಗುತ್ತೆ. ಫಂಡಮೆಂಟಲ್ ರೈಟು ಎಲ್ಲರದು ಕೂಡ ಡೆಸ್ಟ್ರಾಯ್ ಆಗ್ತಾಯಿದೆ ಅಂತಂದರೆ ಕಂಪ್ಲೀಟಾಗಿ ಡೆಮೋಕ್ರಸಿ ಬಿದ್ದೋದಂಗೆ ಆಗುತ್ತೆ. ಆವಾಗ ಆ ದೇಶದಲ್ಲಿ ಡೆಮೋಕ್ರಸಿ ಇರೋದಿಲ್ಲ. ಅರ್ಥ ಆಯ್ತಾ ಇದೆಯಾ? ಈಗ ಏನಾದರೂ ಒಂದು ಲಿಂಕ್ ಆಗ್ತಾ ಇದೆಯಾ? ಸೊ ಇಫ್ ಐ ಡೋಂಟ್ ಫಾಲೋ ದ ಟ್ರಾಫಿಕ್ ರೂಲ್, ಐ ಆಮ್ ರಿಸ್ಕಿಂಗ್ ಅನದರ್ ಪರ್ಸನ್ ಲೈಫ್. ಅಂದರೆ ನನಗೆ ಕೆಲವೊಂದಷ್ಟು ರೂಲ್ಸ್ಗಳಿದೆ, ಐ ಶುಡ್ ಪರ್ಫಾರ್ಮ್ ದೋಸ್ ರೂಲ್ಸ್. ಅಕಸ್ಮಾತು ಆ ರೂಲ್ಸ್ಗಳನ್ನ ನಾನು ಫಾಲೋ ಮಾಡಲಿಲ್ಲ ಅಂತಂದರೆ ಇನ್ನೊಬ್ಬರ ಒಂದು ಲೈಫ್ ಕೂಡ ನಾನು ರಿಸ್ಕ್ ಮಾಡ್ದಂಗೆ ಆಗ್ತದೆ. ಅದೇ ರೀತಿಯೇ ಇಫ್ ಐ ಡೋಂಟ್ ರೆಸ್ಪೆಕ್ಟ್ ದ ನ್ಯಾಷನಲ್ ಸಿಂಬಲ್ಸ್, ಐ ಆಮ್ ಡಿಸ್ರೆಸ್ಪೆಕ್ಟಿಂಗ್ ದ ಎಂಟೈರ್ ನೇಷನ್. ನೋಡಿ, ಅದೇ ರೀತಿಯೇ ದೇಶದಲ್ಲಿ ಕೆಲವೊಂದಷ್ಟು ನ್ಯಾಷನಲ್ ಸಿಂಬಲ್ಸ್ಗಳಂತಿರ್ತದೆ, ಹೌದಾ. ನ್ಯಾಷನಲ್ ಫ್ಲ್ಯಾಗ್ ಆಗಿರ್ಬೋದು, ನ್ಯಾಷನಲ್ ಆ್ಯಂಥಮ್ ಆಗಿರ್ಬೋದು, ತುಂಬ ಇದೆ. ಸೊ ಆ ಥರ ನಾನು ಹಾಗಂತ ಹೇಳಿ ನಾನು ಎಲ್ಲ ನ್ಯಾಷನಲ್ ಸಿಂಬಲ್ಸ್ಗಳನ್ನ ಡಿಸ್ರೆಸ್ಪೆಕ್ಟ್ ಮಾಡಿದ್ರೆ, ಈಗ ಲೈಕ್ ಎಕ್ಸಾಂಪಲ್ ನ್ಯಾಷನಲ್ ಆ್ಯಂಥಮ್ ಬಂತಂದರೆ ಎದ್ದು ನಿಂತ್ಕೊಳ್ಳೋದಾಗಿರ್ಬೋದು, ಇವೆಲ್ಲ ರೆಸ್ಪೆಕ್ಟ್ ಮಾಡೋದು. ಅಕಸ್ಮಾತ್ ನಾನು ರೆಸ್ಪೆಕ್ಟ್ ಮಾಡಲಿಲ್ಲ ಅಂತಂದ್ರೆ ಏನಾಗುತ್ತೆ, ನಾನು ಎಂಟೈರ್ ನೇಷನನ್ನು ಡಿಸ್ರೆಸ್ಪೆಕ್ಟ್ ಮಾಡ್ದಂಗೆ ಆಗುತ್ತೆ. ಸೊ ದ ಕಾನ್ಸ್ಟಿಟ್ಯೂಷನ್ ಮೇಕರ್ ರಿಯಲೈಸ್ಡ್ ಓನ್ಲಿ ರೈಟ್ಸ್ ವಿಲ್ ನಾಟ್ ವರ್ಕ್. ದೇಶದಲ್ಲಿ ಬರೀ ಹಕ್ಕು, ಆ ಹಕ್ಕು ಕೊಡೋಣ, ಈ ಹಕ್ಕು ಕೊಡೋಣ ಅಂತ ಇದ್ದರೆ ಅದು ಸರಿಯಾಗಲ್ಲ. ಓನ್ಲಿ ರೈಟ್ಸ್ ವಿಲ್ ನಾಟ್ ವರ್ಕ್. ಸೊ ಒಂದು ದೇಶದಲ್ಲಿ ಒಂದು ಡೆಮೋಕ್ರಸಿ ಬೇಕು ಅಂತಂದರೆ ರೈಟ್ಸ್ ಎಷ್ಟು ಮುಖ್ಯನೋ ಅದೇ ರೀತಿ ಡ್ಯೂಟೀಸು ಕೂಡ ಮುಖ್ಯ, ಜೊತೆಗೆ DPSPನೂ ಕೂಡ ಮುಖ್ಯ ಆಗ್ತದೆ.
ಅದನ್ನು ಮೆನ್ಷನ್ ಮಾಡಿಲ್ಲ, ಬಟ್ ತಿಳ್ಕೊಳ್ಳಿ. ಸೊ ದಿಸ್ ಈಸ್ ವೈ ಫಂಡಮೆಂಟಲ್ ಡ್ಯೂಟೀಸ್ ವೇರ್ ಆ್ಯಡೆಡ್ ಟು ಅವರ್ ಕಾನ್ಸ್ಟಿಟ್ಯೂಷನ್. Now see, this part is not about the government duties. This is a this part is about the citizen responsibility. ಇದು ಗೌರ್ಮೆಂಟ್ ಡ್ಯೂಟಿ ಅಲ್ಲ. ಆ್ಯಸ್ ಅ ಇಂಡಿಯನ್ ಸಿಟಿಸನ್, ಆ್ಯಸ್ ಅ ರೆಸ್ಪಾನ್ಸಿಬಲ್ ಇಂಡಿಯನ್ ಸಿಟಿಸನ್, ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬೋದು. ಸೊ ದೀಸ್ ಡ್ಯೂಟೀಸ್ ಟೆಲ್ಸ್ ಅಸ್ ಹೌ ಅ ಗುಡ್ ಸಿಟಿಸನ್ ಶುಡ್ ಬಿಹೇವ್ ಇನ್ ಎ ಸೊಸೈಟಿ. ನೋಡಿ, ಇದು ನಮ್ಮ ಸೊಸೈಟಿಯಲ್ಲಿ ಒಬ್ಬ ಗುಡ್ ಸಿಟಿಸನ್ ಆಗಿ, ಒಬ್ಬ ಉತ್ತಮ ನಾಗರಿಕನಾಗಿ ಹೇಗೆ ಬದುಕಬೇಕು ಅನ್ನೋದು ಕೂಡ ಹೇಳ್ಕೊಡುತ್ತೆ. ಯಾವುದು? ನಮ್ಮ ಫಂಡಮೆಂಟಲ್ ಡ್ಯೂಟಿ. ಓಕೆ, ಇಷ್ಟು ಅರ್ಥ ಆಗಿದ್ರೆ ನಿಮಗೆ ಫಂಡಮೆಂಟಲ್ ಡ್ಯೂಟಿ ಏನು ಅಂತ ಅರ್ಥ ಆಗಿದೆಯಲ್ಲಪ್ಪ. ಫಂಡಮೆಂಟಲ್ ಡ್ಯೂಟಿ ಅಂದರೆ ಕೆಲವೊಂದಷ್ಟು ಒಂದು ನಮ್ಮ ಕರ್ತವ್ಯ, ನಾವು ದೇಶಕ್ಕೆ ಕೊಡಬೇಕಾದಂತಹ ಕೆಲವೊಂದಷ್ಟು ಕರ್ತವ್ಯಗಳು. ಆಯಿತಾ? ಲೈಕ್ ಎಕ್ಸಾಂಪಲ್ ಹೇಳಿದಾಗೆ ತುಂಬ ಎಕ್ಸಾಂಪಲ್ಗಳು ನೋಡಿದ್ರು, 3 ಎಕ್ಸಾಂಪಲ್ ನೋಡಿದ್ದೀವಿ, ನೀಟಾಗಿ ಅರ್ಥ ಆಗಿರುತ್ತೆ. ಓಕೆ, ಹಾಗಾದರೆ ಆ್ಯಕ್ಚುಲಾಗಿ ಇಲ್ಲಿಂದ ಶುರು ಆಗುತ್ತೆ. ಈಗ ತುಂಬ ಕಡೆ ಒಂದು ಕ್ವಶನ್ ಇದೆ, ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಬಂತಲ್ಲ ಅವಾಗಿಂದ ಈ ಒಂದು ಫಂಡಮೆಂಟಲ್ ಡ್ಯೂಟಿ ಇತ್ತಾ ಅಂತಂದರೆ ಇಲ್ಲ. ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ಲಿ ಫಂಡಮೆಂಟಲ್ ಡ್ಯೂಟಿ ಇರಲಿಲ್ಲ. ಅಲ್ಲಿದ್ದ ಫಂಡಮೆಂಟಲ್ ರೈಟ್ಸು, ಫಂಡಮೆಂಟಲ್ ಡ್ಯೂಟಿ ಇರಲಿಲ್ಲ. ನೋಡ್ಬೋದು ಇಲ್ಲಿ, ಒರಿಜಿನಲಿ ಕಾನ್ಸ್ಟಿಟ್ಯೂಷನ್ ಹ್ಯಾಡ್ ಫಂಡಮೆಂಟಲ್ ರೈಟ್ಸ್ ಬಟ್ ನೋ ಫಂಡಮೆಂಟಲ್ ಡ್ಯೂಟೀಸ್. ಅದಕ್ಕೆ ನೋ ಕ್ಯಾಪಿಟಲ್ ಹಾಕಿದ್ದೀನಿ, ನೋ. ಆಯಿತಾ? ಸೊ ಗೌರ್ಮೆಂಟ್ ರಿಯಲೈಸ್ ಮಾಡ್ಕೊಳ್ಳುತ್ತೆ ಯಾವಾಗ? 1975 75 ಅಂತಂದರೆ ಯಾವುದು ನಿಮ್ಮ ಎಮರ್ಜೆನ್ಸಿ ಬಂತು ನೋಡಿ, ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಹೇರಿದ್ರಲ್ಲ, ಸೊ ಆ ಟೈಮಲ್ಲಿ. ಸೊ ಆವಾಗ ಗೌರ್ಮೆಂಟ್ ರಿಯಲೈಸ್ ಮಾಡ್ಕೊಳ್ಳುತ್ತೆ ಏನು ಅಂತಂದರೆ, ರೈಟ್ಸ್ ವಿತೌಟ್ ಡ್ಯೂಟೀಸ್. ಆಯಿತಾ? ದೇಶದಲ್ಲೇ ರೈಟ್ಸ್ ಇದೆ, ಬಟ್ ಡ್ಯೂಟೀಸ್ ಇಲ್ಲ ಅಂದರೆ ಏನಾಗುತ್ತೆ? ಅದು ಇನ್ಕಂಪ್ಲೀಟ್ ಡೆಮೋಕ್ರಸಿ ಆಗ್ತದೆ. ಸೊ ಟು ಕ್ರಿಯೇಟ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್, ಡ್ಯೂಟೀಸ್ ವೇರ್ ಆ್ಯಡೆಡ್. ಆಯಿತಾ? ದೇಶದಲ್ಲಿ ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ಸ್ನಾಗ ಮಾಡೋದಕ್ಕೋಸ್ಕರ ಈ ಒಂದು ಡ್ಯೂಟೀಸ್ನ ಆ್ಯಡ್ ಮಾಡಿದ್ರು. ಸೊ ಕಾನ್ಸ್ಟಿಟ್ಯೂಷನ್ ಬೇಸಿಸ್ ಅಂತ ಹೇಳೋದಾದರೆ, ಇದು 42ನೇ ತಿದ್ದುಪಡಿಯಿಂದ ಆ್ಯಡ್ ಮಾಡಲಾಗಿದೆ 1976. ಪಾರ್ಟ್ 4 ಎಲ್ಲಿದೆ? ಆರ್ಟಿಕಲ್ 51A ಒಂದೇ ಆರ್ಟಿಕಲ್ಲು, ಅದರಲ್ಲಿ ಸಬ್ ಆರ್ಟಿಕಲ್ಗಳು ಬರ್ತವೆ. ಸೊ ಕೌಂಟ್ ಬಂದು 10 ಒರಿಜಿನಲ್ ಡ್ಯೂಟೀಸ್ ಇದ್ದಿದ್ದು ಪ್ಲಸ್ ಎಕ್ಸ್ಟ್ರಾ ಇನ್ನೊಂದು ಆ್ಯಡ್ ಮಾಡಿದ್ರು. ಆಯಿತಾ? 11ನೇ ಡ್ಯೂಟಿ ಇಲ್ಲಿ ನೋಡ್ಬೋದು. 11ನೇ ಡ್ಯೂಟಿ ಆ್ಯಡ್ ಮಾಡಿದ್ದು 86ನೇ ತಿದ್ದುಪಡಿಯಲ್ಲಿ. ಆಯಿತಾ? ರೀಸೆಂಟಾಗಿ 2002ರಲ್ಲಿ. ಅದು ರಿಲೇಟೆಡ್ ಎಜುಕೇಷನ್ ಮೇಲೆ ಅದು ಹೇಳ್ಕೊಡ್ತೀನಿ. ಎಜುಕೇಷನ್ ಮೇಲೆ ಒಂದು ರೀಸೆಂಟಾಗಿ ಹಾಕಿದ್ದು. ಸೊ ಎಲ್ಲಿಂದ ಇನ್ಸ್ಪೈರ್ ಆಗಿದ್ದು ಅಂದರೆ USSR. ಗೊತ್ತಲ್ಲ ನಮಗೆ USSR. ಓಕೆ, ನೆಕ್ಸ್ಟು ವೆನ್ ವರ್ ದೆ ಆ್ಯಡೆಡ್. ಸೊ ಯಾವಾಗ ಆ್ಯಡ್ ಮಾಡಿದ್ರು ಅಂತ ಹೇಳೋದಾದರೆ, 42ನೇ ತಿದ್ದುಪಡಿಯಲ್ಲಿ ಆ್ಯಡ್ ಮಾಡಿದ್ರು 1976ರಲ್ಲಿ. ಸೊ ಅವಾಗ ಆ್ಯಡ್ ಮಾಡಿದ್ದು ಆರ್ಟಿಕಲ್ 4A, ಪಾರ್ಟ್ 4A, ಆರ್ಟಿಕಲ್ 51A ಅಂತ. ಸೊ ಆ್ಯಂಡ್ ಇಂಟ್ರಡ್ಯೂಸ್ 10 ಫಂಡಮೆಂಟಲ್ ರೈಟ್ಸ್. ಇನಿಷಿಯಲಿ ಹೇಳಬೇಕು ಅಂತಂದರೆ ಕೇಳ್ಬೋದು, ಇನಿಷಿಯಲಿ ದೇರ್ ವಾಸ್ 11 ಫಂಡಮೆಂಟಲ್ ಡ್ಯೂಟೀಸ್ ಅಂತ ಕೇಳಿದ್ರೆ ತಪ್ಪು. ಇನಿಷಿಯಲಲ್ಲಿ 11 ಫಂಡಮೆಂಟಲ್ ಡ್ಯೂಟೀಸ್ ಇರಲಿಲ್ಲ. ಇನಿಷಿಯಲಿ ಇದ್ದಿದ್ದೆ 10. ಅದಾದಮೇಲೆ 86ನೇ ತಿದ್ದುಪಡಿ ಮಾಡಿ ಇನ್ನೊಂದು ಹಾಕಿದ್ರು. ಅವಾಗ ಏನಾಯಿತು? 11 ಆಯಿತು, 11 ಡ್ಯೂಟೀಸ್ ಆಯಿತು. ಆಯಿತಾ? ಸೊ ಫಂಡಮೆಂಟಲ್ ಡ್ಯೂಟೀಸ್ ವೇರ್ ಇನ್ಸ್ಪೈರ್ಡ್ ಬೈ ದ USSR ಕಾನ್ಸ್ಟಿಟ್ಯೂಷನ್. ಇದಕ್ಕೆ ಮತ್ತೆ ಹಾಕಿದ್ದೀನಿ. ಓಕೆ, ಈಗ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳೋಣ, ಏನಾಗಿತ್ತು, ಯಾಕೆ ಅದನ್ನು ಆ್ಯಡ್ ಮಾಡಿದ್ರು. ಈಗ ಫಂಡಮೆಂಟಲ್ ಡ್ಯೂಟೀಸ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಸರ್ ನೀವು ಹೇಳ್ತಾ ಇದ್ದೀರಾ, ಈಗ ನೀವು ಕೇಳೋ ಕ್ವಶನ್ ಏನು ಅಂತಂದರೆ, ಸರ್ ನೀವು ಹೇಳ್ತಾ ಇದ್ದೀರಾ ಫಂಡಮೆಂಟಲ್ ಡ್ಯೂಟೀಸು ತುಂಬ ಇಂಪಾರ್ಟೆಂಟು, ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಗಿ ಕೆಲವೊಂದು ಕರ್ತವ್ಯಗಳು ಮಾಡಬೇಕು ಅಂತ ನೀವು ಹೇಳ್ತಾ ಇದ್ದೀರಾ, ತುಂಬ ಇಂಪಾರ್ಟೆಂಟು ಸರ್, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದೀರಾ. ಬಟ್ ಇದನ್ನು ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ಲಿ ಯಾಕೆ ಇನ್ಕ್ಲೂಡ್ ಮಾಡಲಿಲ್ಲ ಅಂತ ನಿಮಗೆ ಕ್ವಶನ್ ಬರ್ಬೋದು. ನೋಡಿ, ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಆ ಟೈಮಲ್ಲಿ ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ಗೆ ಹೇಗೆ ಹೇಳಬೇಕು ನಿಮಗೆ ಅಂತಂದರೆ, ಸ್ವಲ್ಪ ಬ್ರಿಟಿಷ್ ಟೈಮು ಸ್ವಲ್ಪ ಹಿಂದಕ್ಕೆ ಹೋಗಿ, ಆಯಿತಾ? ಬ್ರಿಟಿಷ್ ಟೈಮು ಮತ್ತು ಅದಕ್ಕಿಂತ ಸ್ವಲ್ಪ ಹಿಂದೆ ಎಲ್ಲ ಹೋದರೆ ಸ್ವಲ್ಪ ತಿಳ್ಕೊಂಡ್ರೆ ಅಲ್ಲಿ ಒಂದು ಬೇಸಿಕ್ ರೈಟು, ಲೈಕ್ ಬೇಸಿಕ್ ರೈಟ್ ಒಬ್ಬ ಸಿಟಿಸನ್ಸ್ ಆಗಿ ಒಬ್ಬ ಪರ್ಸನ್ ಆಗಿ, ಸಿಟಿಸನ್ ಬೇಡ, ಒಬ್ಬ ಪರ್ಸನ್ ಆಗಿ ಬೇಸಿಕ್ ರೈಟ್ಸ್ ಎಲ್ಲ ಕಿತ್ಕೊಂಡಿದ್ರು. ಯಾರು? ಬ್ರಿಟಿಷರು. ಹೌದಾ? ಬೇಸಿಕ್ ರೈಟ್ಸ್ಗಳನ್ನ ಕೂಡ ಕಿತ್ಕೊಂಡಿದ್ರು. ಆ ಒಂದು ಮೆಂಟಾಲಿಟಿಯಿಂದ ಫಂಡಮೆಂಟಲ್ ರೈಟ್ ಹಾಕಿದ್ರು. ಆಯಿತಾ? ಫಂಡಮೆಂಟಲ್ ರೈಟ್ ಹಾಕಿದ್ರು ಸೊ ದಟ್ ಎಲ್ಲರೂ ಕೂಡ ಅವರವರ ಒಂದು ಬೇಸಿಕ್ ರೈಟ್ಸು ಸಿಗಬೇಕು ಅನ್ನೋದು ಯೋಚನೆ ಇತ್ತು. ಸರಿನಾ? ನೆಕ್ಸ್ಟು DPSP ಬರೋಣ. ಸೊ DPSP ಏನಾಗುತ್ತೆ, ಒಂದು ಸ್ಟೇಟ್ಗೆ ಒಂದು ಮಾರ್ಗದರ್ಶಕವಾಗಿರುವಂಥದ್ದು DPSP. ಹೌದಾ? ಸ್ಟೇಟ್ ಏನೋ ಒಂದು ಲಾ ಮಾಡಬೇಕು ಅಂದರೂ ಕೂಡ ಆ ಒಂದು DPSPನ ನೋಡಿ ಅವರು ಲಾಗಳನ್ನ ಮಾಡಬೇಕು. ಸೊ ಇಷ್ಟೇ ಇದ್ದಿದ್ದವ್ರಿಗೆ ತಲೆಯಲ್ಲಿ ನಮ್ಮ ಹಿಸ್ಟ್ರಿಲಿ ಏನೇನೆಲ್ಲ ಆಗಿತ್ತೋ ಅದನ್ನು ತಗೊಂಡವರು
ಕಾನ್ಸ್ಟಿಟ್ಯೂಷನ್ ಹಾಕಿದರು. ಬಟ್ ಆ್ಯಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಗಿ ಈ ಕೆಲವೊಂದು ಕರ್ತವ್ಯಗಳನ್ನ ಮಾಡಬೇಕು ಅನ್ನೋದು ತಲೆಯಲ್ಲಿರಲಿಲ್ಲ. ಸೊ ಆ ಥರ ಯೋಚನೆ ಬಂದಿದ್ದು ಯಾವಾಗ ಅಂತಂದರೆ ಇಂಟರ್ನಲ್ ಎಮರ್ಜೆನ್ಸಿ ಕರೆದ್ರಲ್ಲ ನೋಡಿ 1975ರಲ್ಲಿ. ಸೊ ಅವಾಗ ತಲೆಗೆ ಬಂದಿತ್ತು. ಅರ್ಥ ಆಯ್ತಾ ಯಾಕೆ ಸ್ವಲ್ಪ ಗ್ಯಾಪ್ ಆಯಿತು ಅಂತ. 1950ರಿಂದ 1975ವರೆಗೂ ಯಾಕೆ ಗ್ಯಾಪ್ ಆಯಿತು ಅಂತಂದರೆ ಈ ಒಂದು ಡ್ಯೂಟೀಸು ಅಷ್ಟು ಜಾಸ್ತಿ ಇಂಪಾರ್ಟೆನ್ಸ್ ಇರಲಿಲ್ಲ. ಇಂಪಾರ್ಟೆನ್ಸ್ ಇದ್ದಿದ್ದೇ ಫಂಡಮೆಂಟಲ್ ರೈಟು ಮತ್ತು DPSP. ಯಾಕೆ ಅಂತಂದರೆ ನೀವು ಚಂಪಕಂ ದೊರೆರಾಜನ್ ಕೇಸು ಅಲ್ಲಿಂದ ಶುರುವಾಯಿತು ಆಯಿತಾ. ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ ರಿಲೇಷನ್ಶಿಪ್ ಬಿಟ್ವೀನ್ ಫಂಡಮೆಂಟಲ್ ರೈಟ್ ಆ್ಯಂಡ್ DPSP. ಅದು ಮತ್ತು ಕೇಸ್ ಸ್ಟಡಿ ಎಲ್ಲ ಹೇಳ್ಕೊಟ್ಟಿದೆ ಆಯಿತಾ. ಸೊ ಅದರಲ್ಲೆಲ್ಲ ನೋಡೋದಾದರೆ ಆ ಕಾಲದಿಂದನೂ ಬರೀ ಫಂಡಮೆಂಟಲ್ ರೈಟು ಮತ್ತು DPSP ಎರಡರ ಮಧ್ಯೆ ಬರೀ ಕಾದಾಟ ಆಗ್ತಾಯಿತ್ತು. ಆಗ ಈ ಒಂದು ಡ್ಯೂಟಿ ತರಬೇಕು ಅನ್ನೋ ಯೋಚನೆ ಇರಲಿಲ್ಲ ಆಯಿತಾ, ತಲೆಗೂ ಬಂದಿರಲಿಲ್ಲ. ಬಟ್ ಈ ಒಂದು ಎಮರ್ಜೆನ್ಸಿ ಟೈಮಲ್ಲಿ ಯೋಚನೆ ಬಂತು. ಯಾಕೆ ಅಂತಂದರೆ ಹೇಳ್ಕೊಡ್ತೀನಿ, ಬರುತ್ತೆ ಇಲ್ಲಿ ಒಂದೊಂದಾಗಿ ಬರುತ್ತೆ. ಸೊ ಬ್ಯಾಕ್ಗ್ರೌಂಡ್ ಏನು ಅಂತಂದರೆ ವೈ ದಿಸ್ ಕಮಿಟಿ, ಯಾವುದು ಸರ್ದಾರ್ ಸ್ವರಣ್ ಸಿಂಗ್ ಕಮಿಟಿ ಯಾಕೆ ಬಂತು ಅನ್ನೋದ್ರ ಬಗ್ಗೆ ನೋಡ್ತಾ ಇರೋದೀಗ. ಡ್ಯೂರಿಂಗ್ ದ ಎಮರ್ಜೆನ್ಸಿ, ಯಾವುದು ಇಂಟರ್ನಲ್ ಎಮರ್ಜೆನ್ಸಿ ಕರೆದಿದ್ರಲ್ಲ, ಸೊ ಅವಾಗ ದೇರ್ ವಾಸ್ ಅ ಬಿಲೀಫ್ ಇನ್ ಅ ಗೌರ್ಮೆಂಟ್ ದಟ್ ಸಿಟಿಸನ್ಸ್ ವರ್ ಫೋಕಸಿಂಗ್ ಓನ್ಲಿ ಆನ್ ರೈಟ್ಸ್ ಆ್ಯಂಡ್ ಫಾರ್ಗೆಟಿಂಗ್ ದರ್ ಡ್ಯೂಟೀಸ್. ಸೊ ಆ್ಯಸ್ ಎ ಸಿಟಿಸನ್ ಬರೀ ಹಕ್ಕುಗಳ ಬಗ್ಗೆನೇ ಮಾತಾಡ್ತಾ ಇದ್ದಾರೆ, ಬಟ್ ದೇ ಆರ್ ಫಾರ್ಗೆಟಿಂಗ್ ದರ್ ಡ್ಯೂಟೀಸ್. ಅಂದರೆ ಅವರು ಅವರದ್ದೇ ಆದಂಥ ಕರ್ತವ್ಯಗಳನ್ನ ಮರಿತಾ ಇದ್ದಾರೆ. ಯಾಕೆ ಅಂತಂದರೆ ನೀವು ನೋಡ್ಬೋದು ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ ಏನು ಥಿಂಕಿಂಗ್ ಹೇಗಿತ್ತು ಅಂತಂದರೆ ಇಂಡಿಯಾದಲ್ಲಿ ಪ್ರತಿಯೊಂದು ಡ್ಯೂಟಿ, ಈಗ ಡ್ಯೂಟಿ ಅಂತಂದರೆ ಬಿಡಿ ಇವೆಲ್ಲ ಮಾರಲ್ ಥಾಟ್ಸು, ಮಾರಲ್ ರೂಲ್ಸು ಆಟೋಮೆಟಿಕಾಗಿ ಬರುತ್ತೆ. ನಮ್ಮ ದೇಶದಲ್ಲಿ ಒನ್ಸ್ ಫ್ರೀಡಮ್ ಆದಮೇಲೆ, ಒನ್ಸ್ ಸಂವಿಧಾನ ಬಂದಮೇಲೆ ಇವೆಲ್ಲ ಆಟೋಮೆಟಿಕಾಗಿ ಲೈಕ್ ಕ್ಲೀನಾಗಿ ಎನ್ವಿರಾನ್ಮೆಂಟ್ನ ಕ್ಲೀನಾಗಿ ಇಟ್ಕೊಳ್ಳೋದಾಗಿರ್ಬೋದು, ಇವೆಲ್ಲ ಮಾರಲ್ ಬಂದುಬಿಡುತ್ತೆ. ಸೊ ಅಷ್ಟು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಸ್ಪೆಷಲಾಗಿ ಸಂವಿಧಾನದಲ್ಲಿ ಹಾಕೋದು ಬೇಡ ಅನ್ನೋ ರೀತಿ ಇತ್ತು ಅನಿಸುತ್ತೆ ಅವ್ರ ತಲೆಯಲ್ಲಿ. ಯಾಕಂದರೆ ಅವ್ರಿಗೆ ಇಂಡಿಯನ್ಸ್ ಮೇಲೆ ತುಂಬ ನಂಬಿಕೆ ಇತ್ತು. ಬಟ್ ಆದರೆ ಓವರಾಲ್ ಟೈಮ್ ಚೇಂಜ್ ಆದಾಗ ಏನಾಗ್ತು, ಸ್ವಲ್ಪ ಡ್ಯೂಟೀಸ್ನ ಅಂದರೆ ಮಾರಲ್ ವ್ಯಾಲ್ಯೂಸ್ನ ಮರೆಯೋದಕ್ಕೆ ಶುರುವಾಯಿತು. ಅದಕ್ಕೆ ಅಂತಲೇ ಆ ಟೈಮಲ್ಲಿ ಅಂದರೆ 1975ರಲ್ಲಿ ದೆರ್ ವಾಸ್ ಅ ಬಿಲೀಫ್, ಗೌರ್ಮೆಂಟ್ಗೆ ಅನ್ನಿಸ್ತು ಯಾಕೋ ಇಂಡಿಯನ್ ಸಿಟಿಸನ್ಸು ಮರಿತಾ ಇದ್ದಾರೆ, ಒಂದು ಮಾರಲ್ ವ್ಯಾಲ್ಯೂಸ್ನ ಮರಿತಾ ಇದ್ದಾರೆ ಅಂತ ಹೇಳಿ ಅವ್ರಿಗೆ ಒಂದು ಏನೋ ಅನ್ನಿಸ್ತು ಅನಿಸುತ್ತೆ. ಸೊ ದ ರೂಲಿಂಗ್ ಕಾಂಗ್ರೆಸ್ ಗೌರ್ಮೆಂಟ್ ಅಂಡರ್ ಇಂದಿರಾ ಗಾಂಧಿ ವಾಂಟೆಡ್ ಟು ಬ್ರಿಂಗ್ ಅ ಡಿಸಿಪ್ಲಿನ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಅಮಾಂಗ್ ಸಿಟಿಸನ್. ಸೊ ಅವ್ರಿಗೆ ಒಂದು ಡಿಸಿಪ್ಲಿನ್ ಮತ್ತು ರೆಸ್ಪಾನ್ಸಿಬಿಲಿಟಿ ಅಮಾಂಗ್ ಸಿಟಿಸನ್ ತರಬೇಕು ಅನ್ನಿಸ್ತು. ಯಾರಿಗೆ? ರೂಲಿಂಗ್ ಪಾರ್ಟಿಗೆ. ಯಾರಾಗಿತ್ತು? ಕಾಂಗ್ರೆಸ್ ಗೌರ್ಮೆಂಟು, ಇಂದಿರಾ ಗಾಂಧಿ. ಸೊ ಹೆನ್ಸ್ ಇನ್ 1976 ಕಾಂಗ್ರೆಸ್ ಪಾರ್ಟಿ ಏನು ಮಾಡ್ತು, ಒಂದು ಕಮಿಟಿನ ಸೆಟಪ್ ಮಾಡ್ತು. ಯಾರ ಅಂಡರ್ಲಿ? ಸರ್ದಾರ್ ಸ್ವರಣ್ ಸಿಂಗ್ ಅವರ ಒಂದು ಅಂಡರ್ಲಿ ಒಂದು ಕಮಿಟಿನ ಸೆಟಪ್ ಮಾಡ್ತು. ಯಾರಾಗಿದ್ದರು? ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್. ಸೊ ಅವರು ಆಯಿತಾ. ಸೊ ಆ ಟೈಮಲ್ಲಿ ಇದ್ದಂಥ ಒಂದು ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಸರ್ದಾರ್ ಸ್ವರಣ್ ಸಿಂಗ್ ಅವರ ಒಂದು ಅಡಿಯಲ್ಲಿ ಒಂದು ಕಮಿಟಿನ ಫಾರ್ಮ್ ಮಾಡಿದ್ರು. ಆ ಕಮಿಟಿ ಕೆಲಸ ಏನು ಅಂತಂದರೆ ಈ ದೇಶಕ್ಕೆ ಫಂಡಮೆಂಟಲ್ ಡ್ಯೂಟೀಸು ಬೇಕಾ, ಈ ದೇಶಕ್ಕೆ ಫಂಡಮೆಂಟಲ್ ಡ್ಯೂಟೀಸ್ ಬೇಕಾ, ಮತ್ತು ಆ ಡ್ಯೂಟೀಸ್ನ ನಮ್ಮ ಸಂವಿಧಾನದಲ್ಲಿ ಆ್ಯಡ್ ಮಾಡಬೇಕಾ, ಮತ್ತು ಟು ರೆಕಮೆಂಡ್ ದ ಫಾರ್ಮ್ ಆ್ಯಂಡ್ ಕಂಟೆಂಟ್ ಆ್ಯಂಡ್ ಸ್ಕೋಪ್ ಆಫ್ ಡ್ಯೂಟೀಸ್. ಅಂದರೆ ಯಾವ್ಯಾವ ರೀತಿ ಫಂಡಮೆಂಟಲ್ ಡ್ಯೂಟೀಸ್ ಬೇಕು ಆಯಿತಾ. ಈ ದೇಶಕ್ಕೆ ಫಂಡಮೆಂಟಲ್ ಡ್ಯೂಟೀಸ್ ಬೇಕಾ, ಮತ್ತು ಬೇಕು ಅಂದರೆ ಯಾವ ರೀತಿ ಬೇಕು ಅದನ್ನು ಲಿಸ್ಟ್ ಕೊಡಿ ಅಂತ ಹೇಳಿದ್ರು. ಮತ್ತು ದ ಏಮ್ ವಾಸ್ ಟು ಮೇಕ್ ಸಿಟಿಸನ್ ಅವೇರ್ ದಟ್ ಎಂಜಾಯ್ಮೆಂಟ್ ಆಫ್ ರೈಟ್ ಮಸ್ಟ್ ಬಿ ಬ್ಯಾಲೆನ್ಸ್ ವಿತ್ ಪರ್ಫಾರ್ಮೆನ್ಸ್ ಆಫ್ ಡ್ಯೂಟಿ. ಸೊ ಬರೀ ಎಂಜಾಯ್ ಮಾಡೋದಲ್ಲ, ನಮಗೆ ಆ ಹಕ್ಕಿದೆ ಈ ಹಕ್ಕಿದೆ ಅಂತ ಎಂಜಾಯ್ ಮಾಡೋದಲ್ಲ, ನಮ್ಮದೇ ಆದಂಥ ಕೆಲವೊಂದು ಕರ್ತವ್ಯಗಳನ್ನ ಕೂಡ ನಾವು ಮಾಡಬೇಕು ಅನ್ನೋದು ಒಂದು ಏಮ್ ಆಗಿತ್ತು, ಮುಖ್ಯ ಉದ್ದೇಶ ಆಗಿತ್ತು. ಓಕೆ, ಬರೋಣ. ಮೇನ್ ರೆಕಮೆಂಡೇಶನ್ ಏನಪ್ಪ ಈ ಒಂದು ಸ್ವರಣ್ ಸಿಂಗ್ ಕಮಿಟಿದು ಅಂತ ಹೇಳೋದಾದರೆ, ಸೊ ಅವರು ಏನು ಮಾಡಿದ್ರು ನೋಡಿ ಸರ್, ಒಂದು ಸಪ್ರೇಟಾಗಿ ಒಂದು ಚಾಪ್ಟರ್ ಆ್ಯಡ್ ಮಾಡಿ, ನಮ್ಮ ಸಂವಿಧಾನದಲ್ಲಿ ಒಂದು ಸಪ್ರೇಟ್ ಚಾಪ್ಟರ್ ಕೊಡಿ. ಸೊ ದಟ್ ಟು ರಿಮೈಂಡ್ ಸಿಟಿಸನ್ಸ್ ದಟ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆರ್ ಈಕ್ವಲಿ ಇಂಪಾರ್ಟೆಂಟ್ ಆಯಿತಾ. ಸೊ ಎರಡು ಅಂದರೆ ಫಂಡಮೆಂಟಲ್ ರೈಟು ಮತ್ತು ಫಂಡಮೆಂಟಲ್ ಡ್ಯೂಟೀಸ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳೋದಕ್ಕೋಸ್ಕರ ಒಂದು ಸಪ್ರೇಟ್ ಚಾಪ್ಟರ್ನ ಆ್ಯಡ್ ಮಾಡಿ ಅಂತ ಹೇಳಿದ್ರು. ಮತ್ತು ಇನ್ಕ್ಲೂಡ್ ದ ಲಿಸ್ಟ್ ಆಫ್ 8 ಡ್ಯೂಟೀಸ್. ನೋಡಿ, ಈ ಸ್ವರಣ್ ಸಿಂಗ್ ಅವರು ಕೊಟ್ಟಂತಹ ಒಂದು ಅಂದರೆ ಸ್ವರಣ್ ಸಿಂಗ್ ಕಮಿಟಿ ಕೊಟ್ಟಿದ್ದು ಬರೀ 8 ಡ್ಯೂಟಿ, ಬರೀ 8 ಡ್ಯೂಟೀಸ್ ಮಾತ್ರ ಕೊಟ್ಟರು. ಸೊ ದೀಸ್ ಡ್ಯೂಟೀಸ್ ವುಡ್ ಸರ್ವ್ ಆ್ಯಸ್ ಅ ಕೋಡ್ ಆಫ್ ಕಂಡಕ್ಟ್ ಫಾರ್ ಸಿಟಿಸನ್. ಅಂದರೆ ಈ ಡ್ಯೂಟೀಸು ಪ್ರತಿಯೊಬ್ಬ ನಾಗರಿಕನೂ ಕೂಡ ಪಾಲಿಸಲೇಬೇಕು ಅಂತಂದರೆ ಆ ಒಂದು ಡ್ಯೂಟಿ ಅಂದರೆ ಕರ್ತವ್ಯಗಳನ್ನ ಅವ್ರು ಮಾಡಲೇಬೇಕು ಅನ್ನೋ ರೀತಿ. ಮತ್ತು
ಸಿಟಿಸನ್ಸ್ ಮಸ್ಟ್ ರಿಯಲೈಸ್ ದಟ್ ಅಲಾಂಗ್ ವಿತ್ ದ ಎಂಜಾಯ್ಮೆಂಟ್ ಆಫ್ ರೈಟ್ ದೇ ಹ್ಯಾವ್ ಅ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದ ನೇಷನ್. ಅಂದರೆ ದೇಶಕ್ಕೆ ಕೆಲವೊಂದು ಕರ್ತವ್ಯಗಳನ್ನ ಮಾಡಬೇಕು, ಕೆಲವೊಂದು ರೆಸ್ಪಾನ್ಸಿಬಿಲಿಟಿ ಇದ್ದೇ ಇತ್ತು. ಸೊ ಇದರಿಂದ ಏನಾಗುತ್ತೆ, ಇಟ್ ಎನ್ಕರೇಜ್ ದ ಡಿಸಿಪ್ಲಿನ್, ರೆಸ್ಪೆಕ್ಟ್ ಆ್ಯಂಡ್ ನ್ಯಾಷನಲ್ ಸ್ಪಿರಿಟ್ ಅಮಾಂಗ್ ದ ಪೀಪಲ್. ಸರಿ, ಡ್ಯೂಟೀಸ್ ಟು ಬಿ ಅಪ್ಲಿಕಬಲ್ ಟು ಆಲ್ ಸಿಟಿಸನ್ ಆಫ್ ಇಂಡಿಯಾ. ಈಗ ಏನು ಡ್ಯೂಟೀಸ್ ಇದೆಯಲ್ಲ, 8 ಡ್ಯೂಟೀಸು, ಆ 8 ಡ್ಯೂಟೀಸು ಕೂಡ ಎಲ್ಲರೂ ಕೂಡ ಅಪ್ಲಿಕಬಲ್ ಆಗುತ್ತೆ. ಸೊ ಇವ್ರಿಗೆ ಅಪ್ಲಿಕೇಬಲ್ ಆಗುತ್ತೆ, ಅವ್ರಿಗಿಲ್ಲ, ಆ ರೀತಿ ಏನು ಭೇದ ಭಾವ ಇಲ್ಲ, ಪ್ರತಿಯೊಬ್ಬರ ಮೇಲೂ ಕೂಡ ಇದು ಅನ್ನೋದು ಅಪ್ಲಿಕೇಬಲ್ ಆಗುತ್ತೆ ಅನ್ನೋದು ಇವರ ಒಂದು ರೆಕಮೆಂಡೇಷನ್ ಆಗಿತ್ತು. ಆದರೆ ಏನಾಯಿತು ಅಂತಂದರೆ, ಗೌರ್ಮೆಂಟ್ ಆ್ಯಕ್ಷನ್ ಪ್ರಕಾರ ಏನಾಯಿತು ಅಂತಂದರೆ, ಈ ಒಂದು ಕಮಿಟಿ ಕೊಟ್ಟಂತಹ ಒಂದು ರೆಕಮೆಂಡೇಷನ್ ಮೇರೆಗೆ 42ನೇ ತಿದ್ದುಪಡಿ ಮಾಡಿದ್ರಲ್ಲ, ಆವಾಗ ಇದನ್ನು ಕೂಡ ಹಾಕಿದ್ರು. ಏನು ಅಂತಂದರೆ, ಕಾಂಗ್ರೆಸ್ ಗೌರ್ಮೆಂಟ್ ಏನು ಮಾಡ್ತು, ಅಕ್ಸೆಪ್ಟ್ ಮಾಡ್ತು. ಕಮಿಟಿ ರೆಕಮೆಂಡೇಷನ್ ಏನು ಮಾಡ್ತಲ್ಲ, ಆ ರೆಕಮೆಂಡೇಷನ್ನ ಅಕ್ಸೆಪ್ಟ್ ಮಾಡಿ ಥ್ರೂ ದ 42nd ಅಮೆಂಡ್ಮೆಂಟ್ ಆ್ಯಕ್ಟ್ 1976 ಆ ನ್ಯೂ ಪಾರ್ಟ್ನ ಹೊಸದಾಗಿ ಆ್ಯಡ್ ಮಾಡಿದ್ರು. ಪಾರ್ಟ್ 4A ಒಂದು ಸಪ್ರೇಟ್ ಚಾಪ್ಟರ್ ಇಟ್ಟರು, ಆರ್ಟಿಕಲ್ 51A ಹಾಕಿದ್ರು. ಸೊ ಅಲ್ಲಿ 10 ಫಂಡಮೆಂಟಲ್ ಡ್ಯೂಟೀಸ್ನ ಹಾಕಿದ್ರು. ನೋಡಿ, ಸ್ವರಣ್ ಸಿಂಗ್ ಕಮಿಟಿ ಕೊಟ್ಟಂತಹ ಡ್ಯೂಟೀಸ್ ಬರೀ 8 ಸಜೆಸ್ಟ್ ಮಾಡಿದ್ದು, ಬಟ್ ಈ ಒಂದು ಗೌರ್ಮೆಂಟ್ 10 ಹಾಕ್ತು. ಏನೇನು ನೋಡೋಣ ಒಂದೊಂದಾಗಿ. ಸೊ ದ ಗೌರ್ಮೆಂಟ್ ಈವನ್ ಸ್ಟೇಟೆಡ್ ದಟ್ ನಾಟ್ ಇನ್ಕ್ಲೂಷನ್ ಡ್ಯೂಟೀಸ್ ಅರ್ಲಿಯಸ್ ವಾಸ್ ಅ ಹಿಸ್ಟಾರಿಕಲ್ ಮಿಸ್ಟೇಕ್. ಅಂದರೆ ಈ ಒಂದು ಫಂಡಮೆಂಟಲ್ ಡ್ಯೂಟೀಸ್ನ ಇವರೇನು ಹಾಕಲಿಲ್ವಲ್ಲ, ಈ ಹಾಕ್ತಾ ಇರೋದು ಒಂದು ಹಿಸ್ಟಾರಿಕಲ್ ಮಿಸ್ಟೇಕು, ಸಂವಿಧಾನ ರಚನೆಗಾರರ ಒಂದು ತಪ್ಪಾಗಿದೆ ಅಂತ ಹೇಳಿದ್ರು. ಸೊ ಏನೇನೆಲ್ಲ ಅಕ್ಸೆಪ್ಟ್ ಆಯಿತು, ಏನೇನೆಲ್ಲ ಅಕ್ಸೆಪ್ಟ್ ಆಗಲಿಲ್ಲ ಅಂತ ಹೇಳೋದಾದರೆ ಇಲ್ಲಿ ನೋಡ್ಬೋದು. ಸೊ ಆ ಒಂದು ಕಮಿಟಿ ಒಂದು ರೆಕಮೆಂಡೇಷನ್ ಕೊಟ್ಟಿದ್ದು ಏನು ಅಂತಂದರೆ, ಪಾರ್ಲಿಮೆಂಟ್ ಮೇ ಇಂಪೋಸ್ ದ ಪೆನಾಲ್ಟೀಸ್ ಅಥವಾ ಪನಿಷ್ಮೆಂಟ್ ಫಾರ್ ನಾಟ್ ಪರ್ಫಾರ್ಮಿಂಗ್ ಡ್ಯೂಟೀಸ್. ನೋಡಿ, ಅಕಸ್ಮಾತು ಕೆಲವೊಂದು ಫಂಡಮೆಂಟಲ್ ಡ್ಯೂಟೀಸ್ನ ಪರ್ಫಾರ್ಮ್ ಮಾಡಲಿಲ್ಲ ಅಂತಂದರೆ ಪಾರ್ಲಿಮೆಂಟು ಒಂದು ಪನಿಷ್ಮೆಂಟ್ನ ಕೊಡ್ಬೋದಾಗಿತ್ತಂತೆ. ಅವರು ರೆಕಮೆಂಡ್ ಮಾಡಿದರು, ಪಾರ್ಲಿಮೆಂಟ್ ಶುಡ್ ಪನಿಷ್. ಅಕಸ್ಮಾತು ಯಾವೊಬ್ಬ ನಾಗರಿಕ ತನ್ನ ರೆಸ್ಪಾನ್ಸಿಬಿಲಿಟಿನ ಯಾರು ಫಾಲೋ ಮಾಡಲಿಲ್ಲ ಅಂತಂದರೆ, ಅಂದರೆ ಪರ್ಫಾರ್ಮ್ ಮಾಡಲಿಲ್ಲ ಅಂತಂದರೆ ಅವನಿಗೆ ಶಿಕ್ಷೆಯನ್ನು ಕೊಡಬೇಕು ಅನ್ನೋದು ಒಂದು ರೆಕಮೆಂಡೇಷನ್ ಆಗಿತ್ತು. ಇದನ್ನು ರಿಜೆಕ್ಟ್ ಮಾಡಿದ್ರು. ಯಾಕೆಂದರೆ, ಸೊ ಅಕಸ್ಮಾತು ನಾವು ಅದನ್ನು ಮಾಡಿದ್ರೆ ಏನಾಗುತ್ತೆ ಅಂತಂದರೆ, ಸೊ ಡ್ಯೂಟೀಸ್ ಅಂತಂದರೆ ಏನಪ್ಪ, ಒಂದು ಮಾರಲ್ ವ್ಯಾಲ್ಯೂಸ್ ಆಗುತ್ತೆ, ಆಯಿತಾ, ಒಂದು ಮಾರಲ್ ವ್ಯಾಲ್ಯೂ ಆಗುತ್ತೆ. ನಾವು ಅದು ಪನಿಷ್ಮೆಂಟ್ ಕೊಟ್ಟರೆ ಏನಾಗುತ್ತೆ, ಅದು ಮಾರಲ್ ನೆನೆಸ್ಕೊಳ್ಳೋದಿಲ್ಲ, ಅದೊಂದು ಲೀಗಲ್ ಆಬ್ಲಿಗೇಷನ್ ಆಗುತ್ತೆ, ಆಯಿತಾ. ಸೊ ಅದು ಮಾರಲ್ ಆಗಲ್ಲ, ಆಯಿತಾ. ಸೊ ಅದು ರಿಜೆಕ್ಟೆಡ್ ಬಿಕಾಸ್ ಡ್ಯೂಟೀಸ್ ವೇರ್ ಮೆಂಟ್ ಟು ಬಿ ಮಾರಲ್, ನಾಟ್ ಅ ಲೀಗಲ್ ಆಬ್ಲಿಗೇಷನ್ ಅಂದರೆ ಇದು ಮಸ್ಟ್ ಅಂತಿಲ್ಲ. ಅಂದರೆ ಅವನು ಯಾರೊಬ್ಬ ಪರ್ಸನ್ ಇದ್ದಾನಲ್ಲ, ಆ ಪರ್ಸನ್ನ ಆ ಒಂದು ಡ್ಯೂಟಿನ ಪರ್ಫಾರ್ಮ್ ಮಾಡಲೇಬೇಕು ಅಂತಲ್ಲ, ಅದು ಅವ್ನು ಬಿಟ್ಟಿದ್ದು, ಅದು ಅವ್ನ ಮಾರಲ್ ವ್ಯಾಲ್ಯೂ. ಅವ್ನು ಇಷ್ಟ ಇತ್ತು ಅಂದರೆ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ಮತ್ತು ನೋ ಲಾ ಮೇಡ್ ಟು ಎನ್ಫೋರ್ಸ್ ಡ್ಯೂಟೀಸ್ ಶುಡ್ ಬಿ ಚಾಲೆಂಜ್ಡ್ ಇನ್ ದ ಕೋರ್ಟ್ ಅಂಡರ್ ದ ಫಂಡಮೆಂಟಲ್ ರೈಟ್. ಸೊ ಇದೇನು ಅಂತಂದರೆ, ಸಚ್ ಪನಿಷ್ಮೆಂಟ್ ಕ್ಯಾನ್ ನಾಟ್ ಬಿ ಚಾಲೆಂಜ್ ಇನ್ ಕೋರ್ಟ್ ಅಂಡರ್ ದ ಫಂಡಮೆಂಟಲ್ ರೈಟ್. ನೋಡಿ, ಅಕಸ್ಮಾತು ಈಗ ಯಾರೊಬ್ಬ ಪರ್ಸನ್ನು ನ್ಯಾಷನಲ್ ಆ್ಯಂಥಮ್, ಈಗ ರೀಸೆಂಟಾಗಿ ಅದೇ ಕೇಸ್ ಆಗಿತ್ತು, ಹೌದಾ, ನ್ಯಾಷನಲ್ ಆ್ಯಂಥಮ್ಗೆ ಏನಾದರೂ ಯಾವುದಪ್ಪ ಅದು ಸ್ಟೇಟು, ಕೇರಳನ ತಮಿಳ್ನಾಡು ಅನಿಸುತ್ತೆ, ನ್ಯಾಷನಲ್ ಆ್ಯಂಥಮ್ಗೆ ಐ ಥಿಂಕ್ ತಮಿಳ್ನಾಡು ಅನಿಸುತ್ತೆ, ನ್ಯಾಷನಲ್ ಆ್ಯಂಥಮ್ನ ಮಾಡೋಕ್ಕಿಂತ ಮುಂಚೆ ಸ್ಟೇಟ್ ಸಾಂಗ್ನೇನೋ ಹಾಕಿದ್ರು ಅಂತ ಏನೋ ಒಂದು ರೀಸೆಂಟಾಗಿ ನ್ಯೂಸ್ ಆಗಿತ್ತು ನೋಡಿ. ಆಯಿತು ಬಿಡಿ, ಅದನ್ನು ಬಿಡಿ, ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ, ಜ್ಞಾಪಕ ಆಗ್ತಲ್ಲ. ಅಕಸ್ಮಾತು ಈಗ ಇಲ್ಲಿ ಮೊದಲನೇ ಪ್ರೊವಿಷನ್ ಏನಪ್ಪ, ಪಾರ್ಲಿಮೆಂಟು ಅಕಸ್ಮಾತ್ ಯಾರೊಬ್ಬ ಪರ್ಸನು ಆ ಡ್ಯೂಟಿನ ಪರ್ಫಾರ್ಮ್ ಮಾಡಲಿಲ್ಲ ಅಂದರೆ ನಮಗೆ ಶಿಕ್ಷೆ ಕೊಡಬೇಕು ಅಂತ. ಸೊ ಆ ಶಿಕ್ಷೆ ಕೊಟ್ಟರಲ್ಲ, ಆ ಶಿಕ್ಷೆನ ತಗೊಂಡೋಗಿ ನೀವು ಕೋರ್ಟ್ಗಲ್ಲಿ ಕೇಸ್ ಹಾಕೋ ಹಾಗಿಲ್ಲ ಅಂತ ಹೇಳ್ತು. ನೋಡಿ, ಅಕಸ್ಮಾತು ಅದರ ಪನಿಷ್ಮೆಂಟ್ ಕೊಟ್ಟರೆ ಏನಾಗುತ್ತೆ, ಸೊ ಅದು ಫಂಡಮೆಂಟಲ್ ರೈಟ್ಗೆ ವೀಕ್ ಮಾಡ್ದಂಗೆ ಆಗುತ್ತೆ. ಸೊ ಅದಕ್ಕೆ ಅದನ್ನು ಡ್ರಾಪ್ ಮಾಡಿದ್ರು. ಮತ್ತು ಪೇಯಿಂಗ್ ಟ್ಯಾಕ್ಸ್ ಶುಡ್ ಬಿ ಮೇಡ್ ಆ್ಯಸ್ ಅ ಫಂಡಮೆಂಟಲ್ ಡ್ಯೂಟಿ. ನೋಡಿ, ಟ್ಯಾಕ್ಸ್ ಪೇ ಮಾಡೋದು ಕೂಡ ಅವರು ಫಂಡಮೆಂಟಲ್ ಡ್ಯೂಟಿಗೆ ಹಾಕಿದರು. ಬಟ್ ಇದನ್ನು ಸ್ವಲ್ಪ ರಿಜೆಕ್ಟ್ ಮಾಡಿದ್ರು. ಯಾಕೆ ಅಂತಂದರೆ ಇದು ಲೀಗಲ್ ಆಬ್ಲಿಗೇಷನ್ ಆಗಿ ಈಗಾಗಲೇ ಸ್ವಲ್ಪ ನಡೀತಾ ಇದೆ. ಸೊ ಹಾಗೆ ಇದು ಬೇಡ ಅಂತ ಹೇಳಿದ್ರು. ಓಕೆ, ಈ ಮೂರನ್ನು ಕೂಡ ಅವರು ಬೇಡ ಅಂತ ಹೇಳಿದ್ರು. ಏನು, ಮೊದಲನೇದು ಪಾರ್ಲಿಮೆಂಟು ಕೆಲವೊಂದು ಪನಿಷ್ಮೆಂಟ್ನ ಕೊಡ್ಬೋದು, ಮತ್ತು ಅಕಸ್ಮಾತು ಆ ಪನಿಷ್ಮೆಂಟ್ನ ಕೊಟ್ಟರೆ ಅದನ್ನು ಯಾರು ಕೂಡ ಕೋರ್ಟಲ್ಲಿ ಎತ್ಕೊ ಹೋಗಬಾರ್ದು. ಮತ್ತು ಈ ಟ್ಯಾಕ್ಸ್ ಪೇ ಮಾಡ್ತಾರಲ್ಲ, ಅದನ್ನು ಫಂಡಮೆಂಟಲ್ ಡ್ಯೂಟಿ ಅಂತಿತ್ತಲ್ಲ, ಅದು ಕೂಡ ತೆಗೆದುಹಾಕಿದ್ರು. ಓಕೆ, ಸೊ ಕೀ ಔಟ್ಕಮ್ ಈ ಕಮಿಟಿ ಮುಖಾಂತರ ಏನು ಬಂತು ಅಂತಂದರೆ, ಬೇಸ್ಡ್ ಆನ್ ದಿಸ್ ರಿಪೋರ್ಟ್ ಫಂಡಮೆಂಟಲ್ ಡ್ಯೂಟೀಸ್ ಬಿಕಮ್ ಅ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಫಾರ್ ದ ಫಸ್ಟ್ ಟೈಮ್. ಸೊ ಫಂಡಮೆಂಟಲ್ ಡ್ಯೂಟೀಸ್ ಕೂಡ ಸಂವಿಧಾನದ ಒಂದು ಭಾಗವಾಯಿತು. ಸೊ
ಆರ್ಟಿಕಲ್ 51 ಏನ ಹಾಕಿದ್ರು 10 ಡ್ಯೂಟೀಸ್ ಹಾಕಿದ್ರು. ಅದಾದಮೇಲೆ 86ನೇ ತಿದ್ದುಪಡಿಲಿ ಹೊಸ ಡ್ಯೂಟಿ ಹಾಕಿ 11 ಡ್ಯೂಟೀಸ್ ಆಯಿತು ಟೋಟಲ್ ಆಗಿ. ಸೊ ಇದರಿಂದ ಏನಾಯಿತು, ಇಟ್ ಬ್ರಾಟ್ ಅ ಬ್ಯಾಲೆನ್ಸ್ ಬಿಟ್ವೀನ್ ದ ರೈಟ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಇದು ಒಂದು ಬ್ಯಾಲೆನ್ಸ್ನ ಕ್ರಿಯೇಟ್ ಮಾಡ್ತು. ಯಾವುದು ಫಂಡಮೆಂಟಲ್ ರೈಟ್ಸು ಮತ್ತು ಡ್ಯೂಟೀಸ್ ಮಧ್ಯೆ ಒಂದು ಬ್ಯಾಲೆನ್ಸ್ ಕ್ರಿಯೇಟ್ ಮಾಡ್ತು. ಸ್ಟ್ರೆಂತ್ ಆ್ಯಂಡ್ ದ ಕಾನ್ಸೆಪ್ಟ್ ಆಫ್ ಸಿಟಿಸನ್ ಅಕೌಂಟಬಿಲಿಟಿ ಇನ್ ದ ಡೆಮೋಕ್ರಸಿ. ಸೊ ಇದು ಒಂದು ಡೆಮೋಕ್ರಸಿಗೆ ಒಂದು ಲೈಕ್ ಮೇನ್ ಪಿಲ್ಲರ್ ಆಗಿ ಆಯಿತು. ಅಂದರೆ ಆ್ಯಸ್ ಎ ಸಿಟಿಸನ್ ಅವನ ಒಂದು ರೆಸ್ಪಾನ್ಸಿಬಿಲಿಟಿನ ಹೇಳ್ತು. ಇದು ಯಾವುದು ನಮ್ಮ ಒಂದು ಫಂಡಮೆಂಟಲ್ ಡ್ಯೂಟಿ. ಸೊ ಸಮ್ಮರಿ ಹೇಳೋದಾದರೆ ಸ್ವರಣ್ ಸಿಂಗ್ ಕಮಿಟಿ 1976 laid the foundation for adding the fundamental duties, ensuring that citizens remember rights and duties are the two sides of the same coin. ಇದು ನಾನು DPSPಲ್ಲೂ ಕೂಡ ಹೇಳಿದೆ. ಬಟ್ ಈ ಒಂದು ಡ್ಯೂಟಿಗೂ ಕೂಡ ಸೇಮ್ ಆಗ್ತದೆ. ಸೊ ಕ್ವಿಕ್ ರಿವಿಷನ್ ಇದೆ, ನೋಡ್ಕೋಬೋದು ಇಲ್ಲಿ. ಸೊ ಯಾವಾಗ ಇಯರು 1976 ಕಾಂಗ್ರೆಸ್ ಪಾರ್ಟಿ ತಗೊಬಂತು. ಸರ್ದಾರ್ ಸ್ವರಣ್ ಸಿಂಗು ಯಾವ ಟೈಮಲ್ಲಿ ಅಂದರೆ ಇಂಟರ್ನಲ್ ಎಮರ್ಜೆನ್ಸಿ ಟೈಮಲ್ಲಿ. ಸೊ ಅವ್ರು ಸಜೆಸ್ಟ್ ಮಾಡಿದ್ದು 8, ಬಟ್ ಗೌರ್ಮೆಂಟ್ ಆ್ಯಡ್ ಮಾಡಿದ್ದು 10, ಎಕ್ಸ್ಟ್ರಾ 2 ಹಾಕಿದ್ರು, 3ನ ರಿಜೆಕ್ಟ್ ಮಾಡ್ತು. ಆರ್ಟಿಕಲ್ ಯಾವುದು, ಆರ್ಟಿಕಲ್ 51A ಎಲ್ಲಿಂದ ಇನ್ಸ್ಪೈರ್ ಆಗಿದ್ದು, USSRಯಿಂದ. 11ನೇ ಫಂಡಮೆಂಟಲ್ ಡ್ಯೂಟೀಸು ಯಾವ ತಿದ್ದುಪಡಿಯಲ್ಲಿ ಆ್ಯಡ್ ಮಾಡಿದ್ದು ಅಂದರೆ 86ನೇ ತಿದ್ದುಪಡಿ. ಸರಿ, ಎಕ್ಸಾಂಪಲ್ ಏನೋ ಹಾಕಿದ್ದೀನಿ ಇಲ್ಲಿ. ಏನಿದೆ ಎಕ್ಸಾಂಪಲು? ಮಣಿ. ಅದೇ ಹಾಕಿದ್ದೀನಿಲ್ಲ, ಸೇಮ್ ಈಗ ಹೇಳಿದ್ನಲ್ಲ, ಅದೇ ಮಣಿದು ಬಿಡಿ. ಈಗ ಇಲ್ಲಿಂದ ಶುರು ಆಗುತ್ತೆ ಯಾವ ಫಂಡಮೆಂಟಲ್ ಡ್ಯೂಟೀಸ್ ಆ್ಯಸ್ ಎ ಸಿಟಿಸನ್, ಆ್ಯಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ನೀವು ಏನೇನು ಮಾಡಬೇಕು. ನೀವು ಈ ದೇಶದಲ್ಲಿ ಇದ್ಕೊಂಡು ಬೇಸಿಕ್ ಇವೆಲ್ಲ ನೀವು ಏನೇನು ಮಾಡಬೇಕು, ಈ ದೇಶಕ್ಕೆ ಏನಾದ್ರು ಒಂದು ಕೊಡುಗೆ ಕೊಡಬೇಕು ಅಂದರೆ ಇಲ್ಲಿದ್ದಾವೆ ನೋಡಿ. ಏನು ಅಂತಂದರೆ ಮೊದಲನೇದು ಆರ್ಟಿಕಲ್ 51A ಕ್ಲಾಸ್ ಎ ಇದೆ. ಸೊ ಇದೇನು ಹೇಳ್ತದೆ ಅಂತಂದರೆ ಟು ಅಬೈಡ್, ಇದು ಆ್ಯಕ್ಚುಯಲ್ ಆರ್ಟಿಕಲ್ ಇದು ಆಯಿತಾ. ಟು ಅಬೈಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ರೆಸ್ಪೆಕ್ಟ್ ಇಟ್ಸ್ ಐಡಿಯಲ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್, ದ ನ್ಯಾಷನಲ್ ಫ್ಲ್ಯಾಗ್ ಆ್ಯಂಡ್ ನ್ಯಾಷನಲ್ ಆ್ಯಂಥಮ್. ಸೊ ಇವೆರಡು ನೋಡಿದ್ರೆ ಏನರ್ಥ ಆಗುತ್ತೆ ನಮಗೆ, ಈಗಾಗಲೇ ನೀವು ಸ್ವಲ್ಪ ತಿಳ್ಕೊಂಡಿರ್ತೀರ. ಏನು ಅಂತಂದರೆ ನಾವು ನ್ಯಾಷನಲ್ ಫ್ಲ್ಯಾಗು ಮತ್ತು ನ್ಯಾಷನಲ್ ಆ್ಯಂಥಮ್ಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ಅರ್ಥ ಆಯಿತು, ಹೌದಾ. ಅದೇ ಹೇಳ್ತಾ ಇರೋದು ರೆಸ್ಪೆಕ್ಟ್ ದ ಕಾನ್ಸ್ಟಿಟ್ಯೂಷನ್, ನ್ಯಾಷನಲ್ ಫ್ಲ್ಯಾಗ್ ಆ್ಯಂಡ್ ನ್ಯಾಷನಲ್ ಆ್ಯಂಥಮ್. ಮೊದಲನೇದು ಈಸಿ ಇದೆ ಅಲ್ವಾ, ಎಷ್ಟು ಈಸಿ ಇದೆ ನೋಡಿ, ಸಿಂಪಲಾಗಿ. ಇದು ಆ್ಯಕ್ಚುಲ್ ಆರ್ಟಿಕಲ್ ನೋಡಿದ್ರೆ ಅರ್ಥನೇ ಆಗಲ್ಲ, ಬಟ್ ಈ ಎಕ್ಸ್ಪ್ಲನೇಷನ್ ಹಾಕಿದ್ದೀನಿ ನೋಡಿ. ರೆಸ್ಪೆಕ್ಟ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ನ್ಯಾಷನಲ್ ಫ್ಲ್ಯಾಗ್ ಆ್ಯಂಡ್ ನ್ಯಾಷನಲ್ ಆ್ಯಂಥಮ್, ಹೌದಾ. ಈಗ ಎಲ್ಲಾದರೂ ಕೂಡ ನ್ಯಾಷನಲ್ ಆ್ಯಂಥಮ್ ಬಂತು ಅಂತಂದರೆ ಎದ್ದು ನಿಂತ್ಕೋತೀವಿ, ನ್ಯಾಷನಲ್ ಫ್ಲ್ಯಾಗ್ ನೋಡಿದ ತಕ್ಷಣ ಸೆಲ್ಯೂಟ್ ಮಾಡ್ತೀವಿ. ಸೊ ಈಗಾಗಲೇ ಅದು ಬಂದುಬಿಟ್ಟಿದೆ, ಹೌದಾ. ಸ್ಕೂಲಿಂದನೂ ಕೂಡ ನಮ್ಗೆ ಕಲಿಸಿದ್ದಾರೆ ಅದನ್ನು, ಅದು ಆಟೋಮೆಟಿಕಾಗಿ ಬಂದಿದೆ, ಹೌದಾ. ಸ್ಟ್ಯಾಂಡಿಂಗ್ ಅಪ್ ಡ್ಯೂರಿಂಗ್ ದ ನ್ಯಾಷನಲ್ ಆ್ಯಂಥಮ್ ಇಸ್ ಇನ್ ಅ ಸ್ಕೂಲ್ ಪ್ರೇಯರ್ ಹಾಲ್. ಸೊ ಇವೆಲ್ಲ ಫಂಡಮೆಂಟಲ್ ಡ್ಯೂಟೀಸ್ ನಾವು ಅದನ್ನು ಪರ್ಫಾರ್ಮ್ ಮಾಡ್ತಾಯಿದ್ದೀವಿ, ಅರ್ಥ ಆಯ್ತಾ. ಆರ್ಟಿಕಲ್ 51 ಏನು ಹೇಳ್ತದೆ ಅಂತಂದರೆ ನಮ್ಮ ಸಂವಿಧಾನವನ್ನು, ನಮ್ಮ ನ್ಯಾಷನಲ್ ಫ್ಲ್ಯಾಗು ಮತ್ತು ನಮ್ಮ ನ್ಯಾಷನಲ್ ಆ್ಯಂಥಮ್ಗಳನ್ನ ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು ಮೊದಲನೇದು. ಎಷ್ಟು ಈಸಿ ಇದೆ ಅಲ್ವಾ. ಓಕೆ, ಎರಡನೇದು. ಸೊ ಎರಡನೇದು ಏನು ಹೇಳ್ತದೆ ಅಂತಂದರೆ ಆರ್ಟಿಕಲ್ 51A(b) ಏನು ಹೇಳ್ತದೆ ಅಂತಂದರೆ ಟು ಚೆರಿಷ್ ಆ್ಯಂಡ್ ಫಾಲೋ ದ ನೋಬಲ್ ಐಡಿಯಾಸ್ ವಿಚ್ ಇನ್ಸ್ಪೈರ್ಡ್ ಅವರ್ ನ್ಯಾಷನಲ್ ಸ್ಟ್ರಗಲ್ ಫಾರ್ ಫ್ರೀಡಮ್. ಸೊ ಇದೇನು ಹೇಳ್ತದೆ ಅಂತಂದರೆ ನಮ್ಮ ಒಂದು ನ್ಯಾಷನಲ್ ಸ್ಟ್ರಗಲ್ ಆಫ್ ಫ್ರೀಡಮ್ ಅಂದರೆ ನಮ್ಮ ಫ್ರೀಡಮ್ ಬರೋಕ್ಕಿಂತ ಮುಂಚೆ ಏನು ಫ್ರೀಡಮ್ ಫೈಟರ್ಸ್ ಇದ್ರಲ್ಲ ಅವರ ಒಂದು ಕೆಲವೊಂದು ಐಡಿಯಲ್ಸ್ಗಳನ್ನ ಫಾಲೋ ಮಾಡಬೇಕು. ಎಕ್ಸಾಂಪಲ್ ಗಾಂಧಿಯವರ ಒಂದು ಐಡಿಯಲ್ಸು ಲೈಕ್ ನಾನ್ ವೈಲೆನ್ಸು, ಟ್ರುತ್ತು, ಆಯಿತಾ, ಸತ್ಯತೆ ಮತ್ತು ನಾನ್ ವೈಲೆನ್ಸು. ಸೊ ಇದನ್ನು ನೀವು ಆ್ಯಸ್ ಎ ಸಿಟಿಸನ್ ಫಾಲೋ ಮಾಡಬೇಕು. ನಾನ್ ವೈಲೆನ್ಸ್, ಪೀಸ್, ಅದನ್ನು ಫಾಲೋ ಮಾಡಬೇಕು ಅನ್ನೋದೇ ಆರ್ಟಿಕಲ್ 51B. ಟು ಚೆರಿಷ್ ಆ್ಯಂಡ್ ಫಾಲೋ ದ ನೋಬಲ್ ಐಡಿಯಾಸ್. ಯಾರ ಐಡಿಯಾಸು? ನೋಬಲ್ ಐಡಿಯಲ್ಸ್ ವಿಚ್ ಇನ್ಸ್ಪೈರ್ಡ್ ಅವರ್ ನ್ಯಾಷನಲ್ ಸ್ಟ್ರಗಲ್ ಫಾರ್ ಫ್ರೀಡಮ್. ಅಂದರೆ ಫಾಲೋ ಐಡಿಯಲ್ಸ್ ಆಫ್ ಫ್ರೀಡಮ್ ಸ್ಟ್ರಗಲ್ ಲೈಕ್ ನಾನ್ ವೈಲೆನ್ಸ್ ಆ್ಯಂಡ್ ಟ್ರುತ್ ಇನ್ಸ್ಪೈರ್ಡ್ ಬೈ ದ ಗಾಂಧಿ. ಇದು ಆರ್ಟಿಕಲ್ 51A(b). ಅರ್ಥ ಆಯ್ತಾ? ಓಕೆ, ನೆಕ್ಸ್ಟು ಆರ್ಟಿಕಲ್ 51AC. ಸೊ ಇದೇನು ಹೇಳ್ತದಪ್ಪ ಅಂತಂದರೆ ಟು ಅಪ್ಹೋಲ್ಡ್ ಆ್ಯಂಡ್ ಪ್ರೊಟೆಕ್ಟ್ ದ ಸಾವರ್ನಿಟಿ, ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ. ಅಂದರೆ ಪ್ರೊಟೆಕ್ಟ್ ಇಂಡಿಯಾ ಸಾವರ್ನಿಟಿ, ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ. ಏನಪ್ಪ ಇದು ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಅನ್ನೋನು ಪ್ರೊಟೆಕ್ಟ್ ಮಾಡಬೇಕು ಅಂತಂದರೆ ಏನು ಅಂತಂದರೆ ನಾಟ್ ಸಪೋರ್ಟಿಂಗ್ ಸಪರೇಟಿಸ್ಟ್ ಮೂಮೆಂಟ್ ಲೈಕ್ ಖಾಲಿಸ್ತಾನಿ ಆ್ಯಂಟಿ ಇಂಡಿಯಾ ಸ್ಲೋಗನ್. ನೋಡಿ, ಈಗ ದೇಶದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿದ್ವಿ, ಎಲ್ಲರೂ ಕೂಡ ಅಣ್ಣ ತಮ್ಮಂದಿರಾಗಿ ಇದ್ದೀವಿ, ಹೌದಾ. ಸೊ ಆ ಥರ ಇರಬೇಕಾದ್ರೆ ಯಾರಾದರೂ ಬಂದು ದೇಶ ಒಡೆಯೋ ಕೆಲಸ ಮಾಡ್ತಾಯಿದ್ರೆ ಅವರ ಪರವಾಗಿ ನಿಲ್ಲೋದು ತಪ್ಪು.
ಅವ್ರು ಏನೇ ಅನ್ನಲಿ, ದೇಶ ಹೊಡಿಬೇಕಾದ್ರೆ ಏನಾದ್ರು ಮಾಡಲಿ, ನಾವು ಒಗ್ಗಟ್ಟಾಗಿ ಇರಬೇಕು. ಇಂಡಿಯಾ ಸಾವರ್ನಿಟಿ ನಾವು ಮತ್ತು ಯೂನಿಟಿ ಇಂಟಿಗ್ರಿಟಿನ ನಾವು ಪ್ರೊಟೆಕ್ಟ್ ಮಾಡಬೇಕು. ಪ್ರೊಟೆಕ್ಟ್ ಮಾಡೋದಂದ್ರೆ ಏನು, ಎಲ್ಲ ಒಗ್ಗಟ್ಟಾಗಿರಬೇಕು. ದೇಶ ನೀವು ಏನಾದ್ರು ಅಂದ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ನಾವು ಒಗ್ಗಟ್ಟಾಗಿರ್ತೀವಿ. ಹೌದಾ? ತುಂಬ ಲೆಫ್ಟಿಸ್ಟ್ಗಳು ಏನೋ ಒಂದು ಸ್ಟೇಟ್ಮೆಂಟ್ಗಳು ಕೊಡ್ತಾರೆ, ಜೆನ್ಸಿ ಪ್ರೊಟೆಸ್ಟ್ ಮಾಡ್ಕೊಳ್ಳಿ, ಮಾಡಿ ದೇಶಕ್ಕೆ ಜೆನ್ಸಿ ಪ್ರೊಟೆಸ್ಟ್ ಬರಬೇಕು ಅಂತೆಲ್ಲ ಹೇಳ್ತಾರೆ. ಸೊ ನಾವು ಒಗ್ಗಟ್ಟಾಗಿರಬೇಕು. ಆ ರೀತಿ ಮಾಡಿದ್ರೆ ದೇಶ ಒಡೆಯೋ ಕೆಲಸ ಆಗ್ತದೆ. ಹೌದಾ? ಸೊ ಅವರು ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಆ ರೀತಿ ಹೇಳ್ತಾರೆ. ಹೌದಾ? ಆ್ಯಸ್ ಎ ಜೆನ್ಸಿ ನಿಮ್ಗೊಂದು ಕ್ವಶನ್ ಕೇಳಬೇಕು. ಜೆನ್ ಝಿ ಅಥವಾ ಜೆನ್ ಝೆಡ್ ಅಂತಿದೆಯಲ್ಲ, ಅದು ಯಾವ ವರ್ಷದ ಮಕ್ಕಳು, ಅಂದರೆ ಎಲ್ಲಿಂದ ಎಲ್ಲಿ, ಯಾವ ವರ್ಷದ ಹುಟ್ಟಿದ ಮಕ್ಕಳಿಂದ ಯಾವ ವರ್ಷದ ಹುಟ್ಟಿದ ಮಕ್ಕಳು, ಡೇಟ್ ಇರ್ತದಲ್ಲ, ಅದನ್ನು ನೀವು ಕಮೆಂಟಲ್ಲಿ ಹೇಳಬೇಕು ಈಗ. ಸೊ ಅಷ್ಟೇ, ಇನ್ನೇನಿಲ್ಲ. ಇದು ಆರ್ಟಿಕಲ್ 51AC. ಆರ್ಟಿಕಲ್ 51AC ಅಂತಂದರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು, ಇಂಟಿಗ್ರಿಟಿ ಯೂನಿಟಿನ ಪ್ರೊಟೆಕ್ಟ್ ಮಾಡಬೇಕು, ದೇಶ ಒಡೆಯೋ ಕೆಲಸ ಯಾರಾದರೂ ಮಾಡ್ತಾಯಿದ್ರೆ ಅವ್ರನ್ನ ಸಪೋರ್ಟ್ ಮಾಡಬಾರ್ದು. ಆಯಿತಾ? ಲೈಕ್ ಖಾಲಿಸ್ತಾನಿ ಆ್ಯಂಟಿ ಇಂಡಿಯಾ ಸ್ಲೋಗನ್ ಏನಾದ್ರು ಬಂತು ಅಂದರೆ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ಅಷ್ಟೇ, ಇನ್ನೇನಿಲ್ಲ. ಆಯಿತು. ನೆಕ್ಸ್ಟು ಆರ್ಟಿಕಲ್ 51AD. ಸೊ ಟು ಡಿಫೆಂಡ್ ದ ಕಂಟ್ರಿ ಆ್ಯಂಡ್ ರೆಂಡರ್ ದ ನ್ಯಾಷನಲ್ ಸರ್ವಿಸ್ ವೆನ್ ಕಾಲ್ ಅಪಾನ್ ಟು ಡೂ ಸೋ. ಸೊ ಇದೇನು ಹೇಳ್ತದೆ ಅಂತಂದರೆ, ನಮ್ಮ ದೇಶಕ್ಕೆ ಏನಾದರೂ ಒಂದು ಕುತ್ತು ಉಂಟಾದಾಗ ಆ್ಯಸ್ ಅ ವಾಲಂಟರಿ ಹೋಗಿ ನನ್ನ ದೇಶನ ಪ್ರೊಟೆಕ್ಟ್ ಮಾಡ್ತೀನಿ ಅನ್ನೋ ರೀತಿ ಇರಬೇಕು. ನೋಡಿ, ಡಿಫೆಂಡ್ ದ ನೇಷನ್ ಆ್ಯಂಡ್ ಡೂ ದ ನ್ಯಾಷನಲ್ ಸರ್ವಿಸ್ ವೆನ್ ಕಾಲ್ಡ್. ಹೇಳಬೇಕು ಅಂದರೆ ಆಪ್ರೇಷನ್ ಸಿಂಧೂರ ಮಾಡಬೇಕಾದ್ರೆ ತುಂಬ ಕಡೆಯಿಂದ ಕೆಲವೊಂದಷ್ಟು ವಾಲಂಟಿಯರ್ಸ್ನ ಕರೆದಿದ್ರು. ಹೌದಾ? ತುಂಬ ಜನ ಪಾರ್ಟಿಸಿಪೇಟ್ ಮಾಡಿದರು. ಸೊ ಇವೆಲ್ಲ ಒಂದು ಫಂಡಮೆಂಟಲ್ ಡ್ಯೂಟಿ. ಅಕಸ್ಮಾತ್ ದೇಶದಲ್ಲಿ ಏನಾದರೂ ವಾರ್ ಸಂಭವ ಏನಾದರೂ ಆಯಿತು ಅಂತಂದರೆ ನಾವು ಸಿಟಿಸನ್ಸ್ ಆಗಿ ದೇಶದ ಪರವಾಗಿ ನಾವು ಹೋರಾಡೋದಕ್ಕೆ ಸಿದ್ಧವಾಗಿರಬೇಕು ಅನ್ನೋದು ಇದು. ಸೊ ಸರ್ವಿಂಗ್ ಇನ್ ಆರ್ಮಿ, ಟೆರಿಟೋರಿಯಲ್ ಆರ್ಮಿ ಇಫ್ ದ ನೇಷನ್ ನೀಡ್ಸ್ ಡ್ಯೂರಿಂಗ್ ವಾರ್. ಅಕಸ್ಮಾತ್ ಆರ್ಮಿಲಿ ಏನಾದರೂ ಸರ್ವ್ ಮಾಡೋದಕ್ಕೆ, ಆರ್ಮಿಲಿ ವಾರಲ್ಲಿ ಯುದ್ಧ ಮಾಡೋದಕ್ಕೆ ಏನಾದರೂ ಕರೆದ್ರೆ ನೀವು ಹೋಗೋದಕ್ಕೂ ಕೂಡ ರೆಡಿ ಇರಬೇಕು, ಹೋಗ್ತೀನಿ ಅಂತ ಹೇಳಬೇಕು. ಮತ್ತು ಇನ್ನೊಂದು 51AE. ಟು ಪ್ರಮೋಟ್ ಹಾರ್ಮೋನಿ ಆ್ಯಂಡ್ ಬ್ರದರ್ಹುಡ್ ಆ್ಯಂಡ್ ಟು ರಿನೌನ್ಸ್ ದ ಪ್ರಾಕ್ಟೀಸ್ ಡೆರೋಗೇಟರಿ ಟು ದ ಡಿಗ್ನಿಟಿ ಆಫ್ ದ ವುಮೆನ್. ಸೊ ಇದೇನು ಹೇಳ್ತದೆ ಅಂತಂದರೆ, ಎಲ್ಲರೂ ಕೂಡ ಅಣ್ಣ ತಮ್ಮಂದಿರಂತೆ ಇರಬೇಕು, ಹಾರ್ಮೋನಿ, ಫ್ರೆಟರ್ನಿಟಿ ಆ್ಯಂಡ್ ರೆಸ್ಪೆಕ್ಟ್ ವುಮೆನ್ನ ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು ಆರ್ಟಿಕಲ್ 51AE. ಸೊ ದೇಶದಲ್ಲಿ ಯಾರೇ ಇದ್ದರೂ ಕೂಡ ಎಲ್ಲರೂ ಕೂಡ ಅಣ್ಣ ತಮ್ಮಿಂದರಾಗಿ ಇರಿ, ಜೊತೆಗಿರಿ, ನಗ್ನಗ್ತಾ ಇರಿ, ಜೊತೆಗೆ ವುಮೆನ್ಸ್ಗೆ ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು ಆರ್ಟಿಕಲ್ 51AE ಹೇಳ್ತದೆ. ವಿ ಮಸ್ಟ್ ಮೇಂಟೈನ್ ಯೂನಿಟಿ ಅಕ್ರಾಸ್ ರಿಲಿಜನ್, ಲ್ಯಾಂಗ್ವೇಜ್ ಆ್ಯಂಡ್ ರೆಸ್ಪೆಕ್ಟ್ ವುಮೆನ್. ನೋಡಿ, ಧರ್ಮದಲ್ಲೂ ಕೂಡ ಜೊತೆಗಿರಬೇಕು, ಒಗ್ಗಟ್ಟಿನಿಂದಿರಬೇಕು, ಲ್ಯಾಂಗ್ವೇಜ್ ಅಂತ ಬಂದಾಗ ಕೂಡ ಒಗ್ಗಟ್ಟಿರಬೇಕು, ಮತ್ತು ವುಮೆನ್ ಅಂತ ಬಂದಾಗ ನಾವು ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು ಆರ್ಟಿಕಲ್ 51AE ಹೇಳ್ತದೆ. ನಾಟ್ ಇನ್ಸಲ್ಟಿಂಗ್ ವುಮೆನ್ ಬೈ ಡೌರಿ ಅಬ್ಯೂಸ್ ಆ್ಯಂಡ್ ನಾಟ್ ಸ್ಪ್ರೆಡ್ಡಿಂಗ್ ಕಮ್ಯುನಲ್ ಹೇಟ್. ನೋಡಿ, ಸೊ ವುಮೆನ್ನು ಅವ್ರಿಗೆಲ್ಲ ಡೌರಿ ಕೇಳೋದಾಗಿರ್ಬೋದು ಮದುವೆಯಲ್ಲಿ, ಹೌದಾ, ಅವೆಲ್ಲ ತಪ್ಪು. ಮತ್ತು ಕಮ್ಯುನಲ್ ಹೇಟು, ಆನ್ಲೈನಲ್ಲಿ ಫ್ರೀ ಸ್ಪೀಚ್ ಇದೆ ಅಂತ ಹೇಳಿ ದೇಶದ ವಿರುದ್ಧವಾಗಿ ಮಾತನಾಡೋದು, ಅವೆಲ್ಲ ತಪ್ಪು. ಹೌದಾ? ಓಕೆ. ಸೊ ಇದು ಆರ್ಟಿಕಲ್ 51AE ಹೇಳ್ತದೆ. ಆಯಿತಾ? ಸೊ ಏನು ಹೇಳ್ತದೆ ಆರ್ಟಿಕಲ್ 51AE ಏನು ಹೇಳ್ತದೆ ಅಂತಂದರೆ, ಎಲ್ಲರೂ ಕೂಡ ಒಟ್ಟಿಗೆ ಜೊತೆಗಿರಬೇಕು, ಒಗ್ಗಟ್ಟಲ್ಲಿರಬೇಕು, ಅಣ್ಣ ತಮ್ಮಿಂದ ಅಂತ ಇರಬೇಕು, ಮತ್ತು ವುಮೆನ್ನೇ ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು ಹೇಳ್ತದೆ. ನೆಕ್ಸ್ಟು ಆರ್ಟಿಕಲ್ 51AF. ಸೊ ಇದೇನು ಹೇಳ್ತದೆ ಅಂತಂದರೆ, ಟು ವ್ಯಾಲ್ಯೂ ಆ್ಯಂಡ್ ಪ್ರಿಸರ್ವ್ ದ ರಿಚ್ ಹೆರಿಟೇಜ್ ಆಫ್ ಅವರ್ ಕಂಪೋಸಿಟ್ ಕಲ್ಚರ್. ಅಂತಂದರೆ ಏನು, ಅದು ಈಗಾಗಲೇ ನಮಗೆ ರಿಚ್ ಕಲ್ಚರಲ್ ಕೆಲವೊಂದಿಷ್ಟು ಮಾನ್ಯುಮೆಂಟ್ಸ್ ಇದೆ, ಲೈಕ್ ದೇವಸ್ಥಾನ ಆಗಿರ್ಬೋದು, ಹಂಪಿ, ಇವೆಲ್ಲ ಗೊತ್ತಲ್ಲ ನಮಗೆ. ಜಸ್ಟ್ ಎಕ್ಸಾಂಪಲ್ ಕೊಡ್ತಿದ್ದು, ಹಂಪಿ ಇದೆ, ಈ ಕಡೆ ಬಂತಂದರೆ ಸೋಮನಾಥ್ಪುರ, ಕೆಳಗಡೆ ಹೋಯ್ತು ಸೋಮನಾಥ್ಪುರ ಇದೆ. ಸೊ ಇವೆಲ್ಲ ರಿಚ್ ಕಲ್ಚರ್ ಆಗಿರುವಂಥ ಕೆಲವೊಂದು ಪ್ರದೇಶಗಳು. ಅಲ್ಲಿ ಹೋಗಿ ನಾವು ಹೆಸರಲ್ಲಿ ಕೆತ್ತದಾಗಿರ್ಬೋದು, ಹೌದಾ? ಹೇಳಬೇಕು ಅಂತಂದರೆ ಆ ದೇವಸ್ಥಾನ ಕಟ್ಟಿದವರೇ ಹೆಸರು ಹಾಕ್ಕೊಂಡಿರಲ್ಲ, ಬಟ್ ಈ ಜನಗಳು ಹೋಗಿ ಬರ್ಕೊಂಡಿರ್ತಾರೆ, ಮನು ಲವ್ಸ್ ಆಶಾ. ಸೊ ಈ ಥರ ಕೆಲವೊಂದಷ್ಟು ಹೆಸರುಗಳನ್ನ ಇಲ್ಲಿ ಹೋಗಿ ಸೋಮನಾಥ್ಪುರದಲ್ಲಿ ಹೋದರೆ ನೋಡ್ಬೋದು ನೀವು. ಅಲ್ಲಿ ಹೆಸರುಗಳು ಆಗಲೇ ಹೃದಯ ಹಾಕಿದಾಗೆ ಒಂದು ಹೃದಯ ಇರ್ತದೆ, ಅಲ್ಲೊಂದು ಬಿಲ್ಲು ಬಾಣ ಹೋಗಿರುತ್ತೆ. ಆಯಿತಾ? ಸೊ ಈ ಥರ ಎಲ್ಲ ತುಂಬ ಕಡೆ ಹೆಸರು ಬರ್ತಿರ್ತಾರೆ. ಅದು ಫೇಮಸ್ ಹೆಸರು, ಅದೇ ನಾನು ಹೇಳಿದ್ನಲ್ಲ, ಆ ಹೆಸರು ತುಂಬ ಫೇಮಸ್ ಇದೆ. ಅದೇ ರೀತಿ ಹೇಳಬೇಕು ಅಂದರೆ ನೀವು ಮಾದೇಶ್ವರ ಬೆಟ್ಟಕ್ಕೆ ಹೋಗಿ ಅಲ್ಲಿ ಮಧ್ಯೆ ನೋಡ್ಬೋದು, ಕಲ್ಲು ಮೇಲೆಲ್ಲ ಕೆತ್ತಿರ್ತಾರೆ. ಸೊ ಎಲ್ಲ ತಪ್ಪು. ಸೊ ನಾವು ನಮ್ಮ ಒಂದು ರಿಚ್ ಹೆರಿಟೇಜ್ ಏನಿದೆ ಇಂಡಿಯನ್ ಕಲ್ಚರ್, ಅದನ್ನು ಪ್ರಿಸರ್ವ್ ಮಾಡಬೇಕು. ಲೈಕ್ ಎಕ್ಸಾಂಪಲ್, ಪ್ರೊಟೆಕ್ಟಿಂಗ್ ದ ಏನ್ಷಿಯಂಟ್ ಮಾನ್ಯುಮೆಂಟ್ಸ್ ಲೈಕ್ ಹಂಪಿ, ನಾಟ್ ಸ್ಕ್ರೈಬಿಂಗ್, ಅದೇ ಇಲಾಖೆ ಇರೋದು, ನಾಟ್ ಸ್ಕ್ರೈಬ್ಲಿಂಗ್ ಆನ್ ಟೆಂಪಲ್ ವಾಲ್ಸ್.
ಸೊ ಟೆಂಪಲ್ ನಾಟ್ ಸ್ಕ್ರೈಬಿಂಗ್ ಅಂದರೆ ಬರಿಬಾರ್ದು, ನಿಮ್ಮ ಹೆಸರುಗಳನ್ನ ಬರೆಯೋದಾಗಿರ್ಬೋದು ಅಲ್ಲ ಮಾಡಬಾರ್ದು ಅಂತ ಹೇಳುತ್ತೆ. ಇದು ಎಫ್. ಆರ್ಟಿಕಲ್ಸ್ 51A ಎಫ್ ಹೇಳೋದು. ನೆಕ್ಸ್ಟು ಆರ್ಟಿಕಲ್ 51A ಜಿ ಏನು ಹೇಳ್ತದಪ್ಪ ಅಂತಂದರೆ, ಟು ಪ್ರೊಟೆಕ್ಟ್ ಆ್ಯಂಡ್ ಇಂಪ್ರೂವ್ ದ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಇನ್ಕ್ಲೂಡಿಂಗ್ ಫಾರೆಸ್ಟ್, ಲೇಕ್, ರಿವರ್ಸ್ ಆ್ಯಂಡ್ ವೈಲ್ಡ್ ಲೈಫ್ಸ್ ಆ್ಯಂಡ್ ಟು ಹ್ಯಾವ್ ಎ ಕಂಪ್ಯಾಷನ್ ಫಾರ್ ಲಿವಿಂಗ್ ಕ್ರಿಯೇಚರ್. ಸೊ ಇದೇನು ಹೇಳ್ತದೆ ಅಂತಂದರೆ, ಆ್ಯಸ್ ಎ ಸಿಟಿಸನ್ ನೀವು ಅಕ್ಕಪಕ್ಕ ಪ್ರದೇಶದಲ್ಲಿ ಕಸ ಹರಡೋದು ಎಲ್ಲ ತಪ್ಪು, ಅವೆಲ್ಲ ಮಾಡಬಾರ್ದು. ಸೊ ದಟ್ ಎನ್ವಿರಾನ್ಮೆಂಟ್ಗೆ ಡೇಂಜರಸ್ ಆಗಿರುವಂಥ ಕೆಲಸಗಳನ್ನ ಮಾಡಬಾರ್ದು. ಹೌದಾ? ಪಕ್ಕದಲ್ಲಿರುವಂತಹ ನಿಮ್ಮ ಎನ್ವಿರಾನ್ಮೆಂಟ್ನ ಕ್ಲೀನ್ ಮಾಡ್ಕೋಬೇಕು, ಪ್ರೊಟೆಕ್ಟ್ ಮಾಡಬೇಕು. ಹೇಗೆ ಪ್ರೊಟೆಕ್ಟ್ ಮಾಡೋದು? ಮರಗಳನ್ನ ಕತ್ತರಿಸೋದಾಗಿರ್ಬೋದು, ಅವೆಲ್ಲ ಮಾಡಬಾರ್ದು. ರಿವರ್ಸಲ್ಲಿ ಹೋಗಿ ಪ್ಲಾಸ್ಟಿಕ್ಗಳನ್ನ ಎಸೆಯೋದು ಅವೆಲ್ಲ ತಪ್ಪು. ಹೌದಾ? ಲೇಕ್ಸಲ್ಲಿ ವೈಲ್ಡ್ ಲೈಫ್ಸ್ ಆ್ಯಂಡ್ ಶೋ ಕಂಪ್ಯಾಷನ್ ಟು ಆ್ಯನಿಮಲ್ಸ್. ಕಂಪ್ಯಾಷನ್ ಟು ಆ್ಯನಿಮಲ್ಸ್ ಅಂದರೆ ಅಲ್ಲಿಗ ಆ್ಯನಿಮಲ್ಸ್ ಹತ್ರ ಹೋಗಿ ಚಾಕ್ಲೇಟ್ ಕೊಡೋದಾಗಿರೋವೆಲ್ಲ ಅದು ಮಾಡಬಾರ್ದು. ಹೌದಾ? ಅವೆಲ್ಲ ತಪ್ಪಾಗ್ತದೆ. ಅದರಿಂದ ಏನಾಗುತ್ತೆ, ಬಯೋಡೈವರ್ಸಿಟಿಗೆ ಏನಾದರೂ ಒಂದು ಕುತ್ತು ಆಗಬಹುದು. ನೀವು ತಿನ್ನೋ ಆಹಾರ ಪ್ರಾಣಿಗಳಿಗೆ ಕೊಟ್ಟಾಗ ಮೇ ಬಿ ಅವ್ರಿಗೆ ಏನಾದರೂ ಒಂದು ಎಫೆಕ್ಟ್ ಆಗ್ಬೋದು. ಹೌದಾ? ಸೊ ಅವೆಲ್ಲ ಮಾಡಬಾರ್ದು. ಲೈಕ್ ಎಕ್ಸಾಂಪಲ್, ನಾಟ್ ಥ್ರೋಯಿಂಗ್ ದ ಪ್ಲಾಸ್ಟಿಕ್ ಇನ್ ಲೇಕ್ಸ್, ನಾಟ್ ಕಿಲ್ಲಿಂಗ್ ಆ್ಯನಿಮಲ್ಸ್ ಫಾರ್ ಫನ್. ಇದೇ ಇರೋದು ಫನ್ ಅಂತ ಬಂದಾಗ ನಮ್ಮ ಸಲ್ಮಾನ್ ಖಾನ್ ಅವ್ರು ನೆನಪಾಗ್ತಾರೆ. ಹೌದಾ? ಸೊ ನಾಟ್ ಕಿಲ್ಲಿಂಗ್ ಆ್ಯನಿಮಲ್ಸ್ ಫಾರ್ ಫನ್ ಗೊತ್ತಿರುತ್ತೆ ನಿಮಗೆ ಸಲ್ಮಾನ್ ಖಾನ್ ಏನು ಮಾಡಿದರು ಅಂತ. ಹೌದಾ? ಸೊ ಅದನ್ನು ಎಕ್ಸಾಂಪಲ್ ತಗೋಬೋದು. ಅದು ಬಿಟ್ಟರೆ ನಾಟ್ ಥ್ರೋಯಿಂಗ್ ಪ್ಲಾಸ್ಟಿಕ್ ಇನ್ ಲೇಕ್ಸ್ ಅಂತ ಹೇಳೋದಾದರೆ, ಲೇಕ್ಸ್ ಬಿಡಿ, ನೀವು ಮಹದೇಶ್ವರ ಬೆಟ್ಟಕ್ಕೆ ಹೋಯ್ತು ಅಂತಂದರೆ ಸುಮ್ಮನೆ ಕಿಟಕಿ ಹತ್ರ ಕೂತ್ಕೊಳ್ಳಿ, ಬಸ್ಸಲ್ಲಿ ಕಿಟಕಿ ಹತ್ರ ಕೂತ್ಕೊಳ್ಳಿ, ತುಂಬ ಅಂದರೆ ತುಂಬ ಪ್ಲಾಸ್ಟಿಕ್ ಕಾಣ್ಬೋದು ನೀವು. ಆಯಿತಾ? ಈ ಕಡೆಯಿಂದ ಹೋಗಬೇಕಾದ್ರೆ ರೈಟ್ ಸೈಡ್ ಕೂತ್ಕೊಳ್ಳಿ, ಆ ಕಡೆಯಿಂದ ಬರಬೇಕಾದ್ರೆ ಲೆಫ್ಟಲ್ಲಿ ಕೂತ್ಕೊಳ್ಳಿ. ರೋಡ್ ಸೈಡಲ್ಲಿ ಕೆಳಗಡೆ ಅಂದರೆ ಬೆಟ್ಟ ಹತ್ತಬೇಕಾದ್ರೆ ರೋಡ್ ಸೈಡಲ್ಲಿ ಎಷ್ಟು ಪ್ಲಾಸ್ಟಿಕ್ ಬಾಟಲ್ ಬಿದ್ದಿರುತ್ತೆ ಅಂದರೆ, ಬಿಸ್ಲರಿದು ತುಂಬ ಬಾಟ್ಲು ಬಿದ್ದಿರುತ್ತೆ. ಸೊ ಅವೆಲ್ಲ ತಪ್ಪು. ಸೊ ಜೊತೆಗೆ ನದಿಲಿ ಹೋಗ್ತಾ ಪ್ಲಾಸ್ಟಿಕ್ ಬಾಟಲ್ಗಳು ಎಸೆದು ಅವೆಲ್ಲ ತಪ್ಪಾಗ್ತದೆ. ಸೊ ಇದು ಆರ್ಟಿಕಲ್ 51A ಜಿ ಹೇಳ್ತದೆ, ಟು ಪ್ರೊಟೆಕ್ಟ್ ಆ್ಯಂಡ್ ಇಂಪ್ರೂವ್ ದ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಇನ್ಕ್ಲೂಡಿಂಗ್ ಫಾರೆಸ್ಟ್, ಲೇಕ್, ರಿವರ್ಸ್ ಆ್ಯಂಡ್ ವೈಲ್ಡ್ ಲೈಫ್ಸ್ ಆ್ಯಂಡ್ ಟು ಹ್ಯಾವ್ ಎ ಕಂಪ್ಯಾಷನ್ ಫಾರ್ ಲಿವಿಂಗ್ ಕ್ರಿಯೇಚರ್. ಸೊ ನಿಮ್ಮ ಒಂದು ಫನ್ಗೋಸ್ಕರ ಪ್ರಾಣಿಗಳನ್ನ ಹಿಂಸೆ ಮಾಡೋದು, ಕಿಲ್ ಮಾಡೋದು ತಪ್ಪಾಗ್ತದೆ. ಸೊ ಎಕ್ಸಾಂಪಲ್, ಇದು ಆರ್ಟಿಕಲ್ 51G ನೆನಪಾಗಲಿಲ್ಲ ಅಂತ, ಅದು ಅದ್ರ ಏನು ಅಂತ ನೆನಪಾಗಲಿಲ್ಲ ಅಂತಂದರೆ ಸಲ್ಮಾನ್ ಖಾನ್ ನೆನಪು ಮಾಡ್ಕೊಳ್ಳಿ. ಆಯಿತಾ? ಆಟೋಮೆಟಿಕ್ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟು ಆರ್ಟಿಕಲ್ 51A ಹೆಚ್ಚು. ಸೊ ಇದೇನು ಹೇಳ್ತದಪ್ಪ ಅಂತಂದರೆ, ಟು ಡೆವಲಪ್ ದ ಸೈಂಟಿಫಿಕ್ ಟೆಂಪರ್, ಹ್ಯುಮ್ಯಾನಿಸಮ್ ಆ್ಯಂಡ್ ದ ಸ್ಪಿರಿಟ್ ಆಫ್ ಇನ್ಕ್ವೈರಿ ಆ್ಯಂಡ್ ರಿಫಾರ್ಮ್. ಸೊ ಇದೇನು ಹೇಳ್ತದೆ ಅಂತಂದರೆ, ಟೇಕಿಂಗ್ ವ್ಯಾಕ್ಸಿನ್ ಬೇಸ್ಡ್ ಆನ್ ದ ಸೈನ್ಸ್ ಎವಿಡೆನ್ಸ್, ನಾಟ್ ಬಿಲೀವಿಂಗ್ ಇನ್ ರೂಮರ್ಸ್. ಸೊ ಇದು ಹೆಚ್ಚು ಹೇಳ್ತದೆ. ಹೆಚ್ಚೇನು ಹೇಳ್ತದೆ ಅಂತಂದರೆ, ನೋಡ್ಬೋದು ಇಲ್ಲಿ ರೂಮರ್ಸ್ ಅಂತ ಬಂದಾಗ, ಈಗ ನಮ್ಮ ದೇಶದಲ್ಲಿ ಎಕ್ಸಾಂಪಲ್ ಕೋವಿಡ್ ಟೈಮಲ್ಲಿ ತಿಳ್ಕೊಳ್ಳಿ. ಸೊ ಕೋವಿಡ್ ಟೈಮಲ್ಲಿ ಕೋವ್ಯಾಕ್ಸಿನ್ ಬಂತಲ್ಲ, ಸೊ ರೂಮರ್ಸ್ ಇತ್ತು, ತುಂಬ ರೂಮರ್ಸ್ ಇತ್ತು ಆ ಟೈಮಲ್ಲಿ. ಬಟ್ ಸ್ಟಿಲ್ ನಮ್ಮ ಇಂಡಿಯನ್ಸು ಗೌರ್ನಮೆಂಟ್ನ ನಂಬಿ ಎಲ್ಲರೂ ಕೂಡ ವ್ಯಾಕ್ಸಿನ್ ಹಾಕ್ಸ್ಕೊತು. ಆದರೆ ಈ ನಮ್ಮ ದೇಶದಲ್ಲಿ ನಾವು ಹೇಗೆ ಗೌರ್ಮೆಂಟ್ ನಂಬಿದ್ವಲ್ಲ, ಆ ರೀತಿ ಫಾರಿನ್ ಕಂಟ್ರಿಗಳಲ್ಲಿ ಯಾರೂ ನಂಬಲಿಲ್ಲ. ಯಾಕೆ ಅಂತಂದರೆ, ಯುರೋಪಿಯನ್ ಕಂಟ್ರೀಸ್ ಮತ್ತು ಅಮೇರಿಕಾದಲ್ಲಿ ಏನಾಯಿತು ಅಂತಂದರೆ, ವ್ಯಾಕ್ಸಿನ್ಸ್ಗಳನ್ನ ಕಂಡುಹಿಡಿದ್ರು ಕೂಡ ಜನಗಳು ಹಾಕ್ಸ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಯಾಕೆ ಅಂತಂದರೆ ರೂಮರ್ಸು ತುಂಬ ಹರಡಿತ್ತು. ಹಂಗಂತ ಹೇಳಿ ಇಂಡಿಯಾದಲ್ಲಿ ರೂಮರ್ಸ್ ಇರಲಿಲ್ಲ ಅಂತಲ್ಲ, ರೂಮರ್ಸ್ ಇತ್ತು. ಹಾಕ್ಸ್ಕೋಬಾರ್ದು, ಹಾಕ್ಸ್ಕೊಂಡ್ರೆ ಸತ್ತೋಗ್ತಾರೆ, ಅದಾಗತ್ತೆ, ಅಲರ್ಜಿ ಆಗುತ್ತೆ, ಸಮಥಿಂಗ್ ಏನೇನೋ ಹೇಳಿದ್ರು. ಓಕೆ, ಆ ಥರ ಇದ್ದರೂ ಕೂಡ ಗೌರ್ಮೆಂಟ್ನ ನಂಬಿ ನಾವೆಲ್ಲರೂ ಕೂಡ ವ್ಯಾಕ್ಸಿನ್ ಹಾಕ್ಸ್ಕೊಂಡಿವಲ್ಲ. ಅದೇ ರೀತಿಯೇ ನೀವು ಯುರೋಪಿಯನ್ ಕಂಟ್ರೀಸ್ಗೆ ಎಕ್ಸಾಂಪಲ್ ತೊಗೊಂಡ್ರೆ, ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ ತುಂಬ ಜನ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೇ ಇಲ್ಲ, ಹಾಗೆ ಸತ್ತೋದ್ರು ತುಂಬ ಜನ. ಯಾಕೆ ಅಂತಂದರೆ ಅವ್ರಿಗೆ ಗೌರ್ಮೆಂಟ್ ಮೇಲೆ ನಂಬಿಕೆ ಇರಲಿಲ್ಲ. ಯಾಕೆ ಅಂತಂದರೆ ತುಂಬ ಕಡೆ ಅದೇ ರೀತಿ ಮಾಡೋಕ್ಕೆ ಹೋಗಿ ತುಂಬ ಜನ ಜೀವ ಕಳ್ಕೊಂಡಿದ್ರು, ಜೀವನ ಎರಡೂ ಕೂಡ ಕಳ್ಕೊಂಡಿದ್ರು. ಸೊ ಹಾಗಾಗಿ ಆ್ಯಸ್ ಎ ಇಂಡಿಯನ್ ಸಿಟಿಸನ್ ನಾವು ದೇಶದಲ್ಲಿರುವಂತಹ ಒಂದು ಏನೇ ಬಂದರೂ ಕೂಡ ನಾವು ನಂಬಬೇಕು ಅನ್ನೋದು ಆರ್ಟಿಕಲ್ 51H ಹೇಳ್ತದೆ. ಅಷ್ಟೇ, ಇನ್ನೇನು ಡೀಟೇಲಾಗಿ ಹೋಗೋದು ಬೇಡ. ಡೆವಲಪ್ ಅ ಸೈಂಟಿಫಿಕ್ ಟೆಂಪರ್. ನೋಡಿ, ಸೈಂಟಿಫಿಕ್ ಎವಿಡೆನ್ಸ್ನ ನಂಬಬೇಕು, ರೂಮರ್ಸ್ಗಳನ್ನ ನಂಬೋದಾಗಿರ್ಬೋದು ಅದನ್ನೆಲ್ಲ ಮಾಡಬಾರ್ದು ಅನ್ನೋದು ಆರ್ಟಿಕಲ್ 51AH ಹೇಳ್ತದೆ. ನೆಕ್ಸ್ಟು 51AI ಹೇಳ್ತದೆ ಅಂತಂದರೆ, ಟು ಸೇಫ್ ಗಾರ್ಡ್ ದ ಪಬ್ಲಿಕ್ ಪ್ರಾಪರ್ಟಿ ಆ್ಯಂಡ್ ಅಬ್ಸರ್ವ್ ದ ವೈಲೆನ್ಸ್. ಅಂದರೆ ಏನು? ಪಬ್ಲಿಕ್ ಪ್ರಾಪರ್ಟಿ ಏನಿದೆ ಅದನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು. ಹೇಗೆ ಪ್ರೊಟೆಕ್ಟ್ ಮಾಡಬೇಕು? ಸಿಂಪಲಾಗಿ ನಿಮ್ಮ ಕೆಲಸ ಏನಿತ್ತು ಅದು ನೋಡ್ಕೊ ಹೋದರೆ ಆಟೋಮೆಟಿಕ್ ಅದು ಪ್ರೊಟೆಕ್ಟ್ ಆಗ್ತದೆ. ಈಗ ನಮ್ಮನೆ ಪಕ್ಕದಲ್ಲಿ ಯಾವನೋ ಒಬ್ಬ ದೊಡ್ಡ ಮನೆ ಕಟ್ಟಿಸ್ತಾ ಅಂತ ಹೇಳಿ ನಾನು ಕಲ್ಲು ಹೊಡಿಯೋದಕ್ಕಾಗತ್ತಾ? ಸೊ ತಪ್ಪಾಗ್ತದೆ. ಅಥವಾ ಯಾವುದೋ ಗೌರ್ಮೆಂಟ್ ಆಫೀಸು ಗೌರ್ಮೆಂಟ್ ಆಫೀಸು ಕೆಲಸ ಮಾಡಿಕೊಡ್ಲಿಲ್ಲ ಅಂತ ಹೇಳಿ ನಾವು ಆ ಒಂದು ಆಫೀಸ್ ಮೇಲೆ ಕಲ್ಲು ಹೊಡಿಯೋದಕ್ಕಾಗತ್ತಾ? ನೋ, ಅವೆಲ್ಲ ತಪ್ಪಾಗ್ತದೆ. ಹೌದಾ? ಸೊ ಎಕ್ಸಾಂಪಲ್,
ನಾಟ್ ಬರ್ನಿಂಗ್ ಬಸ್ಸಸ್ ಆರ್ ಬ್ರೇಕಿಂಗ್ ದ ಗೌರ್ಮೆಂಟ್ ವಿಂಡೋಸ್ ಡ್ಯೂರಿಂಗ್ ಪ್ರೊಟೆಸ್ಟ್. ಈಗ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಪೀಸ್ಫುಲ್ಲಾಗಿ ಮಾಡಬೇಕು, ಹೌದಾ? ನಮ್ಮ ಆ್ಯಸ್ ಪರ್ ದ ಫಂಡಮೆಂಟಲ್ ರೈಟು ನಿಮ್ಗಾಗಲೇ ಪೀಸ್ಫುಲ್ಲಾಗಿ ನೀವು ಪ್ರೊಟೆಸ್ಟ್ ಮಾಡ್ಬೋದು ಅಂತಿದೆ, ಹೌದಾ? ಮಾಡ್ಬೋದು. ಆದರೆ ಪ್ರೊಟೆಸ್ಟ್ ಮಾಡ್ತೀನಿ ಅಂತ ಹೇಳಿ ಬಸ್ಗೆ ಬೆಂಕಿ ಹಾಕೋದು, ಗೌರ್ಮೆಂಟ್ ಬಸ್ಗಳ ಕಿಟಕಿ ಹೊಡೆಯೋದು, ಗ್ಲಾಸಸ್ ಹೊಡೆಯೋದು, ಆಫೀಸ್ ಮೇಲೆ ಬೆಂಕಿ ಹಚ್ಚೋದು, ಇವೆಲ್ಲ ತಪ್ಪು. ಸೊ ಗೌರ್ಮೆಂಟ್ ಪ್ರಾಪರ್ಟಿ ಈಸ್ ಅವರ್ ಪ್ರಾಪರ್ಟಿ ಅಂತ ಹೇಳಿ ಡೋಂಟ್ ಡ್ಯಾಮೇಜ್ ಇಟ್ ಆ್ಯಂಡ್ ಅವಾಯ್ಡ್ ವೈಲೆನ್ಸ್. ಅಂತಂದರೆ ಗೌರ್ಮೆಂಟ್ ಪ್ರಾಪರ್ಟಿ ಏನಿರ್ತದಲ್ಲ ನಮ್ಮ ಪ್ರಾಪರ್ಟಿ ಅಂತ ತಿಳ್ಕೊಂಡು ಡ್ಯಾಮೇಜ್ ಮಾಡ್ತಾನೆ ನಿಮ್ಮ ಪಾಡು ನೀವು ನಿಮ್ದೇನು ಪ್ರೊಟೆಸ್ಟ್ ಇರುತ್ತೋ ಅದನ್ನು ಮಾಡ್ಕೊಂಡು ಹೋಗಿ. ಸೊ ಇದು ಆರ್ಟಿಕಲ್ 51A(I) ಹೇಳ್ತದೆ, ಆಯಿತಾ? ಸೊ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟು ಆರ್ಟಿಕಲ್ 51A(J) ಏನು ಹೇಳ್ತದೆಪ್ಪ ಅಂತಂದರೆ ಟು ಸ್ಟ್ರೈವ್ ಟುವರ್ಡ್ಸ್ ದ ಎಕ್ಸಲೆನ್ಸ್ ಇನ್ ಆಲ್ ಸ್ಪಿಯರ್ಸ್ ಆಫ್ ಇಂಡಿವಿಜುವಲ್ ಆ್ಯಂಡ್ ಕಲೆಕ್ಟಿವ್ ಆ್ಯಕ್ಟಿವಿಟಿ ಸೊ ದಟ್ ದ ನೇಷನ್ ಕಾನ್ಸ್ಟ್ಯಾಂಟ್ಲಿ ರೈಸಿಂಗ್. ಅಂತಂದರೆ ಆ್ಯಸ್ ಎ ಸಿಟಿಸನ್ ನಾನು ಯಾವ ರೀತಿ ಕೆಲಸ ಮಾಡಬೇಕು ಅಂತಂದರೆ ನನ್ನ ಒಂದು ಕೆಲಸದಿಂದ ದೇಶ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು. ನಾನು ಉನ್ನತ ಸ್ಥಾನಕ್ಕೆ ಹೋಗೋದಲ್ಲದೆ ದೇಶನೂ ಕೂಡ ನನ್ನ ಜೊತೆ ಕರ್ಕೋಬೇಕು. ಎಕ್ಸಾಂಪಲ್ ಹೇಳೋದಾದರೆ, ಈಗ ನಾನು ಯಾವುದೋ ಒಂದು ಸ್ಟಾರ್ಟಪ್ ಕ್ರಿಯೇಟ್ ಮಾಡ್ತೀನಿ, ಆ ಸ್ಟಾರ್ಟಪ್ಪು ಒಂದು ದೊಡ್ಡ ಕಂಪ್ನಿ ಆಗ್ಬೋದು, ಆಯಿತಾ? ಸೊ ಆ ಸ್ಟಾರ್ಟಪ್ಪು ದೊಡ್ಡ ಕಂಪ್ನಿ ಆಗ್ಬೋದು. ಸೊ ದಟ್ ವಿದೇಶಗಳಲ್ಲಿ ನನ್ನ ಒಂದು ಕಂಪ್ನಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಂದರೆ ಏನಪ್ಪ, ಇಂಡೈರೆಕ್ಟಾಗಿ ಅದು ನಿನ್ನ ದೇಶಕ್ಕೆ ನೀನು ಕೊಡುವಂಥ ಒಂದು ಕೊಡುಗೆ, ಆಯಿತಾ? ನೋಡಿ, ಎವ್ರಿ ಸಿಟಿಸನ್ ಮಸ್ಟ್ ಟ್ರೈ ಟು ಇಂಪ್ರೂವ್ ದ ಕ್ವಾಲಿಟಿ ಇನ್ ವಾಟ್ ಎವರ್ ದ ಫೀಲ್ಡ್ ದೇ ಆರ್. ನೋಡಿ, ಯಾವ್ದಾರ ಫೀಲ್ಡಲ್ಲಿರಪ್ಪ ನೀವು ನಿಮ್ಮ ಒಂದು ಕ್ವಾಲಿಟಿನ ನೀವು ಇಂಪ್ರೂವ್ ಮಾಡ್ಕೊಳ್ಳಿ. ಸೊ ಆ ಥರ ಇಂಪ್ರೂವ್ ಮಾಡಿಕೊಂಡ್ರೆ ದಿಸ್ ಬಿಲ್ಡ್ ದ ನ್ಯಾಷನಲ್ ಎಕ್ಸಲೆನ್ಸ್. ಎ ಸ್ಟೂಡೆಂಟ್ ಸ್ಟಡಿಂಗ್ ಇನ್ ಸಿನ್ಸಿಯರ್ಲಿ ಆ್ಯಂಡ್ ಬಿಕಮ್ ಅ ಸ್ಕಿಲ್ಡ್ ಡಾಕ್ಟರ್. ಆದರೆ ಏನಪ್ಪ, ಈಗ ಯಾರೋ ಒಬ್ಬ ಸ್ಟೂಡೆಂಟು ತುಂಬ ದೊಡ್ಡ ಸ್ಥಾನಕ್ಕೆ ಹೋದ, ಎಕ್ಸಾಂಪಲ್ IAS ಆದನೋ, ಡಾಕ್ಟರ್ ಆದನೋ, ಇಂಜಿನಿಯರ್ ಏನೋ ಒಬ್ಬ ಆದ. ಸೊ ಆ ಥರ ಆದರೆ ಇಂಡೈರೆಕ್ಟಾಗಿ ಅವನ ಒಂದು ಲೆವೆಲ್ಗೆ ತಾನು ಓದಿದ್ನಲ್ಲ ಸ್ಕೂಲು, ಆ ಸ್ಕೂಲಿಗೆ ಒಂದು ಮರ್ಯಾದೆ ಸಿಗ್ತದೆ, ಹೌದಾ? ಸೊ ಆ ಹುಡುಗ ಆ ಸ್ಕೂಲಲ್ಲಿ ಓದಿದ್ದಂತೆ. ಈಗ ಗೌರ್ಮೆಂಟ್ ಸ್ಕೂಲಿಂದ ಯಾರು ಒಬ್ಬ ಓದಿ IAS ಆದರೆ ಏನಾಗುತ್ತೆ ಹೇಳಿ, ಗೌರ್ಮೆಂಟ್ ಶಾಲೆಯಿಂದ ಬಂದಿದ್ದಾನೆ ಅವನು ಅಂಥೇಳಿ ಆ ಒಂದು ಗೌರ್ಮೆಂಟ್ ಶಾಲೆಗೆ ಒಂದು ಉನ್ನತವಾದಂಥ ಒಂದು ಮರ್ಯಾದೆ ಸಿಗ್ತದೆ. ಸೊ ಆ ರೀತಿ ಕೆಲಸಗಳನ್ನ ನಾವು ಮಾಡಬೇಕು ಅನ್ನೋದು ಆರ್ಟಿಕಲ್ 51A(J) ಹೇಳ್ತದೆ. ಕೊನೆಯದು ಆರ್ಟಿಕಲ್ 51A(K) ಏನು ಹೇಳ್ತದಪ್ಪ ಅಂತಂದರೆ, ಇದು 86ನೇ ತಿದ್ದುಪಡಿಲಿ 2002ರಲ್ಲಿ ಆ್ಯಡ್ ಮಾಡಿದ್ದು. ಇದೇನು ಹೇಳ್ತದೆ ಅಂತಂದರೆ, ಹೂ ಈಸ್ ಪೇರೆಂಟ್ ಆರ್ ಅ ಗಾರ್ಡಿಯನ್ ಟು ಪ್ರೊವೈಡ್ ಆಪರ್ಚುನಿಟಿ ಫಾರ್ ಎಜುಕೇಷನ್ ಟು ಹಿಸ್ ಚೈಲ್ಡ್ ಆರ್ ಅ ವಾರ್ಡ್ ಬಿಟ್ವೀನ್ ದ ಏಜ್ ಆಫ್ 6 and 14 years. ಸೊ ಇದೇನು ಹೇಳ್ತದೆ ಅಂತಂದರೆ, ನೋಡಪ್ಪ, ನಮ್ಮ ಎಜುಕೇಷನ್ ಏನಿದೆಯಲ್ಲ, ಸೊ ಎಜುಕೇಷನು ಇಟ್ಸ್ ಅ ಬೇಸಿಕ್ ಫಾರ್ ಡೆಮೋಕ್ರಸಿ, ಹೌದಾ? ಎಜುಕೇಷನ್ನು ಈ ಒಂದು ಡೆಮೋಕ್ರಸಿಗೆ ತುಂಬ ಇಂಪಾರ್ಟೆಂಟು. ಸೊ ದಟ್ ಸಿಟಿಸನ್ ಮಸ್ಟ್ ಎನ್ಶೋರ್ ದ ಚಿಲ್ಡ್ರನ್ಸ್ ಡೋಂಟ್ ಗೋ ಇನ್ ಟು ದ ಲೇಬರ್, ಹೌದಾ? ಸಿಟಿಸನ್ಸು, ಈಗ ನನ್ನ ಒಂದು ಮಕ್ಕಳು ಯಾರು ಇರ್ತಾರಲ್ಲ, ಆ ಮಕ್ಕಳು ನಾನು ಈಗ ಲೇಬರ್ ಅಂದರೆ ಕೆಲಸ ಕಳಿಸೋದಕ್ಕಾಗತ್ತಾ? ಸೊ ಫಸ್ಟ್ ಅವ್ರಿಗೆ ಒಂದು ಬೇಸಿಕ್ ಎಜುಕೇಷನ್ನ ಕೊಡಿಸ್ಬೇಕು, ಹೌದಾ? ಬೇಸಿಕ್ ಎಜುಕೇಷನ್ ಕೊಡಿಸ್ಬೇಕು. ಸೊ ಬೇಸಿಕ್ ಎಜುಕೇಷನ್ ಏನಾಗುತ್ತೆ, ಇದೊಂದು ಡೆಮೋಕ್ರಸಿಗೆ ಇದು ಹೆಲ್ಪ್ ಆಗುತ್ತೆ. ಸೊ ಡೆಮೋಕ್ರಸಿಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕಿಂತ ಒಂದು ಡೆಮೋಕ್ರಸಿ ಅಂತಂದರೆ ಏನಪ್ಪ, ಅವೆಲ್ಲ ಬೇಸಿಕ್ ನೀಡ್ ಲೈಕ್ ಎಜುಕೇಷನ್ ಇರಬೇಕು, ಹೆಲ್ತ್ ಇರಬೇಕು, ಅವೆಲ್ಲ ಇರಬೇಕು. ಅದೇ ರೀತಿಯೇ ಕೂಡ ಡೆಮೋಕ್ರಸಿಗೆ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದರೆ ಹೇಳಿದ್ನಲ್ಲ, ಇದು ಎಜುಕೇಷನ್. ಸೊ ಹಾಗಾಗಿ ಎಜುಕೇಷನ್ ಕೊಡಿಸ್ಬೇಕು. ಸೊ ಸಿಟಿಸನ್ಸ್ ಯಾವುದೇ ಕಾರಣಕ್ಕೂ ತಮ್ಮ ಮಕ್ಕಳನ್ನ ಫಸ್ಟ್ ಲೇಬರ್ಗೆ ಕಳಿಸ್ಬಾರ್ದು. ಪೇರೆಂಟ್ಸ್ ಎನ್ರೋಲಿಂಗ್ ದೇರ್ ಚಿಲ್ಡ್ರ್ ಇನ್ ಎ ಸ್ಕೂಲ್, ಅಡ್ಮಿಟಿಂಗ್ ಚೈಲ್ಡ್ ಟು ಸ್ಕೂಲ್, ನಾಟ್ ಮೇಕಿಂಗ್ ದೆಮ್ ಟು ವರ್ಕ್ ಇನ್ ಶಾಪ್. ಸೊ ತನ್ನ ಮಕ್ಕಳನ್ನ ಕೆಲಸಕ್ಕೆ ಬಿಟ್ಟು ತನ್ನ ಮಕ್ಕಳಿಗೆ ಒಬ್ಬ ಪರ್ಸನ್ನು ಎಜುಕೇಷನ್ ಕೊಡಿಸ್ಬೇಕು ಅನ್ನೋದು ಆರ್ಟಿಕಲ್ 51A ಹೇಳ್ತದೆ. ಆರ್ಟಿಕಲ್ 51K ಹೇಳ್ತದೆ. ಸೊ ಆನ್ಲೈನ್ ಸಮ್ಮರಿ ಹೇಳೋದಾದರೆ, ಆರ್ಟಿಕಲ್ 51A ಟೆಲ್ಸ್ ಹೌ ರೆಸ್ಪಾನ್ಸಿಬಲ್ ಸಿಟಿಸನ್ ಶುಡ್ ಬಿಹೇವ್ ಟುವರ್ಡ್ಸ್ ದ ನೇಷನ್, ಸೊಸೈಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಆ್ಯಂಡ್ ಕಲ್ಚರ್. ಇದು ಆ್ಯಕ್ಚುಯಲ್ ಡೆಫಿನೇಷನು. ಸೊ ಆರ್ಟಿಕಲ್ 51A ಟೆಲ್ಸ್ ಹೌ ಅ ರೆಸ್ಪಾನ್ಸಿಬಲ್ ಸಿಟಿಸನ್ ಶುಡ್ ಬಿಹೇವ್ ಅಂದರೆ ಯಾವ ರೀತಿ ನಡ್ಕೋಬೇಕು, ಎಲ್ಲಿ, ಟುವರ್ಡ್ಸ್ ದ ನೇಷನ್, ದೇಶದ ಪರವಾಗಿ ಹೇಗಿರಬೇಕು, ಸೊಸೈಟಿ ಪರವಾಗಿ ಹೇಗೆ ಇರಬೇಕು, ಎನ್ವಿರಾನ್ಮೆಂಟ್ ಪರವಾಗಿ ಹೇಗಿರಬೇಕು, ಕಲ್ಚರಲ್ಲಿ ಹೇಗಿರಬೇಕು ಅನ್ನೋದು ಈ ನಿಮ್ಮ ಫಂಡಮೆಂಟಲ್ ಡ್ಯೂಟೀಸ್ ಹೇಳುತ್ತೆ. ಸೊ ಇಷ್ಟು ಬಂದು ನಿಮ್ಮ ಫಂಡಮೆಂಟಲ್ ಡ್ಯೂಟೀಸು. ಇಷ್ಟ ಇನ್ನೇನು ಇಲ್ಲ, ಹನ್ನೊಂದಿದೆ, ನೀಟಾಗಿ ಗಟ್ ಮಾಡಬೇಕು ಅಷ್ಟೇ. ಇನ್ನೇನಿಲ್ಲ, ಸ್ವಲ್ಪ ಮರ್ತೋಗುತ್ತೆ, 1, 2, 3, 4 ಅರ್ಥ ಆಗುತ್ತೆ, ಕೊನೆಯಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಗೊತ್ತಾಗುತ್ತೆ. ಸ್ವಲ್ಪ ಮರೆಯೋದಕ್ಕೆ ಅಂದರೆ ಮರ್ತ್ಕೋತೀವಿ ಅನ್ನೋದು ಸ್ವಲ್ಪ ಇರುತ್ತೆ, ಆಯಿತಾ? ಸೊ ಬಿಡಿ. ನೆಕ್ಸ್ಟು ಪ್ರಾಮಿನೆಂಟ್ ಫೀಚರ್ಸ್ ಏನಪ್ಪ ಅಂತ ಹೇಳೋದಾದರೆ, ನೋಡಪ್ಪ, ಈ ನಮ್ಮ ಫಂಡಮೆಂಟಲ್ ಡ್ಯೂಟೀಸು 2 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಒಂದು ಮಾರಲ್ ಡ್ಯೂಟೀಸು ಮತ್ತು ಸಿವಿಕ್ ಡ್ಯೂಟೀಸು. ಸೊ ಮಾರಲ್ ಡ್ಯೂಟೀಸ್ ಏನಪ್ಪ, ಇನ್ನರ್ ವ್ಯಾಲ್ಯೂಸ್ ಅಂದರೆ ನಿಮಗೆ ಹುಟ್ತಾನೆ ಬಂದಿರುತ್ತೆ ಕೆಲವೊಂದಷ್ಟು, ಹೌದಾ? ಪ್ರಾಣಿಗೆ ಹಾನಿ ಮಾಡಬಾರ್ದು,
ಆಯಿತಾ. ನಮ್ಮ ಕೆಲವೊಬ್ರು ಇರ್ತದೆ ಏನು ಅಂತಂದರೆ ಚಿಕ್ಕ ವಯಸ್ಸಿಂದನೇ ಒಳ್ಳೆ ದೊಡ್ಡ ಇವ್ರ ಥರ ಆಡ್ತಾ ಇರ್ತಾರೆ ನೋಡಿ, ಲೈಕ್ ಮುದುಕ್ರ ಥರ. ಹೇಗೆ ಅಂತಂದರೆ ಪ್ರಾಣಿನ ಇದು ಮಾಡಬಾರ್ದು, ಹಾನಿ ಮಾಡಬಾರ್ದು, ಅವೆಲ್ಲ ಮುದುಕರು ಅಂತಲ್ಲ ಹೇಳ್ತಾರೆ ನಿಮಗೆ, ಅಷ್ಟು ತಿಳ್ಕೊಂಡಿರ್ತಾರೆ ಚಿಕ್ಕ ವಯಸ್ಸಿಂದನೇ. ಕ್ಲೀನಾಗಿ ಇಟ್ಕೋಬೇಕು, ಕಸನ ಡಸ್ಟ್ಬಿನ್ಗೆ ಹಾಕೋದು, ಇವೆಲ್ಲ ಚಿಕ್ಕ ವಯಸ್ಸಿಂದನೇ ಬಂದಿರುತ್ತೆ ಅವ್ರಿಗೆ. ಸೊ ಅವೆಲ್ಲ ಮಾರಲ್ ಡ್ಯೂಟೀಸು. ಎಕ್ಸಾಂಪಲ್ ಚೆರಿಷಿಂಗ್ ಐಡಿಯಲ್ಸ್ ಆಫ್ ಫ್ರೀಡಮ್ ಸ್ಟ್ರಗಲ್, ಡೆವಲಪಿಂಗ್ ದ ಸೈಂಟಿಫಿಕ್ ಟೆಂಪರ್. ಸಿವಿಕ್ ಡ್ಯೂಟೀಸ್ ಅಂದ್ರೆ ಏನು? ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ. ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ ಅಂತಂದರೆ ಏನು? ನಮ್ಮ ನ್ಯಾಷನಲ್ ಆ್ಯಂಥಮು, ಸಂವಿಧಾನವನ್ನು ರೆಸ್ಪೆಕ್ಟ್ ಮಾಡೋವೆಲ್ಲ ಸಿವಿಕ್ ಡ್ಯೂಟೀಸ್ ಆಗಿರುತ್ತೆ. ಮತ್ತು ರೂಟೆಡ್ ಇನ್ ಇಂಡಿಯನ್ ಕಲ್ಚರ್ ಆ್ಯಂಡ್ ಟ್ರೆಡಿಷನ್. ಸೊ ದೀಸ್ ಡ್ಯೂಟೀಸ್ ರಿಫ್ಲೆಕ್ಟ್ ವ್ಯಾಲ್ಯೂಸ್ ಆಲ್ರೆಡಿ ಪ್ರೆಸೆಂಟ್ ಇನ್ ಇಂಡಿಯನ್ ಸಿವಿಲೈಸೇಷನ್. ನೋಡಿ, ಈ ನಮ್ಮಲ್ಲಿರುವಂಥ ಇಂಡಿಯನ್ ಸಿವಿಲೈಸೇಷನ್ಲಿರುವಂತಹ ಈ ಒಂದು ನಾನ್ ವೈಲೆನ್ಸು, ಹಾರ್ಮೋನಿ, ಟ್ರುತ್ತು, ಇವೆಲ್ಲ ಈಗಿಂದಲ್ಲ ಆಗ್ಲಿಂದನೂ ಬಂದಿದೆ. ಈ ನಮ್ಮ ಭಾರತದ ಒಂದು ಏನಿದೆಯಲ್ಲ, ಈ ಸಿವಿಲೈಸೇಷನ್ ಏನೇ ಆದರೂ ಕೂಡ ಈ ಒಂದು ವ್ಯಾಲ್ಯೂಸ್ಗಳಿದೆಯಲ್ಲ, ಲೈಕ್ ನಾನ್ ವೈಲೆನ್ಸು, ಹಾರ್ಮೋನಿ, ಟ್ರುತ್ತು, ಇವೆಲ್ಲ ಆಗ್ಲಿಂದನೂ ಕೂಡ ಬಂದಿದೆ. ಸೊ ಹಾಗಾಗಿ ದೇ ಆರ್ ಬೇಸಿಕಲಿ ಅ ಕೋಡಿಫಿಕೇಶನ್ ಆಫ್ ಇಂಡಿಯನ್ ವೇ ಆಫ್ ಲೈಫ್ ಫೌಂಡ್ ಇನ್ ಅವರ್ ಮೈಥಾಲಜಿ ಆ್ಯಂಡ್ ಟೀಚಿಂಗ್ಸ್. ಸೊ ನಮ್ಮ ಮೈಥಾಲಜಿ ಮತ್ತು ಟೀಚಿಂಗ್ಸಿಂದ ಏನಿತ್ತು ಅದನ್ನೇ ನಾವು ಕ್ಯಾರಿ ಮಾಡ್ತಾ ಬಂದಿದ್ದೀವಿ. ಎಕ್ಸಾಂಪಲ್ ವಸುದೈವ ಕುಟುಂಬಕಂ. ಸೊ ವರ್ಲ್ಡ್ ಈಸ್ ಒನ್ ಫ್ಯಾಮಿಲಿ ಅಂತ ಹೇಳ್ತೀವಿ. ಯಾರು ಬೇರೆ ಯಾರು ಕೂಡ ಹೇಳಲ್ಲ. ನಮ್ಮ ಇಂಡಿಯಾ ಬಿಟ್ಟರೆ ವರ್ಲ್ಡ್ ಈಸ್ ಒನ್ ಫ್ಯಾಮಿಲಿ ಅಂತ ನಾವೇ ಹೇಳೋದು, ಬೇರೆಲ್ಲ ವರ್ಲ್ಡ್ ಈಸ್ ನಾಟ್ ಯುವರ್ ಫ್ಯಾಮಿಲಿ, ನಮ್ಮ ದೇಶ ಮಾತ್ರ ನಮ್ಮ ಫ್ಯಾಮಿಲಿ ಅಂತ ಹೇಳ್ತದೆ ಬಿಡಿ. ಸೊ ಅಪ್ಲೈ ಓನ್ಲಿ ಟು ಸಿಟಿಸನ್. ನೋಡಿ, ಫಾರಿನರ್ಸ್ ಯಾರೋ ಬಂದರೆ ಅವರು ಕೂಡ ಇಂಡಿಯನ್ ನ್ಯಾಷನಲ್ ಆ್ಯಂಥಮ್ಗೆ, ಇಂಡಿಯನ್ ನ್ಯಾಷನಲ್ ಫ್ಲಾಗ್ಗೆ ರೆಸ್ಪೆಕ್ಟ್ ಮಾಡಲೇಬೇಕು ಅಂತಿಲ್ಲ. ಸೊ ಅದು ಅವರು ಬಿಟ್ಟಿದ್ದು, ಆಯಿತಾ. ಆ್ಯಸ್ ಎ ಸಿಟಿಸನ್ ಇದು ನಾವು ಮಾಡಬೇಕು. ಸೊ ಹಾಗಾಗಿ ಸಮ್ ಫಂಡಮೆಂಟಲ್ ರೈಟ್ಸ್ ಮೇ ಅಪ್ಲೈ, ಆಯಿತಾ. ಸೊ ಮೇ ಅಪ್ಲೈ ಅಂತಂದರೆ ಕೆಲವೊಂದು ಡ್ಯೂಟೀಸು ಪರ್ಫಾರ್ಮ್ ಮಾಡ್ತಾರೆ, ಬಟ್ ಕೆಲವೊಂದನ್ನು ಮಾಡೋದಿಲ್ಲ, ಆಯಿತಾ. ಬಟ್ ಫಂಡಮೆಂಟಲ್ ಡ್ಯೂಟೀಸ್ ಅಪ್ಲೈ ಓನ್ಲಿ ಟು ಸಿಟಿಸನ್ಸ್. ಎಕ್ಸಾಂಪಲ್, ಅ ಫಾರಿನರ್ ವಿಸಿಟಿಂಗ್ ಇಂಡಿಯಾ ಈಸ್ ನಾಟ್ ಲೀಗಲಿ ಎಕ್ಸ್ಪೆಕ್ಟೆಡ್ ಟು ಪರ್ಫಾರ್ಮ್ ದಿಸ್ ಡ್ಯೂಟೀಸ್. ನೋಡಿ, ಈಗ ಯಾರೊಬ್ಬ ಪರ್ಸನ್ನು ಇಂಡಿಯಾಗೆ ವಿಸಿಟ್ ಮಾಡ್ತಾ ಇದ್ದಾನೆ ಅಂತಂದರೆ ಆ ಪರ್ಸನ್ನು ಫಂಡಮೆಂಟಲ್ ಡ್ಯೂಟೀಸ್ನ ಪರ್ಫಾರ್ಮ್ ಮಾಡಲೇಬೇಕು ಅಂತಿಲ್ಲ, ಅದು ಅವನು ಬಿಟ್ಟಿತ್ತು. ಮತ್ತು ಇದು ನಾನ್ ಜಸ್ಟಿಸಬಲು. ಅಕಸ್ಮಾತ್ ಯಾರೊಬ್ಬ ಪರ್ಸನ್ನು ಫಾಲೋ ಮಾಡಲಿಲ್ಲ ಅಂತಂದರೆ ಕೋರ್ಟ್ನಲ್ಲಿ ಕೇಸ್ನ ಹಾಕೋದಕ್ಕೆ ಆಗೋದಿಲ್ಲ. ನಾಟ್ ಎನ್ಫೋರ್ಸಿಬಲ್, ನೋ ಲೀಗಲ್ ಪನಿಷ್ಮೆಂಟ್. ಸೊ ಬಟ್ ಪಾರ್ಲಿಮೆಂಟ್ ಮೇಕ್ ಲಾ ಟು ಎನ್ಫೋರ್ಸ್ ದೆಮ್. ನೋಡಿ, ಅಕಸ್ಮಾತು ಪರ್ಸನ್ಸ್ ಯಾರೋ ಫಾಲೋ ಮಾಡಲಿಲ್ಲ ಅಂತಂದರೆ ಪಾರ್ಲಿಮೆಂಟು ಒಂದು ಲಾ ಕ್ರಿಯೇಟ್ ಮಾಡಿ ಮಾಡೋ ರೀತಿ ಮಾಡಬಹುದು. ಮತ್ತು ಎಕ್ಸಾಂಪಲ್, ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಆನರ್ ಆ್ಯಕ್ಟ್ 1971. ಸೊ ಇದೇನು ಹೇಳ್ತದೆ ಅಂತಂದರೆ ಪನಿಷಸ್ ದ ಡಿಸ್ರೆಸ್ಪೆಕ್ಟ್ ದ ಫ್ಲ್ಯಾಗ್ ಆರ್ ಆ್ಯಂಥಮ್. ಯಾರೊಬ್ಬ ಪರ್ಸನ್ನು ನ್ಯಾಷನಲ್ ಫ್ಲ್ಯಾಗ್ನ ಅಥವಾ ಆ್ಯಂಥಮ್ನ ಡಿಸ್ರೆಸ್ಪೆಕ್ಟ್ ಮಾಡ್ತಂದರೆ ಅವನಿಗೆ ಕೆಲವೊಂದಷ್ಟು ಪನಿಷ್ಮೆಂಟ್ ಇರ್ತದೆ, ಆಯಿತಾ. ಸೊ ಅದಕ್ಕೆ ನೆಕ್ಸ್ಟು ದೇ ಆರ್ ಆ್ಯಡೆಡ್ ಥ್ರೂ ದ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟು 42ನೇ ತಿದ್ದುಪಡಿಯಲ್ಲಿ ಆ್ಯಡ್ ಮಾಡಲಾಗಿದೆ. ಇದನ್ನು ಬರೀರಿ ಇನ್ಸ್ಪೈರ್ಡ್ ಫ್ರಮ್ ದ USR ಕಾನ್ಸ್ಟಿಟ್ಯೂಷನ್. 11 ಡ್ಯೂಟಿನ 86ನೇ ತಿದ್ದುಪಡಿಯಲ್ಲಿ ಹಾಕಿದ್ರು. ಸೊ ನೆಕ್ಸ್ಟ್ ಸಿಗ್ನಿಫಿಕೆನ್ಸು, ಎಷ್ಟು ಪ್ರಾಮುಖ್ಯತೆ ಏನು ಅಂತಂದರೆ ಇಟ್ ಈಸ್ ಅ ರಿಮೈಂಡರ್ ಆಫ್ ಅ ಸಿಟಿಸನ್. ಹೌದಾ, ರಿಮೈಂಡರ್ ಆಫ್ ಸಿಟಿಸನ್ ಅಂತಂದರೆ ಏನು? ಅದು ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಕೊಡುತ್ತೆ. ಸಿಟಿಸನ್ ರೆಸ್ಪಾನ್ಸಿಬಿಲಿಟಿ ಏನು? ಈ ದೇಶಕ್ಕೆ ಕೊಡುಗೆ ಏನು ನೀಡಬೇಕು ಅಂತ ಹೇಳ್ಕೊಡುತ್ತೆ. ಮತ್ತು ಇಟ್ ರಿಮೈಂಡ್ಸ್ ದಟ್ ಸಿಟಿಸನ್ಸ್ ಕಮ್ ವಿತ್ ಅ ರೆಸ್ಪಾನ್ಸಿಬಿಲಿಟಿ, ಎನ್ಕರೇಜಸ್ ದ ಸಿಟಿಸನ್ ಟು ಪರ್ಫಾರ್ಮ್ ದ ಡ್ಯೂಟಿ ಟುವರ್ಡ್ ದ ಸೊಸೈಟಿ ಆ್ಯಂಡ್ ನೇಷನ್ ವೈಲ್ ಎಂಜಾಯಿಂಗ್ ದ ರೈಟ್ಸ್. ಎಕ್ಸಾಂಪಲ್ ಇರೋದು, ವೈಲ್ ಎಂಜಾಯಿಂಗ್ ದ ರೈಟ್ ಟು ಫ್ರೀಡಮ್, ಸಿಟಿಸನ್ ಶುಡ್ ನಾಟ್ ಮಿಸ್ಯೂಸ್ ಇಟ್ ಫಾರ್ ಹೇಟ್ ಸ್ಪೀಚ್. ನೋಡಿ, ಫ್ರೀಡಮ್ ಇದೆ ಅಂತ ಹೇಳಿ ದೇಶದ ವಿರುದ್ಧವಾಗಿ ದೇಶ ಒಡೆಯೋ ಕೆಲಸ ನಾನು ಮಾಡೋದಕ್ಕಾಗತ್ತಾ? ಸೊ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇಟ್ಸ್ ಅ ರಿಮೈಂಡರ್ ಟು ದ ಸಿಟಿಸನ್ ಅಬೌಟ್ ಅ ರೆಸ್ಪಾನ್ಸಿಬಿಲಿಟಿ. ನೆಕ್ಸ್ಟು ವಾರ್ನಿಂಗ್ ಅಗೇನ್ಸ್ಟ್ ಆ್ಯಂಟಿ ನ್ಯಾಷನಲ್ ಆ್ಯಂಡ್ ಆ್ಯಂಟಿ ಸೋಷಲ್ ಆ್ಯಕ್ಟ್ಸು. ಹೌದಾ, ವಾರ್ನಿಂಗು. ಸೊ ದೇಶದ ವಿರುದ್ಧವಾಗಿ ಕೆಲವೊಂದಷ್ಟು ಆ್ಯಕ್ಟಿವಿಟೀಸ್ಗಳು ನಡೀತದಲ್ಲ, ಅವ್ರು ಕೆಲವೊಂದು ವಾರ್ನಿಂಗ್ ಕೊಟ್ಟಂಗಾಗ್ತದೆ. ಎಕ್ಸಾಂಪಲ್, ಬರ್ನಿಂಗ್ ಫ್ಲ್ಯಾಗು, ಡ್ಯಾಮೇಜಿಂಗ್ ಪಬ್ಲಿಕ್ ಪ್ರಾಪರ್ಟಿ, ಪ್ರಮೋಟಿಂಗ್ ವೈಲೆನ್ಸು ಆ್ಯಂಡ್ ಗೋ ಅಗೇನ್ಸ್ಟ್ ಡ್ಯೂಟೀಸ್. ಯಾಕೆ ಅಂತಂದರೆ ದ 1987 ಆ್ಯಂಟಿ ಸೀಕ್ ರಾಯ್ಟ್ಸ್ ಆಯ್ತಲ್ಲ, ಸೊ ಆ್ಯಂಡ್ ದ ಡಿಸ್ಟ್ರಕ್ಷನ್ ಆಫ್ ದ ಪಬ್ಲಿಕ್ ಬಸ್ಸು. ಸೊ ಇದೆಲ್ಲ ಈ ಒಂದು ಫಂಡಮೆಂಟಲ್ ಡ್ಯೂಟೀಸ್ನ ವೈಲೇಟ್ ಮಾಡ್ದಂಗೆ ಆಗುತ್ತೆ, ಆಯಿತಾ. ನೆಕ್ಸ್ಟು ಸೋರ್ಸಸ್ ಆಫ್ ಇನ್ಸ್ಪಿರೇಷನ್ ಆ್ಯಂಡ್ ಡಿಸಿಪ್ಲಿನ್. ಹೌದಾ, ಸೋರ್ಸಸ್ ಆಫ್ ಇನ್ಸ್ಪಿರೇಷನ್, ಯಾರಿಂದ ಇನ್ಸ್ಪಿರೇಷನ್ ತಗೋಬೋದು ನಾವು? ಲೈಕ್ ಫ್ರೀಡಮ್ ಸ್ಟ್ರಗಲಿಂದ ಬಂದಂತಹ ಕೆಲವೊಂದಷ್ಟು ಐಡಿಯಲ್ಸ್ ಇದೆಯಲ್ಲ, ಲೈಕ್ ಗಾಂಧಿಯನ್ ನಾನ್ ವೈಲೆನ್ಸ್ ಆಗಿರ್ಬೋದು, ಟ್ರುತ್ ಆಗಿರ್ಬೋದು. ಸೊ ಇದನ್ನು ನಾವು ಇನ್ಸ್ಪಿರೇಷನ್ ಆಗಿ ತಗೋಬೇಕು. ನೆಕ್ಸ್ಟು ಹೆಲ್ಪ್ ದ ಕೋರ್ಟ್ ಇನ್ ಕಾನ್ಸ್ಟಿಟ್ಯೂಷನ್ ಇಂಟರ್ಪ್ರಿಟೇಷನ್. ನೋಡಿ, ಇದು ಕೋರ್ಟ್ಗೂ ಕೂಡ ಹೆಲ್ಪ್ ಮಾಡುತ್ತಂತೆ. ಸೊ ಕೋರ್ಟ್ ಯೂಸಸ್ ದ ಫಂಡಮೆಂಟಲ್ ಡ್ಯೂಟೀಸ್ ಟು ಜಸ್ಟಿಫೈ ದ ಸರ್ಟನ್ ಲಾಸ್ ಆ್ಯಂಡ್ ಜಡ್ಜಸ್ ದರ್ ವ್ಯಾಲಿಡಿಟಿ. ಎಕ್ಸಾಂಪಲ್ ಹೇಳೋದಾದರೆ,
ಏಮ್ಸ್ ಸ್ಟೂಡೆಂಟ್ ಯೂನಿಯನ್ ವರ್ಸಸ್ ಏಮ್ಸ್. ಸುಪ್ರೀಂ ಕೋರ್ಟ್ ಸೆಡ್ ದಟ್ ಫಂಡಮೆಂಟಲ್ ಡ್ಯೂಟೀಸ್ ಆರ್ ಈಕ್ವಲಿ ಇಂಪಾರ್ಟೆಂಟ್ ಆ್ಯಸ್ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿತಿದ್ದು ಬಿಡಿ. ಮೇ ಬಿ ಎನ್ಫೋರ್ಸ್ಡ್ ಬೈ ಪಾರ್ಲಿಮೆಂಟ್ ಅಂತಂದರೆ ದೋ ನಾನ್ ಜಸ್ಟಿಸಬಲ್ ಆಗಿದ್ರೂ ಕೂಡ ಪಾರ್ಲಿಮೆಂಟು ಆ ಒಂದು ಡ್ಯೂಟಿನ ಇಂಪ್ಲಿಮೆಂಟ್ ಮಾಡು ಅಂತ ಹೇಳಿ ಕೆಲವೊಂದಷ್ಟು ಲಾಗಳನ್ನ ತರ್ಬೋದು. ಎಕ್ಸಾಂಪಲ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ತಗೊಬಂದರು, ಹೌದಾ. ಸೊ ನೇಚರ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಈ ಒಂದು ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ತಗೊಬಂದರು, ಹೌದಾ. ನೆಕ್ಸ್ಟು ಈ ಒಂದು ನ್ಯಾಷನಲ್ ಸಿಂಬಲ್ನ ಯಾರೆಲ್ಲ ಡಿಸ್ರೆಸ್ಪೆಕ್ಟ್ ಮಾಡ್ತಾಯಿದ್ರು, ಸೊ ಅವ್ರನ್ನ ರೆಸ್ಪೆಕ್ಟ್ ಮಾಡಿ ಅಂತ ಹೇಳೋದಕ್ಕೋಸ್ಕರ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಟು ದ ನ್ಯಾಷನಲ್ ಆನರ್ ಆ್ಯಕ್ಟ್ ಅಂತ ತಗೊಬಂದರು, ಆಯಿತಾ. ನೆಕ್ಸ್ಟ್ ಕ್ರಿಟಿಸಿಸಮ್ ಏನು ಅಂತಂದರೆ ಇದು ಒಂದು ನ್ಯಾರೋ ಕವರೇಜ್ ಅಂತೆ. ಸೊ ಎಕ್ಸಾಂಪಲ್ ಇಂಪಾರ್ಟೆಂಟ್ ಡ್ಯೂಟೀಸು ಕೆಲವೊಂದು ಮಿಸ್ ಆಗ್ತಾ ಇದೆಯಂತೆ. ಎಕ್ಸಾಂಪಲ್ ವೋಟಿಂಗ್ ಆಗಿರ್ಬೋದು, ಟ್ಯಾಕ್ಸ್ಗಳನ್ನ ಪೇ ಮಾಡೋದಾಗಿರ್ಬೋದು, ಫ್ಯಾಮಿಲಿ ಪ್ಲ್ಯಾನಿಂಗ್ ಆಗಿರ್ಬೋದು, ಇವೆಲ್ಲ ಮಿಸ್ ಆಗ್ತಾ ಇದೆ ಅಂತ ಹೇಳಿದ್ರು. ಮತ್ತು ಆಂಬಿಗಿಯಸ್ ವರ್ಡಿಂಗ್ ಅಂದರೆ ನೋಬಲ್ ಐಡಿಯಾಸ್ ಅಂತ ಏನು ಮೆನ್ಷನ್ ಮಾಡಿದ್ದಾರೆ, ಸೈಂಟಿಫಿಕ್ ಟೆಂಪರ್ ಅಂತ ಏನು ಮೆನ್ಷನ್ ಮಾಡಿದ್ದಾರಲ್ಲ, ಅವೆಲ್ಲ ಸ್ವಲ್ಪ ವ್ಯಾಗ್ಯೂ ಮತ್ತು ಸಬ್ಜೆಕ್ಟಿವ್ ಅಂತ ಹೇಳಿದ್ದಾರೆ. ಯಾಕೆಂದರೆ ಡಿಫ್ರೆಂಟ್ ಪೀಪಲ್ ಕ್ಯಾನ್ ಇಂಟರ್ಪ್ರೆಟ್ ಡಿಫ್ರೆಂಟ್ಲಿ. ಈಗ ಯಾರೊಬ್ಬ ಪರ್ಸನ್ನು ಒಂದೇ ರೀತಿ ನಡ್ಕೋಬೇಕು ಅಂತಿಲ್ಲ, ಬೇರೆ ಬೇರೆ ಪರ್ಸನ್ನು ಬೇರೆ ಬೇರೆ ಥರ ನಡ್ಕೋಬೋದು. ಸೊ ಹಾಗಾಗಿ ಇದು ಸ್ವಲ್ಪ ವ್ಯಾಗ್ಯೂ ಅಂತ ಹೇಳಿದ್ದಾರೆ. ಮತ್ತು ನಾನ್ ಜಸ್ಟಿಸಬಲ್ ಮಾಡಿದ್ದಾರೆ, ಇದು ನೋ ಲೀಗಲಿ ರೆಸ್ಪಾನ್ಸಿಬಲು. ಸೊ ಹಾಗಾಗಿ ಬಿಡಿ, ಇದು ನಾನ್ ಜಸ್ಟಿಸಬಲ್. ನೆಕ್ಸ್ಟ್ ಅನ್ನೆಸರಿ ಎಡಿಷನು, ಕೆಲವೊಂದು ಡ್ಯೂಟೀಸ್ಗಳು ಬೇಡವಾಗಿತ್ತು, ಅದನ್ನು ಕೂಡ ಆ್ಯಡ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ critics said that Indians were already performing these duties even before 1976. So adding them in the constitution was a symbolic or reductant ಅಂತ ಹೇಳಿದ್ದಾರೆ. ನೀವು ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ 1975 ಇದ್ದಂಥ ಒಂದು ಪಾಲಿಟಿಕ್ಸ್ನ ನೀವು ಅರ್ಥ ಮಾಡ್ಕೋಬೇಕು. ಸೊ ಆವಾಗ ನಿಮಗೆ ಇವೆಲ್ಲ ಕ್ರಿಟಿಸಿಸಮ್ ಅರ್ಥ ಆಗ್ತದೆ. ಯಾಕೆ ಅಂತಂದರೆ 1975 ಎಮರ್ಜೆನ್ಸಿ ಕರೆದಾಗ ಅದ್ರ ಹಿಂದೆ ಇದ್ದಂತಹ ಒಂದು ಪಿತೂರಿ ಏನಿತ್ತು ಅದನ್ನು ಅರ್ಥ ಮಾಡ್ಕೋಬೇಕು. 1975 ಅಂದ ತಕ್ಷಣ ತುಂಬ ಜನ ಸರ್ ನೀವು ರೈಟ್ ಇದರಲ್ಲಿ ಮಾತಾಡ್ತಾ ಇದ್ದೀರಾ, ಸೊ ಕಾಂಗ್ರೆಸ್ ವಿರುದ್ಧ. ಸೊ ಅಲ್ಲಿ ಕಾಂಗ್ರೆಸ್ ಒಂದು ಬರಲ್ಲ, ಅಲ್ಲಿದ್ದಂಥ ಪಾಲಿಟಿಕ್ಸ್ ನೀವು ಅರ್ಥ ಮಾಡ್ಕೋಬೇಕು. ಸೊ ಯಾವ ರೀತಿ ಯಾಕಾಯಿತು, ಇಂಟರ್ನಲ್ ಎಮರ್ಜೆನ್ಸಿ ಆ್ಯಕ್ಚುಲಿ ಕರೆದಿದ್ದು ಏನಕ್ಕೆ, ಆಯಿತಾ. ಆ ಕರೆದಾದ್ಮೇಲೆ ಮಾಡಿದಂತಹ ತಿದ್ದುಪಡಿ 42ನೇ ತಿದ್ದುಪಡಿ, ಮಿನಿ ಕಾನ್ಸ್ಟಿಟ್ಯೂಷನ್ ಅಂತಲೂ ಕೂಡ ಕರೀತಾರೆ, ಹೌದಾ. ಅಷ್ಟೊಂದು ತಿದ್ದುಪಡಿ ಬೇಕಾಗಿತ್ತಾ. ಸೊ ಅವೆಲ್ಲ ಪಾಲಿಟಿಕ್ಸ್ ಇದ್ದೇ ಇರ್ತದೆ. ಜೊತೆಗೆ ಅಲ್ಲಿ ಆ್ಯಡ್ ಮಾಡಿದಂಥ ಕೆಲವೊಂದಷ್ಟು ವರ್ಡ್ಸು ಲೈಕ್ ಸೆಕ್ಯುಲರಿಸಮ್, ಇಂಟಿಗ್ರಿಟಿ ಇತ್ತು ಅನಿಸುತ್ತೆ. ಪ್ರಿಯಂಬಲ್ ಆ್ಯಡ್ ಮಾಡಿದ್ರಲ್ಲಪ್ಪ 42ನೇ ತಿದ್ದುಪಡಿಲಿ, 44 ನೋಡಿ, ಜ್ಞಾಪಕ ಮಾಡ್ಕೊಳ್ಳಿ ಯಾವುದು ಅಂತ. ಸೊ ಅದೆಲ್ಲ ಸ್ವಲ್ಪ ಪಾಲಿಟಿಕ್ಸ್ ನೀವು ಅರ್ಥ ಮಾಡ್ಕೋಬೇಕು. ಬಿಡಿ ಆಯಿತು. ಸೊ ಲೋ ಸ್ಟೇಟಸ್ ಇನ್ ಕಾನ್ಸ್ಟಿಟ್ಯೂಷನ್ ನೋಡಿ, ಫಂಡಮೆಂಟಲ್ ರೈಟ್ಸು ಮತ್ತು DPSPಗೆ ಸಿಕ್ಕಿರುವಂತಹ ಸ್ಥಾನ ಇದಕ್ಕೆ ಸಿಕ್ಕಿಲ್ವಂತೆ, ಸ್ವಲ್ಪ ಲೋ ಸ್ಟೇಟಸ್ ಅಂತೆ. ಸೊ ಬಿಡಿ. ನೆಕ್ಸ್ಟು ಇಂದಿರಾ ಗಾಂಧಿ ಅವರು ಜಸ್ಟಿಫಿಕೇಷನ್ ಕೊಟ್ಟಿದ್ದಾರೆ, ಈ ಒಂದು ಏನು ಇಂಪ್ಲಿಮೆಂಟ್ ಮಾಡಿದ್ರಲ್ಲ ಅದಕ್ಕೆ ಒಂದಷ್ಟು ಜಸ್ಟಿಫಿಕೇಷನ್ ಕೊಟ್ಟಿದ್ದಾರೆ. ಏನು ಅಂತಂದರೆ ನೋಡಪ್ಪ, ದ ಮಾರಲ್ ವ್ಯಾಲ್ಯೂ ಆಫ್ ದ ಫಂಡಮೆಂಟಲ್ ಡ್ಯೂಟೀಸ್ ಈಸ್ ನಾಟ್ ಅ ಸ್ಮೂದರ್ ರೈಟ್ಸ್ ಬಟ್ ಟು ಎಸ್ಟಾಬ್ಲಿಷ್ ದ ಡೆಮೊಕ್ರಾಟಿಕ್ ಬ್ಯಾಲೆನ್ಸ್ ಟು ಮೇಕ್ ಪೀಪಲ್ ಆ್ಯಸ್ ಎ ಕನ್ಸೈಸ್ ಆಫ್ ದರ್ ಡ್ಯೂಟೀಸ್ ಆ್ಯಸ್ ದೇ ಆರ್ ಆಫ್ ದರ್ ರೈಟ್ಸ್. ಏನಪ್ಪ ಅಂತಂದರೆ ರೈಟ್ಸ್ ಮೇಕ್ಸ್ ಡೆಮೋಕ್ರಸಿ ಪೀಸ್ಫುಲ್ ಬಟ್ ಡ್ಯೂಟೀಸ್ ಮೇಕ್ ಇಟ್ ರೆಸ್ಪಾನ್ಸಿಬಲ್ ಅಂತ ಹೇಳಿದ್ರು. ಚೆನ್ನಾಗಿದೆ ಹೇಳಿದ್ದು, ಓಕೆ. ಜಸ್ಟಿಫಿಕೇಷನ್ ಯಾರಾದರೂ ಕೊಡ್ತಾರೆ, ಅದು ಬಿಡಿ ಆಯಿತು. ಸಮರಿ ಟೇಬಲ್ ಹಾಕಿದ್ದೀನಿ, ಡಿಸ್ಕಸ್ ಮಾಡಾಯಿತು. ಒನ್ಲೈನ್ ಸಮರಿ, ಫಂಡಮೆಂಟಲ್ ರೈಟ್ಸ್ ಗಿವ್ ಅಸ್ ದ ಫ್ರೀಡಮ್ ಬಟ್ ಫಂಡಮೆಂಟಲ್ ಡ್ಯೂಟೀಸ್ ಗಿವ್ ಡೈರೆಕ್ಷನ್. ಅಂದರೆ ಒಂದು ಪಾತ್ ಹೇಳ್ಕೊಡುತ್ತೆ. ಆ್ಯಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ನನ್ನ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ಹೇಳ್ಕೊಡೋದೆ ಫಂಡಮೆಂಟಲ್ ಡ್ಯೂಟೀಸ್. ಸೊ ಟುಗೆದರ್ ದೇ ಮೇಕ್ ಅ ಡೆಮೋಕ್ರಸಿ ಮೀನಿಂಗ್ಫುಲ್ ಅಂತ ಹೇಳೋದು ನಮ್ಮ ಒಂದು ಫಂಡಮೆಂಟಲ್ ಡ್ಯೂಟೀಸ್ದು ಕೊನೆಯದು. ಅಷ್ಟೇ, ಮುಗಿತಲ್ಲ ಇನ್ನೇನು. ಸೊ ಇಷ್ಟು ಬಂದು ನಿಮ್ಮ ಫಂಡಮೆಂಟಲ್ ಡ್ಯೂಟೀಸ್ ಆಗಿತ್ತು. ತುಂಬ ಈಸಿ ಇದೆ, ತಲೆ ಕೆಡಿಸ್ಕೋಬೇಡಿ. ಕೆಲವೊಂದಷ್ಟು ಟ್ರಿಕ್ಸ್ ಇದೆ, ಸ್ವಲ್ಪ ನೆನಪು ಮಾಡ್ಕೊಳ್ಳೋಕ್ಕೆ. ಅದ್ರದ್ದು ಟ್ರಿಕ್ಕು ಕ್ರಿಯೇಟ್ ಮಾಡಿಬಿಟ್ಟು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ, ತಲೆ ಕೆಡಿಸ್ಕೋಬೇಡಿ. ಸೊ ಅಲ್ಲಿವರೆಗೂ ರಿವಿಷನ್ ಮಾಡ್ತಾಯಿರಿ ಬೇರೆ ಬೇರೆ ಟಾಪಿಕ್ಗಳು. ಈಗಾಗಲೇ ತುಂಬ ಟಾಪಿಕ್ಸ್ ನಾನು ಮಾಡಿದ್ದೀನಿ. ಬೇರೆ ಚಾನಲ್ಲಿ, ಇನ್ನೊಂದು ಚಾನಲ್ ಇದೆಯಲ್ಲ, ಅಲ್ಲಿ ನಾನು ಟೆಕ್ಸ್ಟ್ ಬುಕ್ ಸೀರೀಸ್ ಮಾಡಿದ್ದೀನಿ, ಅಂದರೆ ಟೆಕ್ಸ್ಟ್ ಬುಕ್ಲಿರೋದೇ ಹೇಳ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಅಲ್ಲಿ ಓದಿರೋರು ಇದನ್ನು ನೋಡ್ತಾ ಇದ್ದರೆ ತುಂಬ ಒಳ್ಳೆಯದು. ಯಾಕೆಂದರೆ ಈ ಕ್ಲಾಸಲ್ಲಿ ನಾನು ತುಂಬ ಡೀಟೇಲಾಗಿ ಹೇಳ್ಕೊಡ್ತಾ ಇದ್ದೀನಿ ಅಲ್ಲಿಗಿಂತ, ಆಯಿತಾ. ಸೊ ನಿಮಗೆ ಮೇನ್ಸು ಕೂಡ ಹೆಲ್ಪ್ ಆಗುತ್ತೆ. ಕೆಲವೊಂದು ಪಾಯಿಂಟ್ಸ್ ಬರೀಬೇಕಾದ್ರೆ ಇವೆಲ್ಲ ತಲೆಯಲ್ಲಿ ಇದ್ದರೆ ಸಾಕು, ಮೇನ್ಸಲ್ಲಿ ಬರೀಬೇಕಾದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಡೀಟೇಲಾಗಿ ಮಾಡ್ತಿರೋದು ಹೊರತು ಇನ್ನೇನೂ ಇಲ್ಲ. ಯಾಕಂದರೆ ಅಲ್ಲಿ ನಾನು ಡೀಟೇಲಾಗಿ ಮಾಡಿಲ್ಲ,
ಅಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಎಷ್ಟಿತ್ತು ಅಷ್ಟೇ ಮಾಡಿರೋದು. ಅದ್ರ ಬಿಟ್ಟು ಹೊರಗಡೆ ಏನೂ ಹೇಳ್ಕೊಟ್ಟಿಲ್ಲ ನಾನು, ಆಯಿತಾ. ಸೊ ಡೀಟೇಲಾಗಿ ಮಾಡಬೇಕು ಅನ್ನೋ ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಅದು ಬಿಟ್ಟರೆ ಏನಿಲ್ಲ. ಅದು ಬಿಟ್ಟರೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ. ಸಮ್ಮರಿ ಶೀಟ್ ಯಾರು ತೊಗೊಂಡಿಲ್ಲ ತೊಗೊಳ್ಳಿ. ಏನೇ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಹಾಕಿ, ಆದಷ್ಟು ರಿಪ್ಲೈ ಮಾಡ್ತೀನಿ. ಇಲ್ಲ ಅನ್ಸರೆ ಟೆಲಿಗ್ರಾಮಲ್ಲಾದ್ರು ನೀವು ನನಗೆ ಮೆಸೇಜ್ ಹಾಕಿದ್ರೆ ರಿಪ್ಲೈ ಮಾಡಿ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ರಿಪ್ಲೈ ಮಾಡ್ತೀನಿ, ತಲೆ ಕೆಡಿಸ್ಕೊಬಿಡಿ, ಓಕೆನಾ. ಓಕೆ, ಇಷ್ಟು ಬಂದರೆ ನಿಮ್ಮ ಫಂಡಮೆಂಟಲ್ ಡ್ಯೂಟೀಸ್ ಆಗಿತ್ತು. ಸೊ ನೆಕ್ಸ್ಟ್ ಚಾಪ್ಟರ್ ಯಾವುದು ನಿಮ್ಮ ಯಾವುದಿದೆಯಪ್ಪ ನೆಕ್ಸ್ಟ್ ಚಾಪ್ಟ್ರು ನೋಡೋಣ. ನೆಕ್ಸ್ಟ್ ಚಾಪ್ಟರ್ ಯಾವುದಾಗತ್ತೆ ಅದು ಮಾಡ್ತೀನಿ, ಅಥವಾ ಡೈರೆಕ್ಟಾಗಿ ಪ್ರೆಸಿಡೆಂಟ್ ಆದರೆ ಮಾಡ್ತೀನಿ. ಇಂಪಾರ್ಟೆಂಟ್ ಯಾವುದಿದೆಯೋ ಅದು ನೋಡ್ಬಿಟ್ಟು ಮಾಡಿಬಿಟ್ಟು ಡೈರೆಕ್ಟಾಗಿ ಪ್ರೆಸಿಡೆಂಟು ಗವರ್ನರ್ಗೆ ಹೋಗ್ಬೇಡ, ಸರಿನಾ. ತುಂಬ ಲೇಟ್ ಆಗ್ಬಿಡುತ್ತಲ್ಲ ಅಂದರೆ, ಓಕೆನಾ. ಓಕೆ, ಥ್ಯಾಂಕ್ ಯು.